ಲೋ, ಆ ಸೀರಿಯಲ್ ಕಮಲ್ ಹಾಸನ್ ಸುಕನ್ಯಾಗೆ ಬಟ್ಟೆ ರೆಡಿ ಮಾಡ್ಕೊಳಕ್ ಹೇಳಿದ್ನ. ಕನಿಷ್ಠ ಊರ್ ಬಿಟ್ಟು ಹೋಗೋಣ ಅಂತನಾದ್ರು ಅದನ್ನ. ಅದು ಕಣೋ ಪತಿಗೂ ಪತ್ನಿಗೂ ಮಧ್ಯೆ ಇರ್ಬೇಕಾದಂತ ಕಮ್ಯುನಿಕೇಶನ್. ಪತಿ ಕಣ್ಣು ನೋಡ್ತಾ ಇದ್ದ ಹಾಗೇನೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋತಿದ್ದಾನೆ ಅಂತ ಮೊದ್ಲೇ ಗೆಸ್ ಮಾಡ್ಬೇಕಣೋ ಪತ್ನಿ. ಮಾವ ಕಣ್ ನೋಡಿ ನೆಕ್ಸ್ಟ್ ಸ್ಟೆಪ್ ಹೇಳೋರು ನನಗ್ ಗೊತ್ತಿಲ್ಲ, ಆದ್ರೆ ನೈಟ್ ಮನೆಗ್ ಬಂದ್ ಗಂಡ ಚಪ್ಲಿ ಬಿಡೋ ಸ್ಟೈಲ್ ನೋಡಿ ಅವ್ನು ಎಲ್ ಕುಡ್ದ, ಎಷ್ಟ್ ಬಿಯರ್ ಕುಡ್ದ, ಎಲ್ಲೆಲ್ ಬಿದ್ದು ಎದ್ ಬಂದ ಅಂತ ಹೇಳೋರು ನಂಗೆ ಗೊತ್ತಿರೋ ತುಂಬಾ ಜನ ಇದ್ದಾರೆ. ಅಪಾರವಾದ ಸೌಂದರ್ಯದೊಂದಿಗೆ ಮೊದಲು ಆಕರ್ಷಿಸಿದಳಂತೆ. ಆ ರೀತಿ ಆಕರ್ಷಣೆಗೆ ಕಾರಣ ಏನು? ಯೌವನ. ಈ ಯೌವನದಲ್ಲಿ ತುಸಿರ ಬಿಟ್ಟಿಹುದು ನೋಡಮ್ಮ, ಸಂತೋಷವೇ ಇಂದು ಬಿಡುವಿಲ್ಲದೆ ಬಂದು ಜೊತೆ ಸೇರಿ ಹಾಡಿಹುದು ಬಾರಮ್ಮ. ಸ್ವಾಗತವೇ ಇರದ ತಾಣ ಏಕೆ ಎಂದು ವಿರಹ ಕಾಣೆಯಾಯ್ತು ಈ ದೇಹ ಬೇಡೆಂದು. ಕಷ್ಟ ನಷ್ಟಕ್ಕಾಗೋ ನೆಂಟರು ಸಿಗದೆ ತಾನು ಒಂಟಿಯಾಗಿ ಪಾಪ ಅಳುತ್ತಿದೆ ಕಣ್ಣೀರಿನ್ನು. ಏನದೃಷ್ಟ ನನ್ನದು ಎಂದು ಈ ಜಗ ಸಮರವೇ ಸಾರದೇನು. ಇಷ್ಟ ನಮ್ಮ ತುಂಬಾ ಇಷ್ಟ ನಮ್ಮ, ನಿನ್ನ ಜೊತೆಗೆ ಬಾಳೋ ಭಾಗ್ಯ ನನದಮ್ಮ. ಅಂದ ನಮ್ಮ ಚಂದ ನಮ್ಮ ಹಣೆಯ ಕುಂಕುಮವಮ್ಮ, ಸಾವಿರ ಜನ್ಮ ಜೊತೆಗಿರಲು ಹರಸಿದೆಯಮ್ಮ. ಮೆಲ್ಲ ಮೆಲ್ಲ ಬಂದ ಸೂರ್ಯಕಾಂತಿಯೋ, ಹಚ್ಚ ಹಚ್ಚ ಹಸುರಿನ ಕಾಂತೆಯೋ, ಬೆಳ್ಳನೆಯ ಹಾಲನೂರೆ ಬೆಣ್ಣೆಯೋ, ಅಚ್ಚ ಕನ್ನಡದ ಸಿರಿ ಗೌರಿಯೋ. ಬಾಸು, ಅವಳನೇನೋ ನೋಡ್ದೆ, ಅವಳು ಎಲ್ ಸಿಕ್ಕದ್ಲು? ಆ ಮದ್ವೆ ಏನು, ಆ ರೊಮ್ಯಾನ್ಸ್ ಏನು? ಛೆ ನಮ್ಗೇನು ಮದ್ವೆ ಆಗಿಲ್ಲ ಕಣ್ರಿ. ನಮ್ಮಿಬ್ರಿಗೂ ಮದ್ವೆ ಆದ್ರೆ ಹೇಗಿರುತ್ತೆ ಅಂತ ಊಹಿಸ್ಕೊಂಡೆ ಅಷ್ಟೇ. ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಹಾಗೆಲ್ಲ ಇರೋದಿಲ್ಲ, ಗೊತ್ತಾ ನಿಂಗೆ? ಇಲ್ಲ ಮೇಡಮ್, ಅವಳು ನನ್ನ ಲೈಫಲ್ಲಿ ಬಂದ್ರೆ ಅದೇ ತರ ಇರ್ತಾಳೆ. ನಾನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟ್ ಆಗಿ. ಹುಡುಗರಿಗೆಲ್ಲ ನಿಂತರ ಫ್ಯಾಂಟಸಿಗಳಿದ್ರೆ ಹೆಣ್ಮಕ್ಳು ಕುಣಿದು ಕುಪ್ಪಳಿಸಿ ಮದ್ವೆಗಳಾಗ್ತಾರೆ. ಅದಾದ್ಮೇಲೆ ನಾನ್ ಗೀತಾ ನೋಡಿದ ಗಳಿಗೆ ತುಂಬಾ ವಿಶೇಷ ಅನ್ಸತ್ತೆ. ನನ್ ತಂಗಿಗೆ ಒಳ್ಳೆ ಸಂಬಂಧ ಫಿಕ್ಸ್ ಆಯ್ತು. ನನ್ಗಾಗ್ಲೇ ಅರ್ಥ ಆಗೋಯ್ತು ಮೇಡಮ್, ಇನ್ ಮುಂದೆ ಇರೋದೆಲ್ಲ ಶುಭ ದಿನಗಳೇ ಅಂತ. ತಂಗಿ ಎಂಗೇಜ್ಮೆಂಟು ಅಂತ ನಾನು ಊರ್ ಕಡೆ ಹೊರಟೆ. ದೇವ್ರೆ ದೇವ್ರೆ ದೇವ್ರೆ, ಪ್ಲೀಸ್ ನನ್ನ ಪಕ್ಕ ಕುತ್ಕೊಳ್ಳೋ ಹಾಗೆ ಮಾಡಪ್ಪ. ದೇವ್ರೆ ದೇವ್ರೆ ದೇವ್ರೆ, ನಿನ್ಗೆ ಅಭಿಷೇಕ ಮಾಡಿಸ್ತೀನಪ್ಪ. ಪ್ಲೀಸ್ ಅವಳು ನನ್ನ ಪಕ್ಕ ಕುತ್ಕೊಳ್ಳೋ ಹಾಗೆ ಮಾಡಪ್ಪ. ಪ್ಲೀಸ್ 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 ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಸೀಟ್.
ಥ್ಯಾಂಕ್ ಯು. ಹಲೋ ಅಭಿ, ಜೋಕರ್ ಆಗ್ದೇನೋ? ನೀನೇ ಇದೆಯಲ್ಲೋ, ಇನ್ನೊಂದ್ ಯಾಕೆ? ಹಲೋ ಹೇಳಮ್ಮ. ಲೋ ರಾಮಕೃಷ್ಣ, ಆ ಹುಡುಗಿ ನಮ್ಮ ಬಸ್ ಹತ್ತಿದಾಳು. ಯಾವ ಹುಡ್ಗಿನೋ? ಅದೇ ಕಣೋ, ದೇವಸ್ಥಾನದಲ್ಲಿ ನೋಡಿದ ಹುಡುಗಿ. ಆ ಹುಡ್ಗಿ ನಿನ್ ಬಸ್ ಯಾಕೆ ಹತ್ತಾಳೋ? ಏನೋ ಕಣೋ, ಪಕ್ಕದಲ್ಲೇ ಕೂತಿದಳು. ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಆಡಿಸ್ಬೇಡ, ಕಾಲು ಕೈ ಏನು ಆಡ್ಸಕ್ ಹೋಗ್ಬೇಡ. ಫಸ್ಟ್ ನಿನ್ ಮೇಲೆ ಹುಡುಗಿಗೆ ಒಂದ್ ಡಿಸೆಂಟ್ ಇಂಪ್ರೆಷನ್ ಬರೋ ಹಾಗೆ ಮಾಡ್ಬೇಕು ಮಾಮ. ಸೊ ಅದಕ್ಕೆ ನೀನ್ ಮಾತಾಡಿ ಇಂಪ್ರೆಸ್ ಮಾಡು. ಬೇಕೆಂದ್ರೆ ನಾಲ್ಕೈದು ಸುಳ್ಳು ಮಾತು ಹೇಳು, ತಪ್ಪೇನಿಲ್ಲ. ಸುಳ್ಳು ಹೇಳಕ್ ನನಗ್ ಬರೋದಿಲ್ವಲ್ಲೋ? ನಿನ್ ಸರಿ ಮಾಡಕ ದೇವ್ರ ಕೈಲೂ ಆಗಲ್ಲ ಕಣ. ಸರಿ, ಒಂದ್ ಕೆಲಸ ಮಾಡ, ನೀನು ಬಸ್ ಪಕ್ಕಕ್ಕೆ ಹಾಕೋಕ್ ಹೇಳು ಡ್ರೈವರ್ಗೆ. ನೀನ್ ಇಳಿದು ಇಲ್ಲಿಗೆ ಬಂದ್ಬಿಡು. ಒಂದ್ 2 ತಿಂಗಳು ನಿನಗೆ ಸುಳ್ಳು ಹೇಳೋದನ್ನ ನಾನು ಕಲ್ಸ್ಕೊಡ್ತೀನಿ. ಕೋರ್ಸ್ ಮುಗಿಸ್ಕೊಂಡು ಹೋಗಿ ಆ ಹುಡುಗಿ ಹತ್ರ ಸುಳ್ಳು ಹೇಳ್ವಿ ಅಂತೆ. 2 ತಿಂಗಳಾದ್ಮೇಲೆ ಮತ್ತೆ ಸಿಗ್ತಾಳೇನೋ? ಏನೋ ಮಾತಾಡ್ತಿದ್ಯಾ ನೀನು, ಮೆಂಟಲ್ ತರ. ಮುಚ್ಕೊಂಡು ಸುಮ್ಮನೆ ಹೇಳ್ದಂಗ್ ಮಾಡೋ. ಹಾಯ್. ಹಾಯ್. ಐ ವಿಜಯ್ ಗೋವಿಂದ್. ಸಾರಿ? ವಿಜಯ್ ಗೋವಿಂದ್. ನಿಮ್ಮನ್ನು ಆಲ್ರೆಡಿ ಒಂದ್ಸಲ ನಾನು ನೋಡಿದ್ದೀನಿ ಟೆಂಪಲ್ ಅಲ್ಲಿ. ನಿಮ್ ಹೆಸರು? ನಿಮ್ ಹೆಸರು? ಕಮಲಮ್ಮ. ಕಮಲಮ್ಮ. ವಾಟ್ ಆರ್ ಟ್ರೆಡಿಷನಲ್ ನೇಮ್ ಕಣ್ರಿ. ದೃಷ್ಟಿ ಆಗ್ಬಾರ್ದು ಅಂತ ಇಟ್ಟಿರ್ತಾರೆ. ಯಾವ ಊರ್ ಕಡೆ ಹೊರಟಿದ್ದೀರಾ? ಕಾಶ್ಮೀರ್. ಕಾಶ್ಮೀರ? ಈ ಬಸ್ ಮಂಗಳೂರುವರೆಗೂ ಮಾತ್ರ ಹೋಗುದು ಮೇಡಮ್. ಅಲ್ವಾ? ಮತ್ತ್ಯಾಕೆ ಹುಚ್ಚುಚ್ಚು ಕ್ವೆಶನ್ಸ್? ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಲೇ, ಕೈ ಖಾಲಿ ಇಲ್ಲ, ಸ್ಪೀಕರ್ ನೋಡ. ಹೇಳೋ. ಹುಡುಗಿ ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ ಕಣೋ. ಸ್ವಲ್ಪನೂ ರೆಸ್ಪಾಂಡ್ ಮಾಡ್ತಿಲ್ಲ. ಕನಿಷ್ಠ ಐ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಕಣೋ. ಹುಡುಗಿ ನೋಟಿಸ್ ಮಾಡಮ್ಮ. ಒಂದ್ 5 ನಿಮಿಷ ಅಬ್ಸರ್ವ್ ಮಾಡು. ಏನೋ ಒಂದು ಹೊಳಿಯತ್ತೆ, ಆವಾಗ ಲೀಡ್ ತಗೊಂಡು ಫಾಲೋ ಮಾಡು. ಏನ್ ಇಷ್ಟ ಆದ್ರೆ ಇಷ್ಟ ಅಂತ ನಗಿಸ್ಬೇಕಣ. ಹಾಯ್ ಮುದ್ದು ಕಂದ. ಶೋ, ಏನಾಯ್ತು ಪುಟ? ಇಲ್ಲ ಅಳ್ಕುಡ್ದು. ನೀವೇನ್ ಮಾಡಿದ್ರಿ? ಮಗು ಇಷ್ಟ ಅಳ್ತಾ ಇದೆ. ನಾನೇನು ಮಾಡಿಲ್ಲ ರೀ, ಜನರಲ್ ಆಗಿ ವಿಶ್ ಮಾಡ್ದೆ ಅಷ್ಟೇ ಅಲ್ವೇನ್ರಿ? ಅಕ್ಕ ಒಂದ್ ಕೆಲ್ಸ ಮಾಡಿ, ಇಲ್ಲಿ ಕೊಡಿ, ನಾನ್ ನೋಡ್ಕೊಳ್ತೀನಿ. ಬಾ 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 ಬಾ. ಏನಮ್ಮ, ಏನಾಯ್ತು? ನಾನಿನ್ ಮಾವ ಅಲ್ವಾ? ಅಮ್ಮನ ಹತ್ರ ಹೋಗು. ಪಾಪು ನಿಮ್ ಹತ್ರನೇ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸ್ವಲ್ಪ ಹೊತ್ತು ನೀವೇ ಎತ್ಕೊಳ್ಳಿ ಸರ್. ಏಯ್, ಮ್ಯಾನರ್ಸ್ ಇಲ್ವಾ? ಎಷ್ಟು ಮುಖ್ಯವಾದ ಕೆಲಸದಲ್ಲಿದ್ದೇನೆ, ಅರ್ಥ ಮಾಡ್ಕೊ. ಹಾ ಹೇಳ್ದೆ ಅಷ್ಟೇ ತಾನೆ? ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ. ನೀನು ಕುಚ್ಬಿಡ್ತೀನಿ ನೋಡು. ಗುಬ್ಬಜ್ಜಿ ಎಷ್ಟಿದ್ಯಾ, ಗಂಟೆ ನೋಡಿ ಎಷ್ಟು ದೊಡ್ಡದು. ಇಲ್ಲಿ ನೋಡಿ, ಹಸ್ವಾಗ್ತಿದೆ ಅನ್ಸತ್ತೆ, ಅದಕ್ಕೆ ಎಷ್ಟು ಅಳ್ತಿದ್ದಾಳೆ. ಫೀಡ್ ಮಾಡ್ತೀರಾ ನೋಡಿ? ಇಫ್ ಯು ಡೋಂಟ್ ಮೈಂಡ್, ನೀವೇ ಸ್ವಲ್ಪ ಫೀಡ್ ಮಾಡ್ತೀರಾ? ಏನ್ ಮಾತಾಡ್ತಾ ಇದ್ದೀರಾ ಅಕ್ಕ? ನಾನ್ ಫೀಡ್ ಮಾಡೋದು ಅಂದ್ರೆ ಏನು? ಅಯ್ಯೋ ಹಾಗಲ್ಲ, ಬಾಟಲ್ ಕೊಡ್ತೀನಿ. ಓ ಹಾಗ, ಬದುಕ್ಸಿದ್ರಿ ಸದ್ಯ. ಅದೇನೋ ಕಣ್ರಿ, ನನ್ನ ನೋಡಿದ್ರೆ ಮಕ್ಕಳು ಹಾಗೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಯು ನೋ ಒನ್ ಥಿಂಗ್ ಮೇಡಮ್, ನನ್ನ ಮಕ್ಕಳನ್ನ ಕಂಡ್ರೆ, ಮುದುಕರನ್ನ ಕಂಡ್ರೆ ತುಂಬಾ ಇಷ್ಟ. ನಿಮ್ ಮಕ್ಳನ್ ಚೆನ್ನಾಗ್ ಮುದ್ದು ಮಾಡ್ತೀರಾ. ನಿಮಗೆಷ್ಟನ ಮಕ್ಕಳು? ಏನ್ ಮಾತಾಡ್ತಿದ್ದೀರಾ ಮೇಡಮ್? ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಮೈ ಏರಿಯಾ. ಓ, ಸ್ವಲ್ಪ ಇಲ್ಲಿ ನೋಡಿ ಅಕ್ಕ, ಪಾಪು ಮಲ್ಗಿದೆ, ನೀವೇ ಎತ್ಕೊಳ್ಳಿ. ಆಯ್ತು. ಇಲ್ದಿರೋ ಡೌಟ್ಸ್ ಬರ್ತಾ ಇದೆ ಎಲ್ಲರಿಗೂ. ಎಕ್ಸ್ಕ್ಯೂಸ್ ಮೀ. ಮೇಡಮ್,
ನೀವ್ ಯಾಕೋ ಸಂಕೋಚ ಪಡ್ತಿರೋ ಹಾಗಿದೆ. ಪರವಾಗಿಲ್ಲ ಹೇಳಿ. ನಾನ್ ವಾಶ್ರೂಮ್ ಹೋಗ್ಬೇಕು. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಜೊತೆಗ್ ಬರ್ತೀರಾ? ಅಂದ್ರೆ ವಾಶ್ರೂಮ್ ಡೋರ್ ಸರಿಯಾಗಿಲ್ಲ, ಪ್ಲಸ್ ಯಾರು ಡ್ರಿಂಕ್ಸ್ ಮಾಡ್ತಿದ್ದಾರೆ, ಸ್ವಲ್ಪ ಅನೀಸಿ ಆಗಿದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಅಯ್ಯೋ ಪರವಾಗಿಲ್ಲ ಮೇಡಮ್, ಬನ್ನಿ ಬನ್ನಿ. ನೀವು ಹೋಗಿ ಮೇಡಮ್, ನೀವು ಹೋಗಿ, ನಾ ಇಲ್ಲೇ ಇರ್ತೀನಿ. ಲವರ ಇಲ್ಲ, ಇನ್ನು ಟ್ರಯಲ್ಸು. ಬಿದ್ದೋಗ್ತಾಳೆ ಬ್ರದರ್, ಹ್ಯಾಂಡ್ಸಮ್ ಆಗಿದೆಯಲ್ಲ. ಥ್ಯಾಂಕ್ಸ್ ಬ್ರೋ. ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಓಕೆ ಓಕೆ. ಏನು ವಾಶ್ರೂಮಿಗೆ ಜೊತೆಗ್ ಬಾ ಅನ್ಲಾ? ಒಂದ್ ಬೆಗಾಕ. ಹೌದು, ಒಂದ್ ಕ್ಷಣ ಹೇಗೇಗೋ ಆಯ್ತು. ಮಾಮಾ, ಐ ಥಿಂಕ್ ಶಿ ಲವ್ಸ್ ಯು. ಶಿ ಇಸ್ ಟ್ರಸ್ಟಿಂಗ್ ಯು ಎ ಲಾಟ್. ಬ್ಯಾಡ್ಲಿ ಶಿ ಫೆಲ್ ಮಾಮಾ. ಮುಚ್ಚಲೆ, ಇಷ್ಟಕ್ಕೆಲ್ಲ ಲವ್ ಅಂತೆ. ಅಯ್ಯೋ, ಹೇಗಪ್ಪ ಹೇಳೋದು ನಿನಗೆ? ಸರಿ ಕಣ, ಆಕೆ ವಾಶ್ರೂಮ್ ಇಂದ ಬಂದ್ಮೇಲೆ ನಿಂಗೆ ಥ್ಯಾಂಕ್ಸ್ ಹೇಳಿದ್ರೆ ಆಕೆ ನಿನ್ನ ಫಾರ್ಮಲ್ ಆಗಿ ಫೀಲ್ ಆದಂಗೆ. ಇಲ್ಲ, ಒಂದು ಚಿಕ್ಕ ಸ್ಮೈಲ್ ಕೊಟ್ಟು ಏನು ಆಗಿಲ್ಲ ಅನ್ನೋ ತರ ಮುಂದಕ್ಕೆ ಹೋದ್ರೆ ಆಕೆ ನಿನ್ನ ಸ್ವಂತ ಮಾಡ್ಕೊಂಡಂಗೆ. ಟ್ರಸ್ಟ್ ಮೀ, ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ವಾಶ್ರೂಮ್ ಇಂದ ಆಚೆ ಬರ್ತಿದಂಗೆ ನೀನು. ಸರಿ ಗಿಡೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅವಳು ಆಚೆ ಬರ್ತಿದ್ದಾಳೆ. ನಿನ್ನ ಮಾತು ನಿನ್ನ ನೋಟ ಏನೋ ಹೇಳುತ್ತಲಿದೆ. ಸಮಯವೇ ತಿಳಿಸೆಯ ಆಕೆಯ. ಮೇಡಮ್, ಮತ್ತೆ ಬಸ್ ನಿಲ್ಸೋದಿಲ್ಲ. ಏನಾದ್ರೂ ತಿನ್ಬೋದಾಗಿತ್ತಲ್ಲ? ನಾನ್ ಫ್ರೂಟ್ಸ್ ತಂದಿದ್ದೀನಿ. ಐ ಆಮ್ ಫೈನ್. ಎಕ್ಸ್ಕ್ಯೂಸ್ ಮೀ. ಮನಸ್ಸಿನ ಮಾತು ನಾನೇ ಮೊದಲು ಹೇಳಂತ. ನಿನ್ನ ಮಾತು ನಿನ್ನ ನೋಟ ಏನೋ ಹೇಳುತ್ತಲಿದೆ. ಸಮಯವೇ ತಿಳಿಸೆಯ ಆಕೆಯ ಸಂಜೆಯ. ಮರಿ, ಏನಜ್ಜಿ? ಹಿಂದ್ಗಡೆ ಕೂಲ್ಕಾಟಕ್ಕೆ ಕೂರೋದ್ ಕಷ್ಟ ಆಗ್ತಿದ್ಯಪ್ಪ. ನೀನ್ ಹಿಂದಕ್ ಹೋಗಿ ನಿನ್ ಸೀಟ್ ನನಗ್ ಬಿಟ್ಕೊಡ್ತೀಯಾ? ಹೋಗಿ. ಎಷ್ಟೊತ್ತ ಪುಟ್ಟಿ ಬಂದ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಲಿ ನೀವಾ? ಹೋಗಿ. ಅದ್ಯಾಕ್ ಹಂಗಂತೀಯ? ನನ್ ಮುದ್ಕಿನಪ್ಪ. ಏನಕ್ ಮುದ್ಕಿ ಅದೆ? ಏನಕ್ ಮುದ್ಕಿ ಅದೆ? ನನ್ನ ಹೆತ್ತಿದ್ಯಾ ಹೊತ್ತಿದ್ಯಾ? ಊರಿಗೆ ಮುಂಚೆ ಹುಟ್ಟಿರೋದು ನಿನ್ ಬ್ಯಾಡ್ಲಾಕು. ಹೋಗಿ ಆ ಕಡೆ. ಸೀಟು ಇಲ್ಲ, ಏನೂ ಇಲ್ಲ. ಏನು ಏನಾಯ್ತು? ಈಸಿಯಾಗಿ ಬಿಟ್ಬಿಡಕ್ಕಾಗತ್ತೆ ಸೀಟ್? ಏನಿಲ್ಲಮ್ಮ, ನೋಡಿಮ್ಮ, ಯಾಕಲಾಟೆ? ಏನಿಲ್ಲ, ಅದು ಇವ್ರ ಸೀಟು ಹಿಂದೆ ಒಂಥರ ತುಂಬಾ ಕುಲ್ಕತ್ತಲ್ಲ, ಅದಕ್ಕೆ ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಅವ್ರು ಒಪ್ತಾನೆ ಇಲ್ಲ. ಬನ್ನಿ ಅಜ್ಜಿ, ನೀವು ನನ್ನ ಸೀಟ್ ಕೊಡ್ತಾ ಇದೀನಿ. ಬನ್ನಿ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಮಾಡಿ ಲ್ಯಾಕ್ಟೋಕ್ಯಾಲಮೈಡ್. ಏನಾಯ್ತು ಮೇಡಮ್? ಅವ್ರು ತುಂಬಾ ಗೊರಕೆ ಹೊಡಿತಿದ್ದಾರೆ. ತುಂಬಾ ಡಿಸ್ಟರ್ಬಿಂಗ್ ಆಗಿದೆ. ಐ ವಾಂಟ್ ಟು ಸಿಟ್ ಹಿಯರ್. ಅಯ್ಯೋ ಪರವಾಗಿಲ್ಲ, ಬನ್ನಿ ಕುತ್ಕೊಳ್ಳಿ. If you don't mind, can I please rest my head here? ಅಯ್ಯೋ ಮಲ್ಗಿ ಪ್ಲೀಸ್ ಅಲ್ಲ, ಯಾಕೆ? ಮಲ್ಕೊಳ್ಳಿ. ಲೋ ಪಾಪಿ, ಇನ್ನು ಐ ಲವ್ ಯು ಹೇಳಿಲ್ವೇನ ಅವಳಿಗೆ? ಇಲ್ವೋ? ಇದಕ್ಕಿಂತ ಯಾವ ಹುಡುಗಿ ಓಪನ್ ಆಗ್ತಾಳೆ ಇನ್ನು? ನೀನ್ ಹತ್ತಿದ ಬಸ್ಸೇ ಹತ್ತಿದಾಳೆ, ನಿನ್ ಪಕ್ಕನೆ ಕೂತಿದ್ದಾಳೆ, ವಾಶ್ರೂಮಿಗೆ ಹೋಗೋಕೆ ನಿನ್ನ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಈಗ ನಿನ್ ಹಿಂದೆ ಕೂತಿದ್ರೆ ಎದ್ದು ನಿನ್ ಪಕ್ಕನೆ ಬಂದ್ ಮಲಗಿದಾಳೆ.
ಇನ್ನೇನೋ ಬೇಕು ನಿನಗೆ? ಅಷ್ಟೇನು ಪರಿಚಯ ಇಲ್ದಿರೋ ಹುಡುಗಿಗೆ ಐ ಲವ್ ಯು ಹೇಗೋ ಹೇಳೋದು? ಹೇಳಕ್ಕಾಗಲ್ವಾ? ಒಂದ್ ಕೆಲ್ಸ ಮಾಡು, ಲಿಪ್ ಟು ಲಿಪ್ ಕೊಟ್ಬಿಡು. ಅರೆ, ನೀನ್ ಅವಳ ಪ್ರೀತಿ ಮಾಡ್ತಿದ್ದೆ ಅಂತ ಅವಳಿಗೆ ಹಿಂಗ್ ಕಮ್ಯುನಿಕೇಟ್ ಮಾಡ್ತೀಯಾ? ಸಾಧ್ಯವಾದ್ರೆ ವರ್ಬಲ್ ಆಗಿ ಹೇಳ್ಬೇಕು, ಇಲ್ಲಾಂದ್ರೆ ಫಿಸಿಕಲ್ ಆಗಿ ಹೇಳ್ಬೇಕು. ಏನೂ ಆಗಲ್ಲ, ಕೊಡು. ಚುಚ್ಚಾಗ ಐಡಿಯಾ ಕೊಟ್ರೆ ಸಾಯಿಸ್ಬಿಡ್ತೀನಿ. ಅರೆ, ಅವಳು ಬಂದಿರೋದು ಆ ಪರ್ಪಸ್ ಇಂದಾನೆ ಕಣ ಮಾಮ. ಶೀಲ್ ಎಂಜಾಯ್ ಮಾಮ. ಈ ಚಾನ್ಸ್ ಮಿಸ್ ಆದ್ರೆ ಇನ್ನ ಹುಡುಗಿ ನಿಂಗೆ ಯಾವತ್ತೂ ಸಿಗಲ್ಲ ಕಣೋ. ಅದಲ್ಲ ಕಣೋ, ನಾನೇ ಚೀಗಲ್ಲ ಬಿಹೇವ್ ಮಾಡ್ತಾ ಇದ್ದೇನೆ. ಕರೆಕ್ಟ್ ಅಲ್ಲ. ಹೇಳಿದ್ಮೇಲೆ ನಂಬರ್ ತಗೊಂಡು ಪ್ರಾಪರ್ ವಿನಲ್ಲಿ ಹೋಗೋಣ, ಅದೇ ಕರೆಕ್ಟು. ಹೇಗಿದ್ರು ಇಷ್ಟು ದೂರ ಬಂದಿದ್ದೀನಿ, ಒಂದು ಸೆಲ್ಫಿ ತೆಗೆದು ಗುರ್ತಿಗೆ ಅಂತ ಇಟ್ಕೊಳ್ಳೋಣ. ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಅಳ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಮೇಡಮ್. ಅದು ಒಂದು ಸೆಲ್ಫಿಗೋಸ್ಕರ ಟ್ರೈ ಮಾಡ್ತಾ ಇದ್ದೆ ಮೇಡಮ್ ಪ್ಲೀಸ್ ಮೇಡಮ್ ಅಳ್ಬೇಡಿ ಮೇಡಮ್. ಈ ಭೂಮಿ ಮೇಲೆ ಹೆಣ್ಮಕ್ಳು ಇರೋದು ಬರೀ ಅದಕ್ ಮಾತ್ರನಾ? ಬೇರೇನು ಇರಲ್ವ ಅವ್ರ ಹತ್ರ? ನಾನೇನು ಅಂತ ತೋರಿಸ್ತೀನಿರೋ ನಿಂಗೆ. ಮೇಡಮ್ ನಾನು ಬೇಕು ಅಂತ ಮಾಡಿಲ್ಲ ಮೇಡಮ್. ಯಾರೋ ತಂಗಿ ಫೋನ್ ಮಾಡಿದಾಳಣ್ಣ. ಹಾ ಗೀತಾ? ಅಣ್ಣ. ಗೀತಾ ಏನಾಯ್ತು? ಆರ್ ಯು ಓಕೆ? ಐ ಆಮ್ ನಾಟ್ ಓಕೆ ಅಣ್ಣ. ಏನಾಯ್ತು? ಏನಾಯ್ತು? ಬಸ್ಸಲ್ಲಿ ಯಾರು ಒಬ್ಬ ನನ್ ಜೊತೆ ತುಂಬಾ ಮಿಸ್ಬಿಹೇವ್ ಮಾಡ್ದ ಅಣ್ಣ. ಏನ್ ಮಾಡ್ದ ಅವನು? ನನ್ನ ಕಿಸ್ ಮಾಡ್ತಿರೋ ಫೋಟೋ ತೆಗ್ದಿದ್ದಾನೆ ಅಣ್ಣ. ಹಲೋ ಅಣ್ಣ ಅಣ್ಣ. ಅರೆ ಗಿರಿ ತಂಗಿ ಫೋನ್ ಮಾಡು ಬೇಗ ಬೇಗ. ಮೇಡಮ್ ನಾನು ಬೇಕು ಅಂತ ಮಾಡಿಲ್ಲ ಮೇಡಮ್. ಮೇಡಮ್ ನಾನು ಅಂಥವನಲ್ಲ ಮೇಡಮ್. ನನ್ನ ಕ್ಯಾರೆಕ್ಟರ್ ಆ ಥರದಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಏನೋ ಆಕ್ಸಿಡೆಂಟಲಿ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್. ಮ್ಯಾಮ್ ಸಾರಿ ಮೇಡಮ್. ಹಲೋ ಗೀತಾ ಎಲ್ಲಿದ್ಯಮ್ಮ? ಎಲ್ಲಿದ್ಯಾ ಅಂತ ಹೇಳು, ನಾನು ಈಗಲೇ ಹೊರಟು ಬರ್ತೀನಿ. ಬೇಡ ಅಣ್ಣ, ಇವನ್ಗೋಸ್ಕರ ನೀನ್ ಯಾಕೆ ಬರ್ಬೇಕು? ನಾನೇ ಹೇಳ್ಕೊಂಡ್ ಬರ್ತೇನೆ ಇವನ್ನ. ಬೆಳಗ್ಗೆ ಗಣೇಶನ್ ಗುಡಿ ಸರ್ಕಲ್ ಅಲ್ಲಿ ಇವನ್ ಹೆಣ ನೋಡ್ಬೇಕು ನಾನು. ಬಾ ಕರ್ಕೊಂಡ್ ಬಾ, ಕೈ ಕಾಲ್ ಕಟ್ಟ ಕರ್ಕೊಂಡ್ ಬಾ, ನನ್ ಮಗನ ಮಾಡ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ನಾನು ಬೇಕು ಅಂತ ಮಾಡಿಲ್ಲ ಮೇಡಮ್.
ಮೇಡಮ್ ಮ್ಯಾಮ್ ನಮ್ ತಂದೆ ಗೊತ್ತಾದ್ರೆ ತಡ್ಕೊಳ್ಳೋದಿಲ್ಲ ಮೇಡಮ್. ಅವ್ರ ಪ್ರಾಣ ಬಿಟ್ಬಿಡ್ತಾರೆ ಮೇಡಮ್. ಮ್ಯಾಮ್ ಊರಿಗೆ ಎಷ್ಟೊತ್ತಿಗೆ ಬರುತ್ತೆ ಬಸ್ಸು? 6 ಗಂಟೆಗೆಲ್ಲ ಬರುತ್ತಣ್ಣ. ಸಾಯ್ತಾನೆ ನನ್ನ ಕೈಲಿ. ಹುಡುಗರಲ್ಲೇ ನಮ್ಮ ಸರ್ಕಲ್ ಹತ್ರ ಬರ್ಕೊಳ್ಳೋ ನಡಿಯೋ. ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್? ಅದೇ ನೋಡೋಣ, ಹೋಗ್ಲಿ ಬಸ್ಸು ಮಂಗಳೂರ್ಗೆ, ಅಲ್ಲಿ ನೋಡೋಣ. ಮೇಡಮ್ ಮೇಡಮ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಮೇಡಮ್. ನಾ ಹೊರಡ್ತೀನಿ ಮೇಡಮ್. ಎಲ್ಲಿಗೆ ಕೂತ್ಕೋ. ಎಲ್ಲಿಗೆ ಹೋಗ್ತ್ಯಾ? ಎಲ್ಲ ಹೋಗ್ತಾರಂತೆ. ಎಲ್ಲಿಗೆ ಹೋಗ್ತ್ಯಾ? ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಆಮೇಲೆ ಸಿಗ್ತಾನಂತೆ. ಟೂ ಮಚ್ ಮೇಡಮ್ ಇದು. ಮ್ಯಾಮ್ ಪ್ಲೀಸ್ ಮೇಡಮ್. ಏನ್ ಮಾವ ಕೊಟ್ಟಿಯಾ ಇಲ್ವಾ? ಯಾಕೆ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಅಯ್ಯೋ ಕರ್ಮ. ಲಿಪ್ ಕೊಟ್ಟಿಯಾ ಇಲ್ವಾ? ನಾನು ಹೇಳಿಲ್ವೇನೋ ಈಸಿಯಾಗಿ ಆಗುತ್ತೆ ಅಂತ. ನಿಮ್ ಬಾವ ನನಗ್ ಕೊಟ್ಟಿದ್ದಾನೆ, ನಾನ್ ನಿಮ್ ಬಾವಂಗೆ ಈಗ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ಇವನು, ಸಾಯಂಕಾಲ 6 ಗಂಟೆ ಹೊತ್ತಿಗೆ ನೀವು ಸಾಯ್ದೆ ಹೋದ್ರೆ ನನ್ನ ಹೆಸರು ಗೀತಾನೇ ಅಲ್ಲ. ಏನಾಯ್ತಲ್ಲ? ಇವನು ಹೆಚ್ಚು ಕಡಿಮೆ ಮಾಡ್ಕೊಂಡವನು. ನಾಳೆ ಕುಡುಕ್ ಮುಂಡೆ ಏನ್ ಹೇಳ್ಕೊಟ್ಟ ಅವನ್ಗೆ? ಕೂತ್ಕೊಳ್ಳಿ. ಯಾರೋ ಬಸ್ಸಿಂದ ಇಳಿದಾರೆ ನೋಡ್ಕೊಳ್ರ. ಕೂತ್ಕೊಡಮ್ಮ. ಗೀತಾ, ಏನು ಮಾಡ್ತಿದ್ಯಾ? ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಬರ್ತಿದಾರೆ ಸರ್, ಲೈನಲ್ಲಿರಿ. ಸರ್ ಫೋನ್ ಸರ್. ಯಾರು? ಪಣೀಂದ್ರ ಅವರು. ಹೇಳ್ಪಣಿ. ಲೋ ರವಿ, ತಂಗಿ ಬಸ್ಸಲ್ಲಿ ಬರುವಾಗ ಅವನು ಕೆಟ್ಟದಾಗ ನಡ್ಕೊಂಡಿದ್ದಾನೆ. ಯಾರವನು? ನೀನ್ ಎಲ್ಲಿದ್ದೀ ಇವಾಗ? ಇಲ್ಲೇ ನಮ್ ಗಣೇಶನ್ ಗುಡಿ ಸರ್ಕಲ್ ಅಲ್ಲಿ. ಗೀತಾ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಸರಿ, ತಂಗಿನ ಕರ್ಕೊಂಡು ನಿನ್ ಮನೆಗೆ ಹೋಗು. ನನಗೆ 1 ಗಂಟೆ ಟೈಮ್ ಕೊಡು. ನೀನ್ ಅವನನ್ನ ಇಲ್ಲಿ ಕರ್ಕೊಂಡ್ ಬರೋವರೆಗೂ ನಾ ಇಲ್ಲೇ ಇರ್ತೀನಿ. ಅವನನ್ನ ಸಾಯಿಸಿ ಮಣ್ಣು ಮಾಡಿ ಇಲ್ಲಿಂದ ಹೋಗ್ತೀನಿ. ಲೇ, ಹೇಳೋದ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇಂಥ ವಿಷಯಗಳು ಪಬ್ಲಿಕ್ ಆಗ್ಬಾರ್ದು. ನಿನ್ ಮೊದಲು ಮನೆಗೆ ನಡಿ ಅಲ್ಲಿಂದ. ವೆಂಕಟೇಶ್, ಗಾಡಿ ತೆಗಿ. ಅರೆ ವಿಜಯ್, ವಿಜಯ್ ಅಪ್ಪ, ನೀನೇನು ಇಲ್ಲಿ? ಅದು ಮಲಗ್ಬಿಟ್ಟಿದೆ ಅಪ್ಪ. ಬಸ್ಸು ಮುಂದೆ ಹೋಗ್ಬಿಟ್ಟಿತ್ತು. ಇಳಿದ್ ನಡ್ಕೊಂಡ್ ಬರ್ತಿದ್ದೆ, ಹೊಲದಲ್ಲಿ ಜಾರ್ ಬಿದ್ಬಿಟ್ಟೆ. ಅಯ್ಯೋ ಮಗನೇ, ಏಟೇನಾದ್ರು ಬಿತ್ತಾ? ಏನಿಲ್ಲಪ್ಪ. ಸರಿ, ಹತ್ತು. ಏನು ಭಯನೇ ಪಡ್ಲಿಲ್ಲ? ಓ, ಭಯ ಪಡ್ಬೇಕಲ್ಲ? ಸರಿ, ನಾನು ಮತ್ತೆ ಹೊರಗಡೆ ಹೋಗಿ ಬರ್ತೀನಿ. ನೀನ್ ಕಿರ್ಚು, ನಾನು ಭಯ ಪಡ್ತೀನಿ. ಈಗ ಏನಂದೆ ಅಂತ ಅಷ್ಟು ಸೀರಿಯಸ್ ಆಗ್ತಿದ್ಯೋ? ಹೌದು, ಈ ಮಣ್ಣೇನು ಬಟ್ಟೆಗೆ? ತಲೆ ತುಂಬಾ ನೋವುತ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ನಾನ್ ರೆಡಿ ಮಾಡ್ತೀನಿ, ನೀವು ಹೊರಡಿ. ಓಕೆ. ಒಟ್ನಲ್ಲಿ ನೀನ್ ಮದ್ವೆ ಮಾಡ್ಕೊಂಡ್ಬಿಡ್ತಿದ್ಯಾ ಅಂತ ಆಯ್ತು. ಟಂಟಡಾಯ್, ಇದನ್ನ ನಿನ್ಗೋಸ್ಕರ ಅಂತಾನೆ ತಂದಿದ್ದೀನಿ. ನಿನ್ನೆನೆ ಬೆಂಗಳೂರಲ್ಲಿ ತಗೊಂಡೆ. ಅಮ್ಮನ್ನೇ ನೋಡ್ದಾಗ ಆಗ್ತಾ ಇದೆ ಕಣೆ.
ಏನಾಯ್ತಾ ಹೇಳಿಸ್ಲಿಲ್ವಾ? ಇಲ್ಲೋಡು, ಏನಾಯ್ತಮ್ಮ? ಲೇ, ಇನ್ ಮುಂದೆ ಯಾವಾಗ್ಲೂ ಒಂದ್ ವಿಷಯ ನೆನ್ಪಿಟ್ಕೋ. ನೀನ್ ನನ್ ಜೊತೆ ನಗ್ತಾ ಮಾತಾಡ್ಲಿಲ್ಲ ಅಂದ್ರೆ ನೀನ್ ನನ್ಗೆ ಏನ್ ಕೊಟ್ರು ಕಡಿಮೆನೆ. ಹೇಳು, ಏನೋ ನಡೆದಿದೆ. ಏನಿಲ್ವೇ? ನನ್ ಹತ್ರ ಮುಚ್ಚಿಡ್ಬಾರ್ದು. ಹೇಳು, ಏನಾಯ್ತು ಅಂತ. ನಿನ್ ವುಡ್ಬಿನ ನನಗ್ ತೋರಿಸ್ದೆ ಹಾಗೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಕೋಪ ಅಷ್ಟೇ. ಭಯ ಪಟ್ ಸತ್ನಲ್ಲೋ. ನಾನೇ ನೋಡಿಲ್ಲ, ಅಪ್ಪ ನೋಡಿದ್ರು, ಒಳ್ಳೆ ಸಂಬಂಧ ಅಂದ್ರು, ಓಕೆ ಅಂದ್ಬಿಟ್ಟೆ. ನನ್ ಬಂಗಾರ ಕಡೆ ನೀನು. ನಿನ್ ಮೇಲೆ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಓಕೆನಾ? ಅಳಿ ಅಂದ್ರೆ ನೀವು ಹೋಗಾಡ್ಕೊಳ್ಳಿ. ನಮಸ್ತೆ ಆಂಟಿ, ಚೆನ್ನಾಗಿದೆ? ನನ್ ಮಗ ವಿಜಯ್. ಒಳ್ಳೇದಾಗ್ಲಿ. ಭಾವನವರು. ಹಾಯ್ ಬಾವಾ. ಅಣ್ಣ, ಈ ಜೇನ್ ಹಾಕು, ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಕೈಯಾಕ್ ನಡೀತಾ ಇದೆ. ರಾತ್ರಿ ಎಲ್ಲ ಎಸಿ ಬಸ್ ಜರ್ನಿ ಮಾಡಿದಾನಲ್ಲ, ಚಳಿ ಇನ್ನೂ ಇಳ್ದಂಗಿಲ್ಲ. ತುಂಬಾ ಸೂಕ್ಷ್ಮ ಇವನು, ಅಲ್ವೇನೋ? ಅಪ್ಪ, ನಿಮ್ಮನ್ನ ಕೇಳಿದ್ರು ಅವರು ಬಸ್ಸಲ್ಲಿ ಬಂದ್ನೋ ಟ್ರೈನಲ್ಲಿ ಬಂದ್ನೋ ಅಂತ. ಯಾವ ಬಸ್ಸಲ್ಲಿ ನೀವು ಬಂದಿದ್ದು? ಅದು ನಿನ್ನೆ ರಾತ್ರಿ. ಅಳಿ ಅಂದ್ರೆ ನಮ್ಮವನ್ ಯಾವಾಗ ಬಂದ್ರು ಮೇಘನಾ ಟ್ರಾವೆಲ್ಸ್ ಅಲ್ಲೇ ಬರೋದು, ಬೇರೆ ಟ್ರಾವೆಲ್ಸ್ ಹತ್ತೋದೇ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ಗೂ ಮಾತಾಡಕ್ ಬರುತ್ತೆ ತಾನೆ, ನಾನ್ ಮಾತಾಡ್ತೀನಿ. ನನ್ಗೂ ಪರಿಚಯ ಆದಾಗುತ್ತೆ. ಮಾತಾಡು. ಬಸ್ ಎಲ್ಲಿ ಇಳಿದ್ರಿ ನೀವು? ಅದು ನನ್ ಊರಲ್ಲಿ ಇಳಿಬೇಕಿತ್ತು. ಅದೇನೋ ಅಳಿ ಅಂದ್ರೆ ನಮ್ಮವನ್ ಯಾವಾಗ್ಲೂ ಊರಲ್ಲಿ ಇಳಿದು ಒಳ್ಳೆ ರಾಜನ್ ತರ ಮನೆಗೆ ಬರ್ತಿದ್ದ. ಇವತ್ತು ಹೊಲದಲ್ಲಿ ಎದ್ದು ಬಿದ್ದು ಬಂದಿದ್ದಾನೆ, ನಿದ್ದೆ ಹೋಗ್ಬಿಟ್ಟಂತೆ ಪಾಪ. ಏ ರವಿ, ಏನಿದು ಹುಚ್ಚ ನಿನ್ಗೇನಾದ್ರು? ಭಾವನವ್ರೆ, ಏನಾಯ್ತು? ಏನಿಲ್ಲ ಬಾವಯ್ಯ, ರಾತ್ರಿ ನಮ್ಮ ಹುಡುಗಿ ಬೆಂಗಳೂರಿಂದ ಬಸ್ಸಲ್ಲಿ ಬರ್ತಾ ಇದ್ರೆ ಯಾವನೋ ಪೋಖ್ರಿ ಹುಡುಗ ನ್ಯೂಸೆನ್ಸ್ ಮಾಡಿದಂತೆ. ಅದು ನಿಮ್ಮನೆ ಇರಬೇಕು ಅಂತ ನಮ್ಮ ಹುಡುಗರು ಡೌಟ್ ಪಡ್ತಿದ್ದಾರೆ. ಅಳಿ ಅಂದ್ರೆ ನನ್ನ ಪ್ರಾಣ, ನನ್ನ ಆಸೆ, ನನ್ನ ಕನಸು ಎಲ್ಲ ನನ್ನ ಮಕ್ಕಳೇ. ಸರಿ ತಪ್ಪುಗಳ ಮಧ್ಯೆ ವ್ಯತ್ಯಾಸ ಕಲಿಸಿ ಬೆಳೆಸಿದ್ದೇನೆ. ಬಲಕ್ಕೂ ಬಲಹೀನತೆಗೂ ಮಧ್ಯೆ ಇರೋ ಮನಃಶಾಂತಿನ ತಿಳಿಸ್ತಾ ಬೆಳೆಸಿದ್ದೇನೆ. ಚಾನ್ಸೇ ಇಲ್ಲ ನನ್ನ ಮಗ ತಪ್ಪು ಮಾಡಲ್ಲ. ಹಾಗೇನಾದ್ರೂ ಆದ್ರೆ ಈ ಭೂಮಿ ಮೇಲೆ ನನಗದೇ ಕೊನೆ ದಿನ. ಸಾರಿ ಮಾವಿನವ್ರೆ, ವಿಜಯ್ ಮಾಡಿದಾನೆ ಅನ್ನೋದು ನನ್ನ ಉದ್ದೇಶ ಅಲ್ಲ. ಬೆಳಿಗ್ಗೆಯಿಂದ ಏನೇನೋ ಟೆನ್ಷನ್, ಹಾಗಾಗಿ ಎಲ್ಲರೂ ಅನುಮಾನ ಪಟ್ಬಿಟ್ಟೆ. ಪ್ಲೀಸ್ ದಯವಿಟ್ಟು ಏನು ಅನ್ಕೋಬೇಡಿ, ಓಕೆನಾ? ಸರಿನಾ? ತಾತ, ಅಪ್ಪ ಹೋಗಿ ನಡಿಬೇಕಾಗಿರೋ ಕಾರ್ಯ ನೋಡಿ. ಅಜಯ್, ನೀವು ಹೋಗಿ ಬಾಮ. ಏನು ಆಗಿರೋದು ಸಾಲ್ದಾ? ಇನ್ನು ಏನಾಗ್ಬೇಕು? ಮೇಡಮ್, ನೀವು ಮಾಮೂಲಿ ಹೆಲ್ಪ್ ಮಾಡ್ಲಿಲ್ಲ ಗೊತ್ತಾ? ಜೀವನ ಪೂರ್ತಿ ನಿಮ್ಮ ಋಣಿ ಆಗಿರ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಏನು ನಿನ್ ಮೇಲೆ ಸಾಫ್ಟ್ ಕಾರ್ನರ್ ಅನ್ಕೊಂಡ್ಯಾ?
ಇಲ್ಲೇ ನಿನ್ನ ಪೀಸ್ ಪೀಸ್ ಮಾಡಿ ಕೊಂದು ಹಾಕ್ಬೇಕು ಅನಿಸ್ತಿದೆ. ಆದ್ರೆ ನಿನ್ ಹೆಸರು ಯಾಕೆ ಹೇಳಿಲ್ಲ ಗೊತ್ತಾ? ನಿನ್ನಂತವನು ತಂಗಿಯಾಗಿ ಹುಟ್ಟಿದಕ್ಕೆ ಅವಳಿಗೆ ಯಾಕೆ ಪನಿಷ್ಮೆಂಟ್ ಅಂತ. ಇನ್ನೊಂದ್ ಸಾರಿ ಹೆಣ್ಮಕ್ಳು ಆಂಟಿಗಳು ಫಿಗರ್ಗಳು ಅಂತ ತಿರುಗಿದ್ರೆ ಆಸಿಡ್ ಹಾಕ್ಬಿಡ್ತೀನಿ. ಇನ್ಯಾವ ಹೆಣ್ಮಕ್ಳು ತಾಯಿ? ಬಾಬಾ, ಈ ಭೂಮಿ ಮೇಲೆ ಹೆಣ್ಮಕ್ಳು ಐಟಮ್ ಇದಾರೆ ಅನ್ನೋದನ್ನ ಈ ಕ್ಷಣದಿಂದ ಮರ್ತ್ಬಿಡ್ತೀನಿ ನಾನು. ಸಾರಿ ಮೇಡಮ್. ಅಯ್ಯ, ಮಾರ್ಚ್ 12 ಶುಕ್ರವಾರ ದಿವ್ಯವಾದ ಮುಹೂರ್ತ ಇದೆ. ಅದೇ ಮುಹೂರ್ತ ನಿಶ್ಚಯ ಮಾಡ್ಬಿಡಿ. ಶುಭಂ. ಆಗ್ಲಿ. ಮಾವಯ್ಯ, ಮಾರ್ಚ್ 12 ಅಂದ್ರೆ 2 ವಾರನೂ ಇಲ್ಲ. ಕೆಲಸಗಳಾಗತ್ತಾ? ಎಲ್ರೂ ಒಂದ್ ಕೈ ಹಾಕಿದ್ರೆ ಕೆಲಸದಲ್ಲಿ ಏನಿದೆ, ಆಗೋಗುತ್ತೆ ಬಿಡಿ. ಆಯ್ತು ಬಿಡಿ. ಭಾವನವ್ರೆ, ನೀವೊಂದ್ 2 ದಿವಸ ಬಿಡು ಮಾಡ್ಕೊಂಡ್ರೆ ನಾವು ಬೆಂಗಳೂರಿಗೆ ಹೋಗಿ ಬಟ್ಟೆ ಒಡವೆಗಳನ್ನ ತಂದ್ಬಿಡೋಣ. ಅದೆಲ್ಲ ನಮ್ಗೆ ಯಾಕೆ ಬಾಬಾ? ತನ್ನ ಅಣ್ಣನ ಮದುವೆ ಶಾಪಿಂಗ್ ಎಲ್ಲ ನಾನೇ ಮಾಡ್ತೀನಂತ ಗೀತಾ ಯಾವಾಗ್ಲೂ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೌದು, ನಿಮ್ ಮಗ ವಿಜಯ್ ಕೂಡ ಬೆಂಗಳೂರಲ್ಲೇ ಇರೋದಲ್ವಾ? ಹೌದು. ಮತ್ತಿನ್ನೇನು ಬಾಬಾ, ಮಕ್ಳಿಬ್ಬರಿಗೆ ಒಪ್ಪಿಸ್ಬಿಟ್ರೆ ಅವರೇ ನೋಡ್ಕೋತಾರೆ. ಬೇಡಪ್ಪ. ಸರಿ ಬಿಡಿ, ಅವನೇ ನೋಡ್ಕೋತಾನೆ. ಅಸಲಿಗೆ ನಾನು ನನ್ನ ಮಗಳ ಹೆಸರಿಗೆ ತಂದೆ. ಚಿಕ್ಕಂದಿಂದಲೂ ಏನ್ ಬೇಕಾದ್ರೂ ಅವನೇ. ಅವನ ಪದ್ಧತಿ, ಜವಾಬ್ದಾರಿ, ಗುಣ ಎಲ್ಲ ಅವ್ರ ಅಮ್ಮನ ಹೋಲಿಕೆನೆ. ತುಂಬಾ ಒಳ್ಳೆಯವನು. ಅಬ್ಬಬ್ಬಾ, ತುಂಬಾ ಬೆಸ್ಟ್ ಕ್ವಾಲಿಟಿ. ಅಪ್ಪ ಹಾಗೆ ಹೇಳ್ತಾರಷ್ಟೇ. ನನ್ಗೇನ್ ಗೊತ್ತಾಗತ್ ಮಾವ, ಚಿಕ್ಕ ಮಗು ನಾನು. ಏನಯ್ಯ, ಚಿಕ್ಕ ಮಗುನಾ? ಮದ್ವೆ ಮಾಡಿದ್ರೆ ಇಷ್ಟೊತ್ತಿಗೆ 4 ಮಕ್ಕಳಾಗ್ತಿತ್ತು. ನಿನ್ ತಂಗಿ ಮದ್ವೆಗೆ ನಿನ್ ಬಿಟ್ಟು ಇನ್ಯಾರು ಓಡಾಡ್ತಾರೆ? ಸರಿ ಬಿಡು, ನನ್ ಮೊಮ್ಮಗಳ ಜೊತೆಲಿ ಹೋಗು, ಎಲ್ಲ ಅವಳೇ ನೋಡ್ಕೋತಾಳೆ. ಸರಿ ಅಜ್ಜಿ. ಏ ವಿಜಿ, ಹಾ, ನಮ್ದೆಲ್ಲಾರ್ದು ಒಂದ್ ಸೆಲ್ಫಿ ತೆಗಿಯೋ. ಸೆಲ್ಫಿ ಅಂದ್ರೆ ಏನಪ್ಪ? ಅಮಾಯಕರ ಇದಾನೆ. ಏನೋ ಹೊಸದಾಗಿ ಬಂದಿರೋ ಯಾವ್ದಕ್ಕೂ ಅಪ್ಡೇಟ್ ಆಗಲ್ಲ ಇವನು. ಮುಂದೆ ಹೇಗ್ ಬದುಕ್ತಾನೋ ಏನೋ. ಸ್ವಲ್ಪ ಅಂದವಾಗಿ ಬೀಳ ಹೋಗಿ ತೆಗಿಯಪ್ಪ. ಇದೇನಯ್ಯ ನಿನ್ ಕರ್ಮ? ಊರ್ನಲ್ಲಿರೋ ದರಿದ್ರ ಎಲ್ಲ ನಿನ್ ನೆತ್ತಿ ಮೇಲೆನೆ ಆಡ್ತಿರೋ ಹಾಗಿದೆ. ಯಾರೋ ಹೇಳೋದು, ನೀನ್ ಗೀತನ ಕಿಸ್ ಮಾಡೋದು. ಸುಮ್ನೆ ರೀ ಮೇಡಮ್, ನೀವು ಕೂಡ ಹಾಗೆ ಅಂತ ಇದೀರಲ್ಲ. ನಾನೆಲ್ಲಿ ಗೀತನ್ ಕಿಸ್ ಮಾಡ್ದೆ? ಓಕೆ ಓಕೆ, ಕಿಸ್ ಆಗ್ಬಿಡ್ತು. ಆದ್ರೆ ಅಲ್ಟಿಮೇಟ್ ಏನಂದ್ರೆ, ಬಸ್ಸಿಂದ ಹಾರಿ ಓಡ್ದೆ ನೋಡು. ಮಾಮೂಲಿ ಕಾಮಿಡಿ ಅಲ್ಲ. ಪ್ರಪಂಚದಲ್ಲಿರೋ ಗಂಡ್ಮಕ್ಳೆಲ್ಲಾನು ಹೆಣ್ಮಕ್ಳಿಗೆ ಭಯ ಪಟ್ಕೊಂಡು ಓಡ್ತಿರೋದ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಗೂ ನಂತರ ತುಂಬಾ ಫ್ಯಾಂಟಸಿಗಳಿವೆ. ಸರಿ, ನೀನಂತೂ ಸೇಫ್ ಆಗಿ ತಪ್ಪಿಸ್ಕೊಂಡೆ ಅಲ್ವಾ? ನೀವು ಸುಮ್ನೆ ರೀ ಮೇಡಮ್. ಈ ಭೂಮಿ ಮೇಲೆ ಹೆಣ್ಮಕ್ಳು ಇರೋ ತನಕ ಗಂಡ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ? ಹಾಯ್ ಸರ್. ಸರ್, ಏನು? ಇವತ್ ನನ್ ಬರ್ತ್ಡೇ ಸರ್. ಓ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸರ್. ಇಟ್ಕೊಳ್ಳಿ, ಅದ್ ನಿಮ್ಗೆ. ಸರ್, ಈವ್ನಿಂಗ್ ಪಾರ್ಟಿ ಅಟ್ ಒಬೆರಾಯ್. ಮಮ್ಮಿ ಡ್ಯಾಡಿ ಕೂಡ ಇರ್ತಾರೆ, ತಪ್ಪದೆ ಬರ್ಬೇಕು. ಏನಕ್ಕೆ? ಅಂದ್ರೆ ನಿಮ್ಮನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ನೀನು ನಾ ಬರೋ ಮೂಡಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಪ್ಲೀಸ್ ನಾನು ಇರಿಟೇಟ್ ಮಾಡಬೇಡ. ಸರ್, ಏನು ನನ್ನನ್ನ ಹೀಗ್ ನೋಡಿದ್ಮೇಲೂ ನಿಮ್ ಮೂಡ್ ನಾರ್ಮಲ್ ಆಗ್ಲಿಲ್ವಾ? ಇದೇ ತರ ತಾನೇ ನೀವ್ ನನ್ನನ್ನ ನೋಡ್ಬೇಕು ಅಂದಿದ್ದು? ಹುಚ್ಚಿ ತರ ಮಾತಾಡ್ಬೇಡ. ನಾನ್ ನಿನ್ನ ಹೀಗ್ ನೋಡ್ಬೇಕು ಅನ್ನ? ಬಿಡಿ, ಆಯ್ತು. ಹೇಗಿರ್ಬೇಕು ಹೇಳಿ? ಇನ್ನೂ ಟ್ರೆಡಿಷನಲ್ ಆಗಿ ಕಾಣಿಸ್ಬೇಕಾ? ಡ್ರೆಸ್ಸಸ್, ಚೂಡಿದಾರ್ಸ್, ಅರೆ ಯಾವ್ದಾದ್ರು 1 ಪಾಯಿಂಟ್ ಅಲ್ಲಾದ್ರೂ ಇಷ್ಟ ಆಗ್ಬೇಕಲ್ವಾ? ನಾನ್ ಯಾಕೆ ಇಷ್ಟ ಆಗ್ತಿಲ್ಲ ಹೇಳ್ಬಿಡಿ. ನೀನ್ ಹೀಗೆ ಅಲ್ಲ. ನೀನ್ ನನಗೆ ಹೇಗ್ ಕಾಣಿಸಿದ್ರು ನನಗೆ ಹಿಡಿಸೋದಿಲ್ಲ, ಸರಿನಾ? ಮೂವ್.
ಎಷ್ಟೋ ಕುಡಿತಿದ್ಯಾ? ಸತ್ತೋಗ್ತೀಯೋ? ಇವತ್ ನನ್ ತಡಿಬೇಡ್ವೋ, ಎಷ್ಟು ಕುಡಿದ್ರು ಹತ್ತಾ ಇಲ್ಲ. ನೀನಾದ್ರೂ ಹೇಳೋ. ನಾನೇನು ಹೇಳೋದು? ಆದ್ರೂ ಹೀಗಾಗಿದ್ದಕ್ಕೆ ನನ್ಗೇನ್ ಬೇಜಾರಿಲ್ವಾ? ಅಷ್ಟು ಜನರು ಮತ್ತೆ ಮುತ್ತು ಕೊಟ್ಟವನು ನೀನಲ್ಲ ಅಂತ ಹೇಳಿದ್ಲು ಅಂದ್ರೆ ಅದ್ರ ಹಿಂದೆ ಇರೋ ಇಂಟೆನ್ಷನ್ ಅರ್ಥ ಮಾಡ್ಕೋಬೇಕು. ಸ್ಟಿಲ್ ಐ ಸ್ಟ್ರಾಂಗ್ಲಿ ಬಿಲೀವ್ ಮಗ, ಶಿ ಇಸ್ ಇನ್ ಲವ್ ವಿತ್ ಯು. ಏನಂದೆ? ಅಂದ್ರೆ ನೀನ್ ಹೇಳಿದ ಪ್ರಕಾರ ನಾಯಿ ಮುಚ್ಚ ಸಾಕು. ನಿನ್ನೆವರೆಗೂ ಅವಳೊಬ್ಳು ಸ್ಟ್ರೇಂಜರ್. ಟ್ರೈ ಮಾಡ್ತಿದ್ದೆ, ಬಿದ್ದಿದ್ರೆ ಮದ್ವೆ ಆಗ್ಬಿಡ್ತಿದ್ದೆ, ಇಲ್ಲಾಂದ್ರೆ ಅವ್ರವ್ರ ದಾರಿ ಅವ್ರವ್ರಿಗೆ. ಬಟ್ ಈಗ ಅವಳು ನಂಗೆ ರಿಲೇಟಿವ್ ಕಣೋ. ಜೀವನ ಪೂರ್ತಿ ಹೇಗ್ ಫೇಸ್ ಮಾಡೋದವಳನ್ನ? ನಮ್ಮ ಈ ವಿಷಯ ಅಪ್ಪನ್ಗೂ ಅವ್ರ ಮನೆಗೂ ಗೊತ್ತಾದ್ರೆ ಲೈಫ್ ಪೂರ್ತಿ ಭಯ ಪಡ್ತಾ ಬದುಕಬೇಕು. ಹೇ, ನೀನ್ ನನ್ ತಡಿಬೇಡ್ವಾ ಅಭಿ? ಹಲೋ. ಹಲೋ. ಹಾ, ಯಾರು? ನಾನು. ಹಾ, ನಾನು. ನಿಮ್ಮ ಅಪ್ಪ ಅಮ್ಮ ಹೆಸರೇ ಇಟ್ಟಿಲ್ವಾ? ಇಟ್ಟಿದ್ದಾರೆ. ಮತ್ ಹೇಳ್ ಸಾಯಿ, ಹೆಸರು ಹೇಳಕ್ಕೆ ಅನ್ಕೊಬ್ಬ. ಗೀತಾ. ಮೇಡಮ್ 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 ಸಾರಿ ಮೇಡಮ್, ನಿಮ್ ಕಾಲ್ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಏನು ಈಗೋನಾ? ಏನಕ್ಕೆ ಮೇಡಮ್? ಫಸ್ಟ್ ಕಾಲ್ ನಾನೇ ಮಾಡ್ಬೇಕಾ? ಹೇಳಿದಾರಲ್ಲ ಮನೇಲಿ ಜೊತೆಲಿ ಮದ್ವೆ ಕೆಲಸ ಮಾಡಿ ಶಾಪಿಂಗ್ ಮಾಡಿ ಅಂತ ಹೇಳಿದಾರೆ. ಆದ್ರೆ ನಿಮಗ್ ನನ್ ಜೊತೆ ಬರೋದಕ್ಕೆ ಕಂಫರ್ಟಬಲ್ ಅಲ್ವೇನೋ ಅಂತ. ಹಾ, ನೀನ್ ಸೆಟಪ್ ಅಲ್ವಾ ನಾನು? ಅದಕ್ಕೆ ನಿನ್ ಜೊತೆ ತಿರ್ಗಾಡಕ್ಕೆ ಕಂಫರ್ಟಬಲ್ ಅಲ್ಲ. ಅಯ್ಯೋ ಚಿಚಿ ಚಿಚಿ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಮಾರ್ನಿಂಗ್ 9:30 ಬಂದು ಪಿಕ್ ಮಾಡು. ಸರಿ ಮೇಡಮ್. ಹಲೋ. ಏನು? ಅದು ಈ ನಂಬರು ನಿಮ್ದೇನಾ ಅಂತ. ಯಾಕೆ? ಅಂದ್ರೆ ಸೇವ್ ಮಾಡ್ಕೊಳ್ಳೋಣ ಅಂತ. ಓವರ್ ಆಕ್ಟಿಂಗ್ ಸಾಕು. ಸಾರಿ ಮೇಡಮ್. ಊಟ ಮಾಡಿದ್ರಾ? ಇಲ್ಲ. ತಿನ್ನಿಸ್ತ್ಯಾ? ಇಲ್ಲ 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 ಮೇಡಮ್, ಇಲ್ಲ ಇಲ್ಲ, ಸುಮ್ನೆ ಕೇಳಿದೆ. ಮತ್ತೆ? ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ಮೇಡಮ್. ಏನಾಯ್ತು? ಊಟ ಮಾಡಿದ್ರ ಅಂತ ಕೇಳಿದ್ದಕ್ಕೆ ನೀನ್ ತಿನ್ನಿಸ್ತೀಯ ಅಂತ ಕೇಳಿದ್ಲಮ್ಮ. ನಾನು ಹೇಳಿಲ್ವಾ? ಆ ದಿನ ಬರತ್ತೆ ಅಂತ್ಯ. ನಾನು ಅವಳು ಮದ್ವೆ ಮಾಡ್ಕೊಂಡು ಜೀವನ ಪೂರ್ತಿ ನನ್ ಕೈ ತುತ್ತು ತಿನ್ನಿಸ್ತಾ ಆ ಮಿಕ್ಕಿದ್ದನ್ನ ನಾನ್ ತಿಂತ ಎಷ್ಟು ಕನಸ್ಕೊಂಡಿದ್ನು. ಸರ್ವನಾಶ ಮಾಡ್ಬಿಟ್ಟು ಪ್ಲೀಸ್ ಬ್ಯಾಡ್ವೋ. ಹುಷಾರ್ ಕಣೋ, ಬಾಯಿಗೆ ಬಂದ್ಬಿಟ್ಟಾತು. ಲೋ, ನಿನ್ನ ಹುಡುಗಿನ ಕರ್ಕೊಂಡು ಹೋಗ್ತಿದ್ಯಾ? ಹೀಗೆ ಕಾರು, ಲಾರಿ, ಬುಲ್ಡೋಸರ್ಗಳು ತಗೊಂಡೋದ್ರೆ ವರ್ಕೌಟ್ ಆಗಲ್ಲ. ಕೆಳಗ್ ನನ್ ಬೈಕ್ ಇದೆ, ಅದನ್ನ ತಗೊಂಡೋಗು. ಬಾಡಿ ಟಚಿಂಗ್ ಆದ್ರೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಮಜಾ. ಹುಚ್ಚು ಐಡಿಯಾಸ್ ಕೊಟ್ರೆ ಪ್ರಾಣ ತೆಗೆದು ಬಿಡ್ತೀನಿ ನಿಮ್ಮ ಮಗನೇ. ಸಾಕು. ನಿಜವಾಗ್ಲೂ ಬಾಯಿಗೆ ಬಂದ್ಬಿಡ್ತಲ್ಲಪ್ಪ ಸ್ವಾಮಿ. ಅಮ್ಮ, ಬಾಡಿ ಟಚಿಂಗ್ ಆದ್ರೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಬಾಡಿ ಟಚಿಂಗ್ ಆದ್ರೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಸಾರಿ ಮೇಡಮ್, ನೋಡ್ಲಿಲ್ಲ. ಮತ್ತೆ ನೋಡ್ತಿದ್ದೆ. ಅದು ಇಂಟೆನ್ಷನಲ್ ಆಗಲ್ಲ ಮೇಡಮ್. ನೀವು ಹೀಗ್ ಮಾಡ್ತಿದ್ರಿ. ನೀನ್ ಬದ್ಲಾಗದೇ ಇಲ್ವಾ? ಇಲ್ಲ ಮೇಡಮ್, ಬದಲಾಗಿದ್ದೀನಿ. ಐ ಆಮ್ ಕಂಪ್ಲೀಟ್ಲಿ ಡೀಸೆಂಟ್ ನಾವು. ನನ್ ಕರ್ಮ, ಹೋಗಿ ನಿನ್ ಬೈಕ್ನೆ ಹತ್ಬೇಕಾಗಿದೆ ನಾನು.
ತದಿಗಿನ ತಕ ಜಣು ತದಿಗಿನ ತಕ ಜಣು ತರಿಕಿಟ ತದರಿನ ತದಿಂದೀತ ಆನಂದಂ ಮನದಲ್ಲಿ ಬಯಸಿದ ಮದನಿಗೆ ದೊರೆತಳು ಆರಂಭ ಆರಂಭ ಮತ್ತೆ ಗೀತ ಗೋವಿಂದಂ ನಿಂದೆ 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 ಕವನ ಎದೆ ಬಡಿತದ ಕದನ ನಿನ್ನ ಜೊತೆ ನನ್ನ ಪಯಣ ದೇವರ ವರವೇನ ರೆಕ್ಕೆ ಬಿಚ್ಚಿ ಹಕ್ಕಿಯಾದೆನಾ ಆಗಸಕ್ಕೆ ಮುತ್ತ ನಿಟ್ಟೆನಾ ನೀ ಸುಗ್ಗಿ ಹುಗ್ಗಿ ಹೊತ್ತು ಬಂದಂತೆ ನಿನ್ನ ಮುದ್ದು ಮುದ್ದು ಮಾತು ಕೇಳಿ ಹಿಕ್ಕಿ ಹಿಕ್ಕಿ ಹಾಡಿದಂತೆ ನಿಂದೆ 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 ಕವನ ಜೀವನ ಋತುಗಾನ ನಿನ್ನ ಜೊತೆ ನನ್ನ ಪಯಣ ದೇವರ ವರವೇನ. ಅಣ್ಣನ್ ಮದ್ವೆ ಅಪ್ಪ ಅಮ್ಮನೆ ಬಂದ್ ಕರಿಬೇಕು ಅಂತಿದ್ರು, ಟೈಮ್ ಇಲ್ದೇ ಪರವಾಗಿಲ್ಲಮ್ಮ, ಅದಕ್ಕೇನಂತೆ. ಮದ್ವೆ ಹೆಣ್ಣು ಯಾರು? ನಮ್ ತಂಗಿ ಆಂಟಿ, ಹೆಸರು ಶಿರೀಷಾ. ಒಳ್ಳೆ ಹುಡುಗಿ, ಚೆನ್ನಾಗಿ ಓದಿದಾಳೆ. ಒಂದ್ 15 ಲಕ್ಷ ಕ್ಯಾಶು ಮತ್ 10 ಎಕರೆ ಹೊಲ, 1 kg ಬಂಗಾರ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಆಂಟಿ. ಅಂದ್ರೆ ಮದ್ವೆ ಹೆಣ್ಣು ಯಾರು ಅಂತ ಕೇಳ್ತಿದ್ದಂಗೆ ನೆಕ್ಸ್ಟ್ ಕ್ವಶನ್ ಏನ್ ಕೊಡ್ತಿದ್ದಾರೆ ಅಂತ ಕೇಳ್ತಾರೆ ಆಂಟಿ ಅವರು. ಸರಿ ಅತ್ತೆ, ನಾವ್ ಹೋಗ್ ಬರ್ತೀವಿ. ಊಟ ಮಾಡ್ಕೊಂಡು ಹೋಗ್ಬೋದು. ಟಿಫನ್ ಆಯ್ತು ಅತ್ತೆ. ಅಬ್ಬಾ ತಿನ್ನೋಣ ಆಂಟಿ, ಹಸುವಾಗ್ತಿದೆ. ಏನೋ ಅಂತ ತಿನ್ನೋಣ. ಹ್ಯಾಂಡ್ ವಾಶ್ ಅಲ್ಲಿ ಆಂಟಿ? ಸಂಸ್ಕಾರ ಇಲ್ವಾ? ಅವ್ರು ತಿನ್ನು ಅಂದ ತಕ್ಷಣ ತಿನ್ಬಿಡ್ತೀಯಾ? ಅದೇನ್ ಮೇಡಮ್, ಹಸುವಿಗೂ ಅವಶ್ಯಕತೆಗೂ ಸಂಸ್ಕಾರ ಎಲ್ಲಿ ತಿಳಿಯುತ್ತೆ? ಈ ಸಲ ನಾವ್ ಎಲ್ಲೇ ಹೋದ್ರು ನೀನ್ ಹೊರಗೆ ಇರು, ಒಳಗಡೆ ಬರ್ಬೇಡ, ಮರ್ಯಾದೆ ಹೋಗುತ್ತೆ. ಏನದು, ನಮ್ ಫ್ಯಾಮಿಲಿಯಲ್ಲ ನೀವ್ ಕೊಟ್ಟಿದ್ರಲ್ಲೇ ಬದುಕ್ತಿದೀವಾ? ಏನೋ ಬಿಲ್ಡಪ್ ಕೊಡ್ತಿದ್ದೆ ಒಳಗೆ. ಕೊಡ್ತಾ ಇದೀವಲ್ಲ ಮೇಡಮ್. ನಡಿ, ಇನ್ನು ಎಷ್ಟು ಅನ್ಭವಿಸ್ಬೇಕು ಏನು. ನಿಂದೆ 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 ಕವನ ಎದೆ ಬಡಿತದ ಕದನ ನಿನ್ನ ಜೊತೆ ನನ್ನ ಪಯಣ ದೇವರ ವರವೇನ. ತದಿಗಿನ ತಕ ಜಣು ತದಿಗಿನ ತಕ ಜಣು ತರಿಕಿಟ ತದರಿನ ತದಿಂದೀತ ಆನಂದಂ ಮನದಲ್ಲಿ ಬಯಸಿದ ಮದನಿಗೆ ದೊರೆತಳು ಆರಂಭ ಆರಂಭ ಮತ್ತೆ ಗೀತ ಗೋವಿಂದಂ. ಊಹೆಗೂ ನಿಲುಕದ ಸೊಗಸ ಉಸಿರಲೆ ಬಂಧಿಸು ರಭಸ ನಿನ್ನ ಜೊತೆ ಬಯಸಿದೆ ಸರಸ ಇದು ಹೊಸ ಮಧುರಸ. ನಯನದ ಅಂಚಲಿ ಹರುಷ ಹೊಳೆಯುವ ಹೊನ್ನಿನ ಕಳಶ ನಾ ಕಂಡ ಕನಸದು ಬಹುಶಃ ಪ್ರೀತಿಯ ಪರವಶ. ನಿನ್ನೆದಿರು ನಿಲ್ಲಲು ನಾನಾ ವೇಷ ಬರಸೆಳೆದು ಕುಣಿಸುವೆ ನೀ ಪಾಶ. ನಿಂದೆ 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 ಕವನ ಎದೆ ಬಡಿತದ ಕದನ ನಿನ್ನ ಜೊತೆ ನನ್ನ ಪಯಣ ದೇವರ ವರವೇನ. ಮೇಡಮ್, ಫೋನ್ ಸೈಲೆಂಟ್ ಅಲ್ಲಿ ಇತ್ತು, ನೋಡ್ಕೊಳ್ಳಿಲ್ಲ. ಅಯ್ಯೋ ಸಾರಿ ಸರ್, ಡಿಸ್ಟರ್ಬ್ ಮಾಡಿದ್ನಾ? ಅಯ್ಯೋ ಹಾಗೇನಿಲ್ಲ ಮೇಡಮ್. ಇದು ಗರ್ಲ್ಸ್ ಕಾಲೇಜಾ? ಇಲ್ಲ, ಇದು ಕೋ ಎಜುಕೇಶನ್. ಮತ್ತೇನು ನಿನ್ ಸುತ್ತ ಬರೀ ಹುಡುಗಿರೇ ಇದ್ರು, ಒಬ್ಬ ಹುಡುಗನೂ ಇಲ್ಲ? ಮೇಡಮ್, ಅದು ಬಾಯ್ಸು ಸಡನ್ ಆಗಿ. ಸರಿಯಾಗಿ ನಿನಗೆ ಸೆಟ್ ಆಗೋ ಜಾಬ್ನೇ ಹುಡ್ಕೊಂಡಿದ್ಯಾ ಅಂತ ಆಯ್ತು. ಮಾಯೆಗೆ ಸಿಲುಕದ ಸಖಿಯೇ ಮಾತಿಗೂ ಕರಗದ ಶಿಲೆಯೇ ಹಠವನೇ ಬಿಡೆನೆನ್ನುವೆಯ ನಿಜ ಕತೆ ಕೇಳೆಯ. ನನ್ನ ವ್ಯಥೆ ಹೇಳಲು ತರವೇ ಬಿಡುವಾಗಿ ಕೇಳಲು ಬಿಗುವೆ ಇಳಿಸಿ ನೀ ಮುನಿಸಿನ ಹೊರೆಯ ಪ್ರೀತಿಯ ತೋರೆಯ. ನನ್ನ ಹೆಸರೇಳಲು ಕುವಲವ ತಣಿಸಿ ನೀ ಉಳಿಸೆಯ ನನ್ನ ಜೀವ. ನಿಂದೆ 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 ಕವನ ಜೀವನ ಋತುಗಾನ ನಿನ್ನ ಜೊತೆ ನನ್ನ ಪಯಣ ದೇವರ ವರವೇನ. ಹೌದು ಮಗ, Bloody idiots! Rascal!
ಮೇಡಮ್ ನಿಮ್ಗೇನಾಗ್ಲಿಲ್ಲ ತಾನೆ? ಚೆನ್ನಾಗಿ ಸೆಟ್ ಮಾಡಿದ್ಯಾ. ಸೆಟ್ ಮಾಡಿದ್ದೀನ? ಇಂಪ್ರೆಸ್ ಆಗೋಗ್ತೀನಿ ಅಂತನಾ? ನಿಮ್ಗೊಂದು ದೊಡ್ಡ ನಮಸ್ಕಾರ ತಾಯಿ. ಬನ್ನಿ. ಪಕ್ಕಕ್ಕೆ ಬಿಡು ಗಾಡಿ. ಗಾಡಿ ಬಿಡಲ್ಲ ರೀ ಸರ್. ತಗೊಂಡೋಗ್ತೀನಿ ಸರ್. ಹೆಲ್ಮೆಟ್ ಏನಕ್ಕೆ ಹಾಕೊಂಡಿಲ್ಲ ಸರ್? ಎಲ್ಲಿದೆ ಹೆಲ್ಮೆಟ್? ಇದೆ ಸರ್. ಸರ್ ಇದೆ, ಬೈಕಲ್ಲಿ ಇದೆ. ನಿನ್ ಪೇಪರ್ಸ್ ಎಲ್ಲಿ? ಪೇಪರ್ಸ್ ಇಲ್ವಾ? ಸರ್ ಅದು ಸರ್ ನಾನು ನಾಗರಾಜು ಈ ಗಾಡಿನ ತಗೊಂಡೋಗಿ. ಏನಪ್ಪಾ ಆರ್ಸಿ ತೋರ್ಸು. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಹುಡುಗಿ ಬಿಸಿಲಲ್ಲಿ ನಿಂತಿದ್ದಾಳೆ ಸರ್. ಅದು ಬ್ರದರ್ ಬ್ರೋ ಬ್ರೋ ಸರ್ ಸರ್ ಪ್ಲೀಸ್ ಹೇಳಿ ಸರ್ ಸ್ವಲ್ಪ. ಬ್ರದರ್ ಬ್ರದರ್ ಸರ್ ಹತ್ರ ಮಾತಾಡ್ತಾ ಇದ್ದೀನಿ ಬ್ರದರ್. ಸ್ಟೇಷನ್ ಬಂದು ನೋಡು. ಡಾಕ್ಯುಮೆಂಟ್ಸ್ ಇಲ್ಲದೆ ಬಂದ್ಬಿಡ್ತೀರಾ? ಮೇಡಮ್ ಮೇಡಮ್ ಕುಡೀರಿ ಮೇಡಮ್, ತಗೊಳ್ಳಿ. ಪೇಪರ್ಸ್ ಇರಲ್ಲ, ಪೆಟ್ರೋಲು ಇರಲ್ಲ, ಒಂದ್ ಹುಡುಗಿನ ಹೊರಗಡೆ ಕರ್ಕೊಂಡು ಹೋಗ್ತಿದ್ಯಾ ಅನ್ನೋ ಕಾಮನ್ ಸೆನ್ಸ್ ಇರಲ್ವಾ ನಿಂಗೆ? ಇಷ್ಟು ರೆಸ್ಪಾನ್ಸಿಬಿಲಿಟಿ ಎಲ್ಲೂ ನೋಡಿಲ್ಲ. ನಿನ್ನ ನಂಬಿದ್ರೆ ಹೀಗೆ ರೋಡ್ ಮೇಲೆ ಕೂಡಿಸ್ಬಿಡ್ತೀಯ. ಅಬ್ಬಾ ನೀವು ಸುಮ್ನೆ ಇರಿ ಮೇಡಮ್. ನಾನೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ನ ಹೀಗಾಗತ್ತೆ ಅಂತ? ಇವೆಲ್ಲ ಪಾರ್ಟ್ ಆಫ್ ಲೈಫ್ ಮೇಡಮ್. ಮೇಡಮ್ ತಗೊಳ್ಳಿ, ಇದೇನೆ ತಗೊಳ್ಳಿ. ತಗೊಳಕಿ. ಪರವಾಗಿಲ್ವೇ? ಫೋನ್ ಮಾಡಿದ್ 5 ಮಿನಿಟ್ಸ್ಗೆ ಕಾರ್ ತಂದ್ಕೊಡೋಷ್ಟು ರಿಚ್ ಫ್ರೆಂಡ್ಸ್ ಇದಾರಾ ನಿಂಗೆ? ಯಾರ ಅವನಾ ಮೇಡಮ್? ಅವನ್ಗಷ್ಟು ಸೀನಿಲ್ಲ. ಈ ಕಾರ್ ನಂದೆ. ಕಾರ್ ಇದೆಯಾ ನಿಂದು? 2 years ಆಯ್ತು ಈ ಕಾರ್ ತಗೊಂಡು. ಮತ್ತೆ ಕಾರ್ ಇದ್ರು ಇಷ್ಟು ದಿನ ಬೈಕ್ ಯಾಕೆ ತರ್ತಿದ್ದೆ? ಅದು ಮೇಡಮ್, ಈ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಹೋದಾಗ ಹತ್ತದು ಇಳಿಯೋದು ಎಲ್ಲ ಬೈಕಲ್ಲಾದ್ರೆ. ನೀನೇನು ಅಂತ ಗೊತ್ತಿದ್ರು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೆ ನಾನು? ಮೇಡಮ್ ನೀವು ನನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನನ್ನ ಇಂಟೆನ್ಷನ್ ಬೇರೆನೆ. ಸಾಕು, ಈವ್ನಿಂಗ್ ಆಫೀಸಿಗೆ ಬಂದು ಪಿಕ್ ಮಾಡು. ಸ್ವಲ್ಪ ಕೆಲಸಗಳಿದೆ. ಹಾ ಬಾರೋ. ಏನೋ ಇದು? ಅಮ್ಮ ನಿನ್ಗೇನೋ ಕೊಟ್ಟು ಬಂದ್ಲು. ಹೌದಾ? ಹೌದು, ಮೊನ್ನೆ ನಿಶ್ಚಿತಾರ್ಥಕ್ಕೆ ಯಾರು ಬರ್ಲಿಲ್ಲ. ನನ್ಗೂ ತಂಗಿ ಇದ್ದಾಳೆ ಅಂತ ಗೊತ್ತಿಲ್ವಾ? ಚಿಕ್ಕ ವಯಸ್ಸಿನಿಂದ ಈ ಮನೆ ಸೊಸೆ ಅಂತ ಹೇಳಿದ್ರಿ ನೀವು. ಕನಿಷ್ಠ ಒಂದು ಮಾತು ಕೂಡ ಹೇಳಿಲ್ಲ. ಎಂಗೇಜ್ಮೆಂಟ್ ಬರ್ಲಿಲ್ವಂತೆ, ಅಕ್ಷತ ಹಾಕ್ಲಿಲ್ವಂತೆ. ಅವ್ನಿಗೆ ಇಷ್ಟ ಇಲ್ದಿದ್ ನಾವೇನ್ ಮಾಡಕ್ಕಾಗತ್ತೆ? ಅವ್ರು ಬಂದೆಷ್ಟೊತ್ತಾಯ್ತು? ಚೆನ್ನಾಗಿದೇನೋ? ಅಲ್ಲೇ ಇರೋಕ್ ಹೇಳಿ ಬಂದ್ಬಿಡ್ತೀನಿ. ಊರಲ್ಲಿ ತಿರುಗಾಡ್ಬೇಕಾದ್ರೆ ತಲೆ ತಗ್ಸೋಗಾಗತ್ತೆ. ಏನಾಯ್ತು? ಏನಾಗ್ಬೇಕು? ವಯಸ್ಸಿಗೆ ಬಂದು ಹುಡುಗಿನ ಮನೇಲಿ ಇಟ್ಕೊಂಡು ನಿಮ್ ಭಾವನಿಗೆ ಮದುವೆನ ಅಂತ ಉಗಿತಾ ಇದ್ದಾರ ಮುಖದ ಮೇಲೆ. ಅವಳು ಇನ್ನೂ ಓದ್ಬೇಕು ಅಂತಿದ್ದಾಳೋ? ಡಾಕ್ಯುಮೆಂಟ್ಸ್ ರೆಡಿ ಮಾಡಿರಿ. ನೀವಿರಿ. ರೀಸನ್ ನಮಗ್ ಗೊತ್ತಿಲ್ವಾ? ಮೊನ್ನೆ ಬಸ್ಸಲ್ಲೇನೋ ನಡೀತಂತಲ್ಲ, ಅದನ್ನ ಕವರ್ ಮಾಡ್ಕೊಳಕ್ಕೆ ಈ ಮದುವೆ ಡ್ರಾಮಾ ಅಂತ ಊರಲ್ಲೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಯಾವನ ಅಂದಿದ್ದು? ಯಾವನ ಅಂದಿದ್ದು? ನಾನೇ. ಏನು ಹೊಡಿತೀಯ? ಯಾಕೋ ನನ್ನೀಗ ಹೊಡಿತೀಯ? ಎಷ್ಟ್ ಜನರಿಗೆ ಹೊಡಿತೀಯ? ಊರಲ್ಲಿ ಇದ್ದವರಿಗೆಲ್ಲ ಹೊಡಿತೀಯ? ನಿನ್ನ ಕೋಪ ತಪ್ಪು ಮಾಡ್ದವನ್ ಮೇಲೆ ತೋರ್ಸು, ಆಗ ಒಪ್ಕೋತೀನಿ ನನ್ನ ಭಾವ ಗಂಡ್ಸು ಅಂತ. ಇದೇ ಮ್ಯಾಟ್ರ್ ನನ್ನ ತಂಗಿ ವಿಷಯದಲ್ಲಿ ನಡೆದಿದ್ದರೆ ಮಾರಿಗೆ ನರಬಲಿ ಕೊಡ್ತಾ ಇದ್ದೆ. ನಾನೇ ಮರ್ಯಾದೆ ಉಳಿಸು ಮೊದಲು. ನಂಗೆ ಹಸುವಾಗ್ತಿದೆ. ಹಾಸ್ಟೆಲ್ಗೆ ಡ್ರಾಪ್ ಮಾಡು. ಮೆಸ್ ಕ್ಲೋಸ್ ಮಾಡ್ತಾರೆ. ವಾಟ್ ಆರ್ ಯು ಟಾಕಿಂಗ್ ಮೇಡಮ್? ನೀವು ನನ್ ಜೊತೆ ಬಂದು ಈ ಮೆಸ್ಸು ಹಾಸ್ಟೆಲ್ ಏನಿದೆಲ್ಲ ನಾನ್ ನಿಮ್ಗೆ ಮಸ್ತ್ ಟಿಫನ್ ಮಾಡಿಸ್ತೀನಿ, ಬನ್ನಿ. ಬೇಡಪ್ಪ, ನಂಗೇನು ಬೇಡ. ಅದ್ರಲ್ಲಿ ಯಾವ ಮದನ್ ಬೇಕಾದ್ರೂ ಕಲ್ಸ್ಕೊಟ್ಬಿಡ್ತೀಯ. ಮೇಡಮ್ ನೀವು ನನ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಊಹೆ ಮಾಡ್ಕೋತಾ ಇದ್ದೀರಾ? ಆಬ್ವಿಯಸ್ಲಿ. ತುಂಬಾ ಹರ್ಟ್ ಆಗುತ್ತೆ ಮೇಡಮ್. ನಂಗೆ ಗೊತ್ತಿಲ್ಲ ಮೇಡಮ್. ಇವತ್ತು ನಾನು ನಿಮ್ಗೆ ಒಳ್ಳೆ ಟಿಫಿನ್ ಮಾಡಿಸ್ತೀನಿ. ನೀವು ಹ್ಯಾಪಿಯಾಗಿ ತಿಂದು ಸೇಫ್ ಆಗಿ ಹಾಸ್ಟೆಲ್ಗೆ ಹೋಗ್ಬೇಕು. ಮೇಡಮ್ ನೀವು ಇಳಿಬೇಡಿ, ತುಂಬಾ ಜನ ಜೆಂಟ್ಸ್ ಇದಾರೆ ಅಲ್ಲಿ, ನಾನೇ ತಗೊಂಡ್ಬರ್ತೀನಿ. ಎಷ್ಟು ಡೇಂಜರಸ್ ನೀನು. ನಿನ್ನೆ ಪಕ್ಕ ಇಟ್ಕೊಂಡು ತಿರ್ಗಾಡ್ತಿದ್ದೀನಿ. ಅವು ಯಾವ ಲೆಕ್ಕ? ಅಯ್ಯೋ ಸುಮ್ನೆ ಇರಿ ಮೇಡಮ್. ಮೊನ್ನೆ ಯಾವಾಗ್ಲೂ ಚಿಕ್ಕ ಮಿಸ್ಟೇಕ್ ಮಾಡಿದಕ್ಕೆ ನೀವು ನನ್ನನ್ನ MM ಗಾರನ್ನ ನೋಡೋ ಹಾಗೆ ನೋಡ್ತಾ ಇದ್ದೀರಾ. MM ಗಾರ ಅಂದ್ರೆ? ಅಯ್ಯೋ ಇರುತ್ತೆ ಬಿಡಿ ಮೇಡಮ್, ಏನೋ ಒಂದು. ನೀವು ಇಲ್ಲೇ ರೀ, ನಾನು ತಗೊಂಡ್ಬರ್ತೀನಿ.
ಸರ್, ನಾನು ಟ್ರೆಡಿಷನಲ್ ಆಗಿ ರೆಡಿ ಆದ್ರೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಲ್ವಾ? ಈಗ ಇಷ್ಟ ಆಗತ್ತಾ ನೋಡಿ. ಮೇಡಮ್, ಹ್ಯಾವ್ ಇಟ್ ಮೇಡಮ್. ತಣ್ಣಗಾದ್ರೆ ಚೆನ್ನಾಗಿರೋಲ್ಲ ಮೇಡಮ್. ಆ ಕೆಂಪು ಚಟ್ನಿ ಹಂಚ್ಕೊಳ್ಳಿ, ಮಸ್ತ್ ಆಗಿರುತ್ತೆ. ನಂಗೇನು ಬೇಡ, ನನ್ನ ಅರ್ಜೆಂಟಾಗಿ ಹಾಸ್ಟೆಲ್ ಕರ್ಕೊಂಡು ಹೋಗು. ಅದೇನ್ ಮೇಡಮ್, ಈಗ ತಾನೇ ಹಸುವು ಅಂತಿದ್ರಿ? ಬೇಡ ಅಂದೆ ಅಲ್ವಾ? ಯಾಕೆ ರೀಸನ್ ಹೇಳ್ತಾ ಇದ್ರೆ ಡ್ರಾಪ್ ಮಾಡಲ್ವಾ? ಮೇಡಮ್, ಯು ವಾಂಟ್ ಟು ಗೋ ಟು ದ ವಾಶ್ರೂಮ್? ಇಲ್ಲೇ ಒಂದ್ ಒಳ್ಳೆ ಹೋಟೆಲ್ ಇದೆ, ವಾಕಿಂಗ್ ಡಿಸ್ಟೆನ್ಸ್. ಹೋಗ್ ಬರೋಣವಾ? ನೀನೇ ಬಿಡ್ತೀಯಾ ಇಲ್ಲ ಇಳ್ದು ನಾನೇ ಆಟೋದಲ್ಲಿ ಹೋಗ್ಲಾ? ಇಷ್ಟು ದಿನ ನಿಂಗೆ ಬಿಹೇವಿಯರ್ ಒಂದೇ ಗೊತ್ತಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ತಾನೇ ಅರ್ಥ ಆಯ್ತು ನಿಂಗೆ ಕ್ಯಾರೆಕ್ಟರೇ ಇಲ್ಲ ಅಂತ. ರಾಮಚಂದ್ರ, ತಪ್ಪಾಯ್ತು ಮೇಡಮ್. ಅದನ್ನ ಬೇಕು ಅಂತ ಆಗಿದ್ದಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್, ಯು ನೋ. ಇನ್ಫ್ಯಾಕ್ಟ್ ನನ್ಗೆ ವುಮೆನ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಮೇಡಮ್. ಮಾಮೂಲ್ ರೆಸ್ಪೆಕ್ಟ್ ಅದು? ನಿನ್ ಮೊಬೈಲ್ ನೋಡಿದ್ರೆ ಎಷ್ಟು ರೆಸ್ಪೆಕ್ಟೋ ಗೊತ್ತಾಗತ್ತೆ. ನನ್ ಫೋನ್ ನೋಡಿದ್ರ? ಅದು ಕಂಡ್ರೆ ಸಂಸ್ಕಾರ ಇಲ್ದೇ ಇರೋದು ಅಂದ್ರೆ. ಯಾರ ವಸ್ತು ಮುಟ್ಟಬೇಕು ಮುಟ್ಟಬಾರ್ದು, ಅವ್ರ ಪರ್ಸನಲ್ ಏನು ಕಂಫರ್ಟ್ ಏನು ಅಷ್ಟೇ ಹೊರತು ಹಸ್ವಾದಾಗ ಅನ್ನ ಬೇಕು ಅನ್ನೋದು ಸಂಸ್ಕಾರ ಇಲ್ದೇ ಇರೋದಲ್ಲ ಮೇಡಮ್. ಅಂದ್ರೇನು? ಈಗ ನಿನ್ನ ಹತ್ರ ನಾನ್ ಸಂಸ್ಕಾರ ಕಲಿಬೇಕಾ? ಹಾಗಲ್ಲ ಮೇಡಮ್, ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್, ಇವೆಂಟ್ಸ್. ಅಂದ್ರೆ ಲಾಸ್ಟ್ 3-4 days ನಲ್ಲಿ ನಮ್ಮಿಬ್ರು ಮಧ್ಯೆ ನಡೆದಿದ್ದನ್ನು ಹೇಳ್ತಾ ఇದ್ದೀನಿ అಷ್ಟೇ. మీరు బెటర్గా అర్థం చేసుకుంటారని. బాగా అర్థమైంది. నీ మొబైల్ చూస్తే ನಾನು ನಿಮ್ಗೆ ಬೆಟರ್ ಆಗಿ ಅರ್ಥ ಆಗ್ಲಿ. ಪದೇ ಪದೇ ಮೊಬೈಲು 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 ಅಂತಿದ್ದೀರಲ್ಲ, ಏನಿದೆ ಆ ಮೊಬೈಲಲ್ಲಿ? ತಗೊಳ್ಳಿ ನೋಡಿ, ಏನ್ ಮಣ್ಣ ಇದೆ ಮೊಬೈಲಲ್ಲಿ? ಸರ್, ನಾನು ಟ್ರೆಡಿಷನಲ್ ಆಗಿ ರೆಡಿ ಆದ್ರೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಲ್ವಾ? ಈಗ ಇಷ್ಟ ಆಗತ್ತಾ ನೋಡಿ. ಮೇಡಮ್ 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 ನಂಗೆ ಏನು ಗೊತ್ತಿಲ್ಲ ಮೇಡಮ್. ಪ್ಲೀಸ್ ಮೇಡಮ್. ಮೇಡಮ್, ನಿಜವಾಗ್ಲೂ ನಂಗೆ ಏನು ಐಡಿಯಾ ಇಲ್ಲ ಮೇಡಮ್. ಛೀ, ನೀನ್ ಇಂಥವನು ಅಂತ ಮೊದ್ಲೇ ಗೊತ್ತಿದ್ರೆ ನಿಮ್ ಜೊತೆ ಸಂಬಂಧ ಕೂಡ ಬೆಳೆಸ್ತಿರ್ಲಿಲ್ಲ. ಹೇಗ್ ಬೆಳೆಸಿದಾರೆ ನಿಮ್ಮ ಅಪ್ಪ ಅಮ್ಮ ನಿನ್ನ? ಒಂದು ಪದ್ಧತಿ ಇಲ್ಲ, ಪಾಡಿಲ್ಲ, ಬಿಹೇವಿಯರ್ ಇಲ್ಲ, ಕ್ಯಾರೆಕ್ಟರ್ ಇಲ್ಲ, ಏನೂ ಇಲ್ಲ. ನೀನೊಬ್ನೇನಾ ನಿನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಹೀಗೇನಾ? ನೋಡಿ, ನೀವು ನನ್ನ ನಿನ್ಬೇಕಾದ್ರು ಅನ್ನಿ, ಡೋಂಟ್ ಡೇರ್ ಗೋ ನಿಯರ್ ಮೈ ಫ್ಯಾಮಿಲಿ. ಐ ವಿಲ್. ಏನ್ ಮಾಡ್ತೀಯಾ? ನೀನ್ ಈ ತರ ಕೆಲ್ಸಗಳು ಮಾಡಿದ್ರೆ ಯಾಕನ್ನಲ್ಲ? ರೇಗಿಸ್ಬೇಡ, ರೇಗಿಸ್ಬೇಡವೇ. ಏನು ವೇನಾ? ಹೌದು, ವೇ 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 ವೇ. ನಾನು ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ವೇ ಎಲ್ಲ ಇನ್ನೂ ಜಾಸ್ತಿ ಅಂತೀನಿ. ಯು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಹೇ, ಕ್ರಾಸ್ ಮಾಡಿದವಳು ನೀನು. ನನಗೆ ಹುಡುಗಿರ್ ತಲೆ ಕೆಡಿಸಿದ್ರೆ ಇಂಥ ಮಾತೆ ಬರುತ್ತೆ ಅಂದ್ರೆ? ನಿಮ್ಗೀಗ ಮೀನಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಯೋಕ್ಕಾಗಲ್ಲ ಮೇಡಮ್. ಐ ಆಮ್ ಡನ್ ಅಂಡ್ ಐಮ್ ಗೆಟಿಂಗ್ ಆಫ್. ಹೇಳಿಯೇ, ಹೇಳಿ. ಗೆಟ್ ಡೌನ್. ಹೇಳಿರಿ ಮೇಡಮ್, ನೀವು ಫಸ್ಟ್ ಇಳಿರಿ. ಹೋಗಿ, ಆಟೋಲಾದ್ರೂ ಹೋಗಿ, ಉರುಳ್ಕೊಂಡಾದ್ರೂ ಹೋಗಿ. ಅಯ್ಯೋ ಹೋಗಿ ಮೇಡಮ್. ಗೀತಾ ಕುಲಕರ್ಣಿ, ಟೀಮ್ ಮ್ಯಾನೇಜರ್ ಅಂತ ಇವಳು ಮುಖ. ಹಲೋ, ಹಲೋ. ವಿಜಯ್, ನಾನು ಭಾವ ಮಾತಾಡ್ತಿದ್ದೀನಿ. ರಾಕ್ಷಸಿ ಆಗ್ಲೇ ಕಾಲ್ ಮಾಡಿ ಹೇಳ್ಬಿಟ್ಲ ಏನೋ. ವಿಜಯ್, ಹಲೋ ಹಲೋ. ಹಲೋ ಭಾವ. ವಿಜಯ್, ನಾನು ಬೆಂಗಳೂರಿಗೆ ಬರ್ತಿದ್ದೀನಿ. ಬೆಂಗಳೂರ್ಗ?
ಬೆಂಗಳೂರಿಗೆ ಇಷ್ಟು ಸಡನ್ ಆಗಿ? ನಿನಗೆ ಬಸ್ನಲ್ಲಾದ ಒಂದು ಇನ್ಸಿಡೆಂಟ್ ಗೊತ್ತಲ್ಲ, ಅದು ಯಾರಿಗೂ ಗೊತ್ತಿರಲಿಲ್ಲ. ಮದುವೆ ಆದ್ಮೇಲೆ ಅದನ್ನ ನೋಡೋಣ ಅಂತ ಬಿಟ್ಬಿಟ್ಟಿದ್ದೆ. ನೀರು ಈಗ ಅದು ಊರಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಎಲ್ರು ಅಸಹ್ಯವಾಗಿ ಮಾತಾಡ್ಕೋತಿದ್ದಾರೆ ಗೊತ್ತಾ. ಮೊದ್ಲು ನನ್ನ ಮಗನ ಕೊಂದು ಅವನ ಶವನ ಭುಜದ ಮೇಲೆ ಹಾಕೊಂಡು ಊರಲ್ಲಿ ತಿರುಗಾಡ್ಲಿಲ್ಲ ಅಂದ್ರೆ ನಾನು ಗಂಡಸೇ ಅಲ್ಲ ವಿಜಿ. ಇನ್ನೊಂದು ವಾರದಲ್ಲಿ ಮದುವೆ ಇಟ್ಕೊಂಡು ಈ ಟೈಮಲ್ಲಿ ಇವೆಲ್ಲ ಯಾಕೆ ಬಾವ? ಅವಶ್ಯ ಬಿದ್ರೆ ಮದುವೆ ಮುಂದಕ್ಕೆ ಹಾಕೋಣ ವಿಜಯ್. ನಮ್ಮ ಫ್ಯಾಮಿಲಿ ಮರ್ಯಾದೆ ಮುಖ್ಯ. ಅವನೆಲ್ಲಿದ್ರು ಸರಿ, ಹುಡುಕ್ತೆ ಬಿಡಲ್ಲ. ಗೀತಾ ಭಯ ಪಟ್ಕೊಂಡು ನನ್ನ ಹತ್ರ ಏನು ಹೇಳ್ತಿಲ್ಲ, ಮುಚ್ಚಿಡ್ತಿದ್ದಾಳೆ. ಈ ವಿಷಯದಲ್ಲಿ ನೀನ್ ಹೇಳ್ಬೇಕು ವಿಜಯ್. Objects are closer than they appear. ಏನ್ ನಿನ್ ರಿಯಾಕ್ಷನ್? ನಿಮ್ ಬಾಬಾ ಬೆಂಗಳೂರಿಗೆ ಬರ್ತಿದ್ದಾರೆ ಅಂದ್ರೆ ಹುಚ್ಚು ಹೊಯ್ಕೊಳಂಗಾಯ್ತು ಕಣ್ರಿ. ಹೇಳಿ ಮೇಡಮ್. ನಾನೇ ಏನು? ಅದೇ ಮೇಡಮ್, ನೀವು ಮಿಡ್ ನೈಟ್ ಅಲ್ಲಿ ರೋಡಲ್ಲಿ ಹಾಗೆ ಇಳಿದ್ಬಿಟ್ರಲ್ಲ ಮೇಡಮ್. ನೀವು ಫಸ್ಟ್ ಇಳಿರಿ ಅಂದ್ರೆ ನಾನೇ ಇಳಿಸ್ದೆ ಬಿಡಿ. ನೀವು ಸೇಫಾಗಿ ರೀಚ್ ಆದ್ರೆ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ಓಹೋ, ನಿಂಗೆ ಗರ್ಲ್ಸ್ ಬಗ್ಗೆ ಅಷ್ಟು ಕೇರ್ ತಗೊಳ್ಳೋ ಮ್ಯಾನರ್ಸ್ ಕೂಡ ಇದೆಯಾ? ಮೇಡಮ್, ನಿಮ್ಮ ಅಣ್ಣ ನಾಳೆ ಬೆಳಿಗ್ಗೆ ಬರ್ತಿದಾರಂತೆ. ನನ್ಗೆ ಈಗ ತಾನೇ ಕಾಲ್ ಮಾಡಿದ್ರು. ನಂಗೆ ಗೊತ್ತು. ಗೊತ್ತಿದ್ರು ಇಷ್ಟು ಕೂಲಾಗಿ ಹೇಗ್ ಮಲಗಿದ್ದೀರಾ ಮೇಡಮ್? ನನ್ಗೇನ್ ಪ್ರಾಬ್ಲಮ್? ಅವ್ನ್ ಬರ್ತಿರೋದು ನಿನ್ನೆ ಎತ್ತಕ್ಕೆ. ಅಯ್ಯೋ, ಹಾಗಂದ್ರೆ ಹೇಗೆ ಮೇಡಮ್? ನಾವಿಬ್ರು ಒಂದು ಪ್ಲಾನ್ ಮಾಡ್ಕೊಂಡು ಅದ್ರ ಪ್ರಕಾರ ಹೋಗ್ಬೇಕಲ್ವಾ? ಸೆಕ್ಯೂರಿಟಿ! ಲೇ, ಒಳ್ಳೆ ತರಲೆ ಹುಡುಗಿ ಸಿಕ್ಕೊಳ್ಳಲ್ಲ ನಿಂಗೆ. ಬಾಯಿ ಮುಚ್ಚ ನೀನ್. ನಾಳೆ ಆ ಹುಡುಗಿ ಒಳ್ಳೆ ನೀನ್ ಕೊಟ್ಟು ಕಮಂಗಿ ಐಡಿಯಾ ಇಂದಾನೆ ಇವೆಲ್ಲ ಆಗಿದ್ದು. ಮಾತಾಡ್ಬೇಡ. ನಾನ್ ಕೊಟ್ಟ ಐಡಿಯಾ ಚೆನ್ನಾಗಿತ್ತು. ಯಾರು ಹೇಳಿದ್ರು ನಿಂಗೆ? ನಾನು ಬಾರಲ್ಲಿ ಇದ್ದೀನಿ ಅಂತ ಯಾರು ಹೇಳಿದ್ರು? ಏನ್ ಮಾತಾಡ್ತಾ ಇದೀಯಾ? ನಾನು ಟ್ರಾಫಿಕ್ ಅಲ್ಲಿ ಇದ್ದೀನಿ. ಏನ್ ಹೇಳಲ್ಲ. ಯಾವಾಗ ನೋಡಿದ್ರು ಮಂಗನ್ ಮುಖ ಇಟ್ಕೊಂಡಿರ್ತಾನೆ. ಮಾರ್ಕೆಟಿಂಗ್ ಬಂದಿದ್ರೆ ಪಾರ್ನಲ್ಲೇ ಇದೀನಿ. ಇಲ್ಲ ಅಂತ ಹೇಳದ್ನ, ಇವೆಲ್ಲ ಫಾರ್ಮಾಲಿಟೀಸ್ ಬೇಬಿ. ಐ ಹ್ಯಾಡ್ ಟು ಸ್ಪೆಂಡ್ ಸಮ್ ಟೈಮ್. ಜಾಬ್ ರಿಸ್ಕ್ ಇದು. ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಹಿಂದೆ ಏನಿದೆ? ಹಿಂದೆ ಎಷ್ಟು ಕಾರ್ ಇದೆ ನೋಡು. ರಶ್ಮಿ, ನನ್ ಮಾತು ಕೇಳು. ರಶ್ಮಿ, ಇವತ್ತು ಎಂತ ಪ್ರಮಾದ ತಪ್ಪೋಯ್ತು ಗೊತ್ತಾ? ರಶ್ಮಿ, ಅಮ್ಮ, ಮಣ್ಣು ತಿಂದರೇನು ಚಿಚುವನ ಕ್ಷಮಿಸೋಲ್ಲವೇ ಪಂಥವೇ. ನೋಡು ನೋಡು. ಅಮೆರಿಕ ಗರ್ಲಾದ್ರು, ಅಥಣಿ ಗರ್ಲಾದ್ರು, ಯುರೋಪ್ ಗರ್ಲಾದ್ರು, ನಮ್ಮ ಉಡುಪಿ ಗರ್ಲಾದ್ರು. ಅಮೆರಿಕ ಗರ್ಲಾದ್ರು, ಅಥಣಿ ಗರ್ಲಾದ್ರು, ಯುರೋಪ್ ಗರ್ಲಾದ್ರು, ನಮ್ಮ ಉಡುಪಿ ಗರ್ಲಾದ್ರು. ಚೈನಾ, ಕೆನ್ಯಾ, ಜಾರ್ಜಿಯಾ, ಲಿಬಿಯಾ, ಆಸ್ಟ್ರೇಲಿಯಾ, ಹಿಂದೂಸ್ತಾನ್, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಯಾವ ಗರ್ಲಾದ್ರು. ವಾಟ ಲೈಫ್, ಹುಡುಗಿರಂದ್ರೇನೆ ಟಪ್ಪು. ಅವರ ಹುಚ್ಚಿಗೆ ನಾವೇ ಸ್ಟಪ್ಪು, ಅದಕ್ಕೆ ನಾನೇ ಪ್ರೂಫು. ವಾಟ ಲೈಫ್, ಹುಡುಗಿರಂದ್ರೇನೆ ಟಪ್ಪು. ಅವರ ಹುಚ್ಚಿಗೆ ನಾವೇ ಸ್ಟಪ್ಪು, ಅದಕ್ಕೆ ನಾನೇ ಪ್ರೂಫು. ಹುಡುಗಿರಲ್ಲ ಏಂಜಲ್ಸ್ ಅಂತ ಅಂದಿನ
ಕವಿಗಳ ವರ್ಣಿಸ್ತಿದ್ರು. ಈಗೇನಾದ್ರೂ ಇವ್ರನ್ ಕಂಡ್ರೆ ಬರೆಯೋದನ್ನೇ ಮರ್ತೋಗ್ತಿದ್ರು. ಫೇಸ್ಬುಕ್ ಅಲ್ಲೇ ವಾಟ್ಸಪ್ ಅಲ್ಲೇ ಲೋಕವ ಮರೆತು ಮುಳುಗಿರ್ತಾರೆ. ಮಕ್ಕಳು ನಾವೇ ಏನಾಗೋದ್ರು ನನಗೇನ್ ಸಂಬಂಧ ಅಂತಿರ್ತಾರೆ. ಹುಡುಗರಿಗೆಲ್ಲ ಗೋಲ್ಡನ್ ಡೇಸು ಪುರಾಣದಲ್ಲೇ ಪಾಸು. ಸೋ ಮೈ ಡಿಯರ್ ಫ್ರಸ್ಟ್ರೇಟೆಡ್ ಬಾಯ್ಸ್, ಡೋಂಟ್ ಎಕ್ಸ್ಪೆಕ್ಟ್ ದೋಸ್ ಥಿಂಗ್ಸ್ ಇನ್ ಕಂಟೆಂಪರರಿ ಡೇಸ್. ನಮ್ಮ ಹುಡುಗರು ಮೊಟ್ಟಾಸ್. ವಾಟ ಲೈಫ್, ಹುಡುಗಿರಂದ್ರೆ ಟಫ್, ಹುಚ್ಚಿಗೆ ನಾವೇ ಸ್ಟಫ್, ಅದಕ್ಕೆ ನಾನೇ ಪ್ರೂಫ್. ವಾಟ ಲೈಫ್, ಹುಡುಗಿರಂದ್ರೆ ಟಫ್, ಹುಚ್ಚಿಗೆ ನಾವೇ ಸ್ಟಫ್, ಅದಕ್ಕೆ ನಾನೇ ಪ್ರೂಫ್. ವಾಟ ಲೈಫ್, ಹುಡುಗಿರಂದ್ರೆ ಟಫ್, ಹುಚ್ಚಿಗೆ ನಾವೇ ಸ್ಟಫ್, ಅದಕ್ಕೆ ನಾನೇ ಪ್ರೂಫ್. ವಾಟ ಲೈಫ್, ಹುಡುಗಿರಂದ್ರೆ ಟಫ್, ಹುಚ್ಚಿಗೆ ನಾವೇ ಸ್ಟಫ್, ಅದಕ್ಕೆ ನಾನೇ ಪ್ರೂಫ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಅಯ್ಯೋ ಚೇಂಜ್ ಇಲ್ಲ ಮೇಡಮ್. ನನ್ ಹತ್ರನೂ ಇಲ್ಲಪ್ಪ. ಏನ್ ಮಾಡೋದೀಗ? ಚೇಂಜ್ ಇಟ್ಕೋಬೇಕಲ್ವಾ? ನೋಡಿ ಮೇಡಮ್ 200 ಇದೆಯೇನೋ. ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಅಣ್ಣ ಏನ್ ಪ್ರಾಬ್ಲಮ್ ಏನು? ಮೇಡಮ್ 2000 ಕೊಟ್ಟಿದ್ದಾರೆ, ನನ್ನ ಹತ್ರ ಚಿಲ್ಲರೆ ಇಲ್ಲ ಸರ್. ಎಷ್ಟಾಗಿದೆ? 200 ಕೊಟ್ಬಿಡು. ಮೇಡಮ್ ಅಮೌಂಟ್ ಮೇಡಮ್ ಕೊಟ್ಬಿಡು ಫಸ್ಟ್. ನೀವು ಕೊಡ್ತೀರಾ? ಅವಶ್ಯಕತೆ ಇಲ್ಲ. ಯಾರಂದ್ರೆ ಅವ್ರ ಹತ್ರ ದುಡ್ಡು ತಗೊಳ್ಳಲ್ಲ. ಅದೇನ್ ಮೇಡಮ್ ನನ್ನನ್ನ ಅಪರಿಚಿತನ್ ತರ ಮಾತಾಡ್ತಿದ್ದೀರಾ? ನಾನ್ ನಿಮ್ಮವನೇ ಅಲ್ವಾ? ಅಂದ್ರೆ ನಿಮ್ ಭಾವಿ ಅತ್ತಿಗೆಗೆ ಅಣ್ಣ ಅಲ್ವಾ ನಾನು? ಓ ವಾವ್, ರಿಲೇಟಿವ್ಸ್ ಆಗಿದ್ರೆ ನಿಮಗ್ ಭಾವ ಆಗ್ತಾರೆ. ವೈ ಕಾಂಟ್ ಯು ಅಡ್ಜಸ್ಟ್ ಮೇಡಮ್? ಯಾರೋ ಬಾವ? ನಾನ್ ಹೇಳಿದ್ನ ಬಾವ ಅಂತ? ವರ್ಷೆ ಅದ್ ಮಾತ್ರಕ್ಕೆ ಬಾವ ಆಗಲ್ಲ. ಇನ್ನೊಂದ್ಸಾರಿ ಬಾವ ಗಿವ ಅಂದ್ರೆ ಮೇಡಮ್ 2000 ಏನ್ ಬೇಕಾಗಿಲ್ಲ, ಇಟ್ಕೋ. ಥ್ಯಾಂಕ್ ಯು ಮೇಡಮ್. ಅದನ್ನ ಕೊಡು, ಇದನ್ನ ಇಟ್ಕೋ. ತಪ್ಪೇನಿಲ್ಲ. ಏನು ಅಂದೆ? ಏನಿಲ್ಲ ಮೇಡಮ್, ಹೋಗ್ತಿದ್ದಾರೆ ಅಂದೆ. ಮೇಡಮ್ 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 ಸಾರಿ ಮೇಡಮ್. ಮೇಡಮ್ ಮೇಡಮ್ ಮ್ಯಾಮ್. ಮಾಮ ಅಣ್ಣ ಒಬ್ಳೆ ಬಂದ್ಯಾ? ಹಾ. ಒಂದ್ ಸೆಕೆಂಡ್. ರೇ ವಿಜಯ್ ಬಾ. ಏನಿಬ್ರು ಒಟ್ಟಿಗೆ ಬಂದ್ರಾ? ಇಲ್ಲ ಬಾಬಾ, ನಾನು 4 ಹೆಜ್ಜೆ ಹಿಂದೆ ಇದ್ದೆ. ಕಮ್ ಇನ್ ಸೈಡ್. ನಡಿ ನಿಂಗಿದೆ. ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡಿ ಮೇಡಮ್ ಪ್ಲೀಸ್. ಟೀ ಕಾಫಿ? ಬೈ ಗಾಡ್ಸ್ ಗ್ರೇಸ್ ನಂಗೆ ಟೀ ಕಾಫಿ ಯಾವ್ದು ಅಭ್ಯಾಸ ಇಲ್ಲ ಬಾಬಾ. ಟೀ ಕಾಫಿ ಇಲ್ಲ, ಎಣ್ಣೆ ಮಾತ್ರ. ನೀನ್ ಕುಡಿತೀಯಾ? ಹಾ, ಕಾಫಿ. ಹಾ ಬಾಬಾ ನೀವು ಕುತ್ಕೊಳ್ಳಿ. ನಾನು ಆಕ್ಚುಲಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಐಲ್ ಗೆಟ್ ಯು. ಗೀತಾ ಅವ್ರೆ, ಶುಗರಾ? ಅಣ್ಣ ನಂಗೇನು ಬೇಡ. ಅದ್ಯಾಕೋ ಈಗ ತಾನೇ ಬೇಕು ಅಂದೆ? ಬೇಡ ಅನ್ನಲ್ಲ. ಏನೋ ಪಣಿ? ಪ್ರಸಾದ್ ಬಾಬಾ, ಹೇಗಿದ್ಯಾ? ಫೈನ್ ಕಣ. ಕೂತ್ಕೋ. ಏನಮ್ಮ ಗೀತಾ, ಚೆನ್ನಾಗಿದ್ಯಾ? ಈ ಹುಡುಗ ಯಾರು? ಹೇಳದ್ನಲ್ಲ, ಇವನ್ ಹೆಸರು ವಿಜಯ್ ಅಂತ, ನನ್ ಬಾಮ ಇದ. ಓ ಹಾಯ್. ಹಲೋ ಸರ್. ಬಾ ಕೂತ್ಕೋ. ಊರಲ್ಲಿ ಮರ್ಯಾದೆ ತೆಗೆದುಬಿಟ್ಟ ನನ್ನ ಮಗ. ಆದ್ರೂ ಇಷ್ಟು ದಿನ ನೀನೇನೋ ಮಾಡ್ತಿದ್ದೆ? ಇನ್ಸಿಡೆಂಟ್ ಆಗಿ ಎಷ್ಟು ದಿನ ಆಯ್ತು, ಅದು ಕೂಡ ಮಂಗಳೂರು ಪಕ್ಕದಲ್ಲಿ. ಅವನನ್ನ ಹಾಗೆ ಇನ್ನೂ ಬಿಟ್ಟಿದ್ಯಲ್ಲ? ಫ್ಯಾಮಿಲಿ ಮರ್ಯಾದೆ ಏನಾಗಬೇಕು? ಗೀತಾ, ಅವನ ಏಜ್ ಎಷ್ಟಿತ್ತಮ್ಮ? ವಿಜಯ್ ಎಷ್ಟು? ಅದನ್ ಯಾರ್ದೋ ಏಜು ನನ್ಗೆ ಹೇಗ್ ಗೊತ್ತಿರುತ್ತೆ ಅಲ್ವಾ? ನಾನ್ ಕೇಳ್ತಿರೋದು ನಿನ್ನ ಏಜ್. ಅದು 25 ಇರ್ಬೋದು. 25 ಅಂತ ಅಣ್ಣ. ಐ ಮೀನ್ ಅವನೇಜ್ ಕೂಡ ಸ್ವಲ್ಪ ಸೇಮ್ ಇರುತ್ತೆ. ನಡೆಯೋ.
ಟ್ರಾವೆಲ್ ಆಫೀಸ್ ನಲ್ಲಿ ಪ್ಯಾಸೆಂಜರ್ಸ್ ಲಿಸ್ಟ್ ರೆಡಿ ಇದೆ. ಮಧ್ಯಾಹ್ನದ ಹೊತ್ತಿಗೆ ಅವನ ಕತೆ ಮುಗಿಸಿ ನೀವು ಈವ್ನಿಂಗ್ ಹೋಗ್ಬೋದು. ಸಿಗಬೇಕು ನನ್ ಮಗ. ಸಿಗ್ತಾನ್ ಬಾ. మేడం ప్లీజ్ మేడం. అన్న నాకు కొంచెం పని ఉంది, కొన్ని థింగ్స్ పార్సల్ చేయాలి, మీరు వెళ్ళండి. సరే. ಬನ್ನಿ ಮೇಡಮ್, ಒಂದ್ 10 ನಿಮಿಷ ಪೀಸ್ಫುಲ್ ಆಗಿ ಕುತ್ಕೊಂಡು ಮಾತಾಡೋಣ. ಏನ್ ಅವಶ್ಯಕತೆ ಇಲ್ಲ, ನಿನ್ ಹತ್ರ ನಂಗೇನ್ ಮಾತು? ಮೇಡಮ್, ಮೊನ್ನೆ ನಡೆದಿದ್ದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಪ್ಲೀಸ್. ನನ್ನ ಫ್ಯಾಮಿಲಿ ಬಗ್ಗೆ ಏನೋ ಅಂದಿದ್ದಕ್ಕೆ ನಾನು ಬರ್ಸ್ಟ್ ಆಗ್ಬಿಟ್ಟೆ. ಹಾ, ನಿಮ್ದು ದೊಡ್ಡ ಬಾಹುಬಲಿ ಫ್ಯಾಮಿಲಿ ಮತ್ತೆ. ಸಾರಿ ಸರ್. ಮೇಡಮ್ 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 ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ಮೇಡಮ್. ಅಣ್ಣಯ್ಯ ಟ್ರಾವೆಲ್ ಆಫೀಸ್ಗೆ ಹೋಗ್ತಿರೋ ತರ ತಡೀರಿ ಮೇಡಮ್. ಕಾಲ್ ಮಾಡ್ತೀರಾ ಪ್ಲೀಸ್? ಬೈ ಮಿಸ್ಟೇಕ್ ಆಗಿ ಚಿಕ್ಕ ತಪ್ಪಿಗೆ ಇಷ್ಟ ಟಾರ್ಚರ್ ಯಾಕೆ ಮೇಡಮ್? ಚಿಕ್ಕ ತಪ್ಪ ನಿನಗ್ ಹಾಗೆ ಇರದ್ ಬಿಡು. ದಿನ 10-20 ಜನ ಜೊತೆ ತಪ್ಪು ಮಾಡೋರ್ಗೆ ಇದೆಲ್ಲ ಚಿಕ್ಕ ತಪ್ಪೆ. ಅಮ್ಮ, 10-20 ಜನ ಅಂತಿರಲ್ಲ ಮೇಡಮ್. ಮೇಡಮ್, ನೀವು ನನ್ನ ಆ ವಿಷಯದಲ್ಲಿ ದೊಡ್ಡ ಚಾಂಪಿಯನ್ ಅನ್ಕೊಂಡಿದ್ದೀರೋ ಏನೋ. ನನಗೆ ಕನಿಷ್ಠ ಬೇಸಿಕ್ಸ್ ಕೂಡ ಗೊತ್ತಿಲ್ಲ ಮೇಡಮ್. ಹೌದಾ? ಬೇಸಿಕ್ಸ್ ಕೂಡ ತಿಳಿದೇನೆ 130-140 ಸ್ಪೀಡಲ್ಲಿ ಹೋಗ್ತಿರೋ ಬಸ್ಸಲ್ಲಿ ಅಟೆಂಡ್ ಮಾಡಿದೆ. ಅದು ಟಾರ್ಗೆಟ್ ಮಿಸ್ ಆಗದಿರೋ ಹಾಗೆ. ಯಾರಿಗೆ ಹೇಳ್ತಿದ್ಯಾ ಸುಳ್ಳು ಕತೆಗಳನ್ನ? ಮೇಡಮ್. ಹಾಯ್ ಸರ್, ಲಾಸ್ಟ್ ಟೈಮ್ ಬಂದಿದ್ದಾಗ ವೈಟ್ ಬೆಡ್ಶೀಟ್ ಮೇಲೆ ವರ್ಕ್ ಮಾಡಿರಕ್ ಹೇಳಿದ್ದೆ. ಅದಾಗಿದ್ರೆ ಸೆಂಡ್ ದಟ್ ಆಲ್ಸೋ. ಠೀಕ್ ಹೈ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಬ್ಲ್ಯಾಕ್ ಬೆಟರ್ ಏನೋ ಅಲ್ವಾ? ಬ್ಲ್ಯಾಕ್ ಅಲ್ಲಿ ತೋರಿಸಿ. ಶಟ್ ಅಪ್. ಯಾವ ಕಲರ್ ತಗೋಬೇಕು ಅಂತ ನಂಗೆ ಗೊತ್ತು. ವೈಟ್ ಪ್ಯಾಕ್ ಮಾಡಿ. ಅದೆಲ್ಲ ಕಣ್ರಿ, ವೈಟ್ ಆದ್ರೆ ಹೊಗೆ ತುಂಬಾ ಕಷ್ಟ ಆಗತ್ತೆ. ಹೇಗಿದ್ರು ಮದ್ವೆ ಆದ್ಮೇಲೆ ಇವೆಲ್ಲ ನಮ್ ತಂಗಿ ಕೈಲ ಹೋಗಿಸ್ತೀರಾ? ಅವಳಿಗೆ ತೊಂದರೆ ಆಗತ್ತೆ ಅಂತ ಸಣ್ಣ ಸ್ವಾರ್ಥ. ಅಷ್ಟು ಬೇಡ, ಅದು ಕಾರ್ಯಕ್ಕೆ. ಮೊದಲು ಅದೇನು ಅಂತ ತಿಳ್ಕೊ. ಹೌದು, ಮರಗಳ ಹಿಂದೆ ಪೊದೆಗಳಲ್ಲಿ ಮಾಡೋನ್ಗೆ ಇವೆಲ್ಲ ಎಲ್ಲಿ ಗೊತ್ತಾಗತ್ತೆ ಹೇಳು? ಥ್ಯಾಂಕ್ ಯು. ಪೊದೆಗಳಲ್ಲಿ ಏನ್ ಮಾಡ್ತಾರೆ? ಭಯ್ಯ, ಕಾರ್ಯ ಅಂದ್ರೇನು? ಮುझे ಕನ್ನಡ नहीं आता, ಹಿಂದಿ में बोलो. ನೀನ್ ಮೊದ್ಲು ಕನ್ನಡ ಮಾತಾಡೋದನ್ ಕಲಿ. ನಾನ್ ಹಿಂದಿಲಿ ಬೋಲ್ಬೇಕಂತೆ. ಮೇಡಮ್, ಆಂಟಿ ಕೊಡಿ ಕೊಡಿ. ಥ್ಯಾಂಕ್ಸ್ ಬನ್ನಿ ಕಣಪ್ಪ. ಬನ್ನಿ. ಆಂಟಿ, ಈ ಕಾರ್ಯ ಅಂದ್ರೇನು? ಯಾವಾಗ್ಲೋ 30 ವರ್ಷದ ಹಿಂದೆ ನಡೆದಿದ್ದು. ಅಯ್ಯೋ ಆಂಟಿ, ಅಷ್ಟ್ ಹಿಂದಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ಕಾರ್ಯ ಅಂದ್ರೆ ಏನು ಅಂತ ಹೇಳಿ. ಕಾರ್ಯ ಅಂದ್ರೆ ಶೋಭನಾ. ಮೇಡಮ್, ವೈಟ್ ಕನ್ಫರ್ಮ್ ಮಾಡಿದೆ. ಸಂತೋಷ ಆಯ್ತು. ಮೇಡಮ್, ಅಣ್ಣಯ್ಯ ಒಂದ್ಸಲ ಫೋನ್ ಮಾಡ್ತೀರಾ ಪ್ಲೀಸ್? ಏನಂತ? ಅದೇನು ಅಂದ್ರೆ ಬಸ್ಸಲ್ಲೇನು ಆಗ್ಲಿಲ್ಲ, ಸುಮ್ನೆ ನಿನ್ ರಿಯಾಕ್ಷನ್ ನೋಡಕ್ಕೆ ಅಂತ ಹಾಗೊಂದು ಸುಳ್ಳು ಹೇಳಿ ಅಂತ ಹೇಳ್ಬಿಡಿ ಮೇಡಮ್. ಈ ವಿಷಯ ಹೊರಗೆ ಗೊತ್ತಾಗಬಾರ್ದು. ಇಲ್ಲ, ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ದೀನಿ. ಏನಪ್ಪಾ? ನಮಸ್ತೆ. ಲಿಸ್ಟ್ ರೆಡಿ ಇದೆಯಾ? 27 ಪ್ಯಾಸೆಂಜರ್ಸ್ ಲಿಸ್ಟ್ ಕೇಳಿದ್ನಲ್ಲ, ಇಲ್ಲಿ ಲಿಸ್ಟ್ ಇದೆ ಸರ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಲಾಸ್ಟ್ ಡ್ರಾಪ್ ವರ್ಗೂ ಎಲ್ಲ ಇದೆ ಸರ್. ಹಲೋ ಅಣ್ಣ, ಸಿಟಿ ಸೆಂಟರ್ ಅಣ್ಣ. ಚಿಕ್ಕ ಶಾಪಿಂಗ್ ಇತ್ತು. ವಿಜಯ? ಹಾ, ಇದಾನಣ್ಣ. ಓಕೆ. ಏನಂತ್ರಿ? ಲಿಸ್ಟ್ ಸಿಕ್ತಂತೆ, ನಿನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಾ ಅಂದ್ರು. ಪೊಲೀಸ್ ಸ್ಟೇಷನ್ಗ? ನನಗೆ ಅರ್ಥ ಆಗೋಯ್ತು ಮೇಡಮ್. ಒಳಗ್ ನನ್ನನ್ನು ಸಾಯಿಸ್ಬಿಡ್ತಾರೆ. ನಮ್ಮ ಅಪ್ಪಂಗ್ ಮಾತ್ರ ನಾನು ಈ ಕಾರಣಕ್ಕೆ ಸತ್ಯ ಅಂತ ಹೇಳ್ಬಿಡಿ ಮೇಡಮ್ ಪ್ಲೀಸ್. ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅಂತ ಹೇಳಿ. ಇಲ್ಲ ಸರ್, ತಂಗಿ ಮದ್ವೆ ನಿಂತೋಗ್ತಾರೆ, ನೋಡ್ಕೊಳ್ಳಿ ಮೇಡಮ್. ನಾನೆಲ್ಲ ನೋಡ್ಕೋತೀನಿ. ಏನ್ ಮಾಡ್ಲಿ? ನಿನ್ ತಂಗಿ ನಾನ್ ಮದ್ವೆ ಆಗೋಂತ ಈಗ ತಾನೇ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದಾರೆ. ಬಾವ ಒಳಗಡೆ ಇದ್ದಾರೆ. ಅಯ್ಯೋ, ಅಯ್ಯೋ, ಸರ್ ನಾನಲ್ಲ ಸರ್, ನನ್ನ ಫ್ರೆಂಡ್ ಸರ್ ಬಸತ್ತಿದ್ದು. ನನ್ನ ಫ್ರೆಂಡ್ ಹೇಳ. ಟಿಕೆಟ್ ಏನೋ ನಿನ್ನ ಹೆಸರಲ್ಲಿ ಹಾಕ್ಸಿದ್ಯಾ? ಈ ಟಿಕೆಟ್ ನ ಆಫೀಸಲ್ಲಿ ತೋರಿಸಿ 2000 ರೂಪೀಸ್ ಕ್ಯಾಶ್ ಜೊತೆಗೆ 2 days ಲೀವ್ ಎಂಜಾಯ್ ಮಾಡ್ತೀನಿ. ಯಾರೋ ನನ್ನ ಫ್ರೆಂಡ್. ಎತ್ತಿಕ್ಸಿದ್ಯಾ ನಿಂಗೆ? ನಿನ್ ಫ್ರೆಂಡ್ ಅವನು. ಸ್ಟಾಪ್ ಇಟ್. ಗೋ ಬ್ಯಾಕ್. ಬಾಬಾ, ನೀವು ಕುತ್ಕೊಳ್ಳಿ. ಇವ್ನು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಗೊತ್ತು.
ನೀವು ಕುತ್ಕೊಳ್ಳಿ ಹೇಳ್ತೀನಿ. ಲೇ ನಾನ್ ಮರ್ಯಾದೆ ಕೇಳ್ತಾ ಇದ್ದೀನಿ, ನಿನ್ ಫ್ರೆಂಡ್ ಯಾರು ಅಂತ ಹೇಳೋ. ನೀನಾದ್ರೂ ನನ್ನ ಹೆಸರು ಹೇಳಿದ್ರೆ ತಂಗಿ ಮದುವೆ ನಿಂತೋಗುತ್ತೆ. ಪ್ಲೀಸ್ ಕಣೋ, ಪ್ಲೀಸ್ ಹೇಳ್ಬೇಡ. ಬಾಯ್ ಬಿಡೋ, ನಿನ್ ಫ್ರೆಂಡ್ ಹೆಸರು ಹೇಳೋ, ಇಲ್ಲಾಂದ್ರೆ ಸತ್ತೋಗ್ತ್ಯಾ ಕಣೋ. ಹೆಸರು ಹೇಳು, ಹೆಸರು ಸತ್ತೋಗ್ತ್ಯಾ ಹೇಳು. ಸಾರಿ ಮಾಮ. ಅವನ್ಗೆ ಎಷ್ಟು ಹೊಡೆದ್ರು ಬಾಯ್ ಬಿಡ್ತಿಲ್ಲ. ಮೋಸ್ಟ್ಲಿ ನಿಜಾನೇ ಹೇಳ್ತಾ ಇರ್ಬೇಕು. ಇನ್ನೂ ಹೊಡೆದ್ರೆ ಸತ್ತೋಗ್ಬಿಡ್ತಾನಷ್ಟೇ. ಬಾಯ್ ಬಿಡ, ಹೇಳ್ತಾ ಇಲ್ವಾ ಯಾರು ನಿನ್ ಫ್ರೆಂಡ್? ಸತ್ತೋಗ್ಬಿಡ್ತಾನ ಬಾಬಾ. ಸಾಯಿಸ್ಬಿಡು ಅಂತ ತಪ್ಪೇನ್ ಮಾಡಿದಾನ ಅವನು? ತಪ್ಪಲ್ವಾ? ಅದೆಲ್ಲ ಬಾಬಾ ನನ್ನ ಉದ್ದೇಶ. ಅಂದ್ರೆ ತಗಲ್ಬಾರ್ ಜಾಗಕ್ಕೆ ತಗಲ್ಬಿಟ್ರೆ ಮತ್ತೆ. ಹೌದು, ಆಗಿದ್ ನನ್ ತಂಗಿತ್ತಾನೆ, ನಿನ್ ತಂಗಿಗಲ್ವಲ್ಲ. ವಿಜಯ್ ಹೇಳೋ. ನೀನೇನ್ ಹೇಳ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಏನಾದ್ರೂ ಸರಿ, ಅರ್ಜೆಂಟಾಗಿ ಬಾಬಾ ಈಗಿಂದೀಗ್ಲೇ ಮಂಗಳೂರಿಗೆ ಹೊರಡ್ಬೇಕು. ಸರಿ ಹೇಳ್ತೀನಿ, ಫೋನ್ ಕೊಡು. ಏನ್ ಹೇಳ್ತೀಯ ಅಂತ ಮೊದ್ಲು ನನ್ಗೆ ಹೇಳು. ಮಂಗಳೂರಿಗೆ ಬನ್ನಿ ಅಂತ ಹೇಳ್ತೀನಿ. ಕರೆದ್ರೆ ಬಂದ್ಬಿಡ್ತಾರೆ. ಸ್ವಲ್ಪ ನ್ಯಾಕಾಗಿ ಹ್ಯಾಂಡಲ್ ಮಾಡೆ. ಏಯ್, ನನ್ ಗಂಡನ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನೀನೇ ಹೇಳ್ತೀಯಾ? ಫೋನ್ ಕೊಡಪ್ಪ, ನಾನ್ ಮಾತಾಡ್ತೀನಿ. ಪರ್ಚೇಸಿಂಗ್ ಎಲ್ಲ ಬೇಗ ಮಾಡು. ಬಾಬಾ ತಂಗಿ ಏನೋ ಇಂಪಾರ್ಟೆಂಟ್ ಅಂತೆ. ಶಿರೀಷಾ ಹೇಳು. ಏನ್ರಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ. ಏನದು, ಏನೋ ಹೇಳ್ಬೇಕು ಅಂದಂತೆ? ಮೊನ್ನೆ ನಿಮ್ ನೆಂಟ್ರು ಹುಡ್ಗ ಒಬ್ಬ ನಿಮ್ ಬಗ್ಗೆ ಗೀತನ್ ಬಗ್ಗೆ ಏನೋ ಅನ್ನಂತಲ್ಲ. ಅಜ್ಜಿ ಹೇಳಿದ್ರು, ನಂಗ್ ತುಂಬಾ ಕೋಪ ಬಂತು. ಇದಕ್ಕೆಲ್ಲ ಕಾರಣ ಬಸ್ಸಲ್ಲಿ ಬಂದ್ ಪೋಖ್ರಿನೇ. ಆ ಇಡಿಯಟ್ನ ಬಿಡ್ಬೇಡಿ, ಅವನ್ನ ಮುಗಿಸ್ತೀರ, ಬೆಂಗಳೂರಿಂದ ಬರ್ಬೇಡಿ. ತಗೊಳ್ಳಿ, ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಮೇಡಮ್ ಹ್ಯಾಬಿಟ್. ಸರಿ ರೀ, ಬಾಯ್. ಏನ್ ಬಾಬಾ, ಆಲ್ ಓಕೆ? ತಂಗಿ ಏನೋ ಪ್ರೀತಿ ಹಂಚ್ಕೊಳ್ಳೋದು ಹೆಂಡತಿ ಮಾತ್ರ ಅಲ್ಲ, ಹಾಗೇನೂ ಹಂಚ್ಕೋತಾಳೆ. ಸಿರಿ ನನ್ ಹಾಗೇನೂ ಹಂಚ್ಕೋತಾಳಂತೆ. ಅವನನ್ನು ಮುಗಿಸ್ದೆ ಯಾವುದೇ ಕಾರಣಕ್ಕೂ ಬೆಂಗಳೂರಿಂದ ಬರಬೇಡಿ ಅಂದ್ಲು. ಈಗ ಸಿರಿ ಹ್ಯಾಪಿಗೋಸ್ಕರ ಅವನ್ನ ಮುಗಿಸ್ತೀನಿ. ಶತ್ರು ಕೂಡ ಕಷ್ಟ ಬರಬಾರ್ದ್ರಿ. ಇನ್ನಾಗಲ್ಲ, ನಾನೇ ಹೇಳ್ಬಿಡ್ತೀನಿ. ಅವ್ರು ಇವರಿಂದ ಯಾಕೆ ಗೊತ್ತಾಗ್ಬೇಕು? ಮಹಾ ಅಂದ್ರೆ ಏನಾಗುತ್ತೆ? ತಂಗಿ ಮದ್ವೆ ಕ್ಯಾನ್ಸಲ್ ಆಗುತ್ತೆ, ನಮ್ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಮೇಡಮ್, ಈ ಪಾಪ ಎಲ್ಲ ನಿಮ್ದೆ. ಅಣ್ಣ, ಮೇಡಮ್ ವಿಜಯ್ ನಿಂಗೇನೋ ಹೇಳ್ಬೇಕಂತೆ. ಹೇಳು ವಿಜಯ್. ಹೇಳು ವಿಜಯ್. ಪರವಾಗಿಲ್ಲ, ಹೇಳು ವಿಜಯ್. ಅದು ಡೆಸರ್ಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಾಬಾ. ತಿಂತೀನಿ. 2 minutes. ನಾನೇನೋ ಇಮೋಷನಲಿ ಹೇಳ್ಬಿಡ್ತೀನಿ ಅಂದ್ರೆ ನೀವು ಹಾಗೆ ಕರೆದು ಬಿಡ್ಬೇಕಾ? ಭಾರಿ ಟಫ್ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯುನಾ? ಥ್ಯಾಂಕ್ ಯು. ಕಾಂಪ್ಲಿಮೆಂಟ್ ಕೊಟ್ಟಿಯಲ್ಲ. ನನ್ ಕರ್ಮ. ಇಳಿ. ಸುಮ್ನೆ ಯಾಕೆ ಮೇಡಮ್? ಮೇಲ್ ಬಂದ್ರೆ ಅವರು ಕಾಫಿನೋ ಜ್ಯೂಸೋ ತಗೋಂತಾರೆ, ನಾನು ಓಕೆ ಅಂತೀನಿ. ಮತ್ ಕೆಳಗ್ ಬಂದ್ಮೇಲೆ ನಿನಗೆ ಸಂಸ್ಕಾರ ಇಲ್ಲ, ಮ್ಯಾನರ್ಸ್ ಇಲ್ಲ, ಕ್ಯಾರೆಕ್ಟರ್ ಇಲ್ಲ ಅಂತೀರಾ. ಮೇಲ್ ಹೋಗಿ ಬನ್ನಿ, ನಾನು ವೇಟ್ ಮಾಡ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಸೊಳ್ಳೆ ಏನಾಯ್ತು ಮ್ಯಾಮ್? ರಾಮ, ಅವಳಿಗೆ ಹಿಂದ್ಗಡೆ ಕಣ್ಣಿದ್ದಾಗಿದೆ. అన్నయ్య మ్యారేజ్ మేడం. ఓ కంగ్రాట్స్. ఎండి సార్కి నేను వచ్చి కార్డు ఇచ్చానని చెప్పండి. యా ష్యూర్. తప్పకుండా రావాలి. అలాగే అమ్మా.
ಬಾಯ್ ಮಮ್ಮಿ. I'll be back in an hour. ಬಾಯ್ ಮಾ. ನೀಲು ಬೇಗ ಬಂದ್ಬಿಡಮ್ಮ, ನಾವ್ ಹೊರಗಡೆ ಹೋಗ್ಬೇಕು. ಓಕೆ ಮಮ್ಮಿ. ಮ್ಯಾಮ್, ಅವರು ಶಿ ಇಸ್ ಮೈ ಡಾಟರ್. ಮ್ಯಾಮ್, ತಪ್ಪು ತಿಳಿಯಲ್ಲ ಅಂದ್ರೆ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನಮ್ಮ? ಆಕ್ಚುಲಿ ನಿಮ್ ಡಾಟರ್ದು ಒಂದ್ ಬ್ಯಾಡ್ ವಿಡಿಯೋ ನೋಡ್ದೆ. ಆಕ್ಚುಲಿ ಅವನು ನಮ್ಮ ರಿಲೇಟಿವ್ ಹುಡುಗ. ನಿಮ್ ಡಾಟರ್ನ ಅವನು ಟ್ರ್ಯಾಪ್ ಮಾಡ್ದಾಗಿದ್ದಾನೆ. ನಾನು ನೋಡಿದ್ದೀನಮ್ಮ. ಸರ್ ನಿಂತ್ಕೊಳ್ಳಿ ಸರ್. ಯಾರು ಸರ್ ನೀವು? ಸರ್ ನಿಂತ್ಕೊಳ್ಳಿ ಸರ್. ನಿಮ್ಗೆ ಸರ್ ಹೇಳ್ತಿರೋದು. ಏಯ್, ಯಾರಯ್ಯ ನೀನು? ನೀಲು, ಯಾತಕ್ಕೆ? ಅವೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನೀಲು ಎಲ್ಲಿದ್ದಾಳೆ ಅಂತ ಹೇಳಿ. ನೀಲು, ಹೊರಗ್ ಬಾ. ನೀಲು ಹೇಳು. ಬಾ ಹೊರಗ್ ಬಾ. ನೀನ್ ಸ್ವಲ್ಪ ಹೊರಗೆ ಹೋಗಪ್ಪ. ಏಯ್, ಯಾರಯ್ಯ ನೀನು? ಐ ಕಾಲ್ ದ ಪೊಲೀಸ್. ಮೇಡಮ್, ನಿಮ್ ಮಗಳು ಓದೋ ಕಾಲೇಜಲ್ಲಿ ಲೆಕ್ಚರರ್ ನಾನು. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ನನ್ನ ಹೊರ ಕಳಿಸಿ. ಮೆಂಟಲ್ಲ ನೀನೇನ್ ಮಾಡ್ತಿದ್ಯೋ ಅರ್ಥ ಆಗ್ತಿದ್ಯಾ? ಇಂಥ ವಿಡಿಯೋ ಎಲ್ಲ ಪಬ್ಲಿಕ್ ಆದ್ರೆ? ಇಷ್ಟು ದೊಡ್ಡ ಫ್ಯಾಮಿಲಿ ಹುಟ್ಟಿದ್ಯಾ, ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಆಲೋಚನೆ ಮಾಡಲ್ವಾ? ನಿಮ್ ಮನೆ ತರ 4 ಗೋಡೆ ಮಧ್ಯೆ ಇರುತ್ತೆ ಅಂದ್ಕೊಂಡಿದ್ಯಾ ಹೊರಗಡೆ ಸೊಸೈಟಿಲಿ? ನನ್ ಫೋನ್ ಆಗಿರೋದಕ್ಕೆ ಸರಿ ಹೋಯ್ತು. ಐ ಲವ್ ಯು. ಕತ್ತು ಸಿಕ್ಬಿಡ್ತೀನಿ ಇನ್ನೊಂದ್ಸರ್ತಿ ಹೀಗೆಲ್ಲ ಮಾತಾಡಿದ್ರೆ. ಎಷ್ಟು ಆಸ್ತಿ ಇರ್ಬೋದು ನಿನ್ಗೆ? 100 ಕೋಟಿ ಇರ್ಬೋದಾ? ಇಲ್ಲ, ನಿಯರ್ಲಿ 1000 ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮಮ್ಮಿ ಡ್ಯಾಡಿ. ಇಂಥವನ್ನೇ ಹೇಳಿ ಬೆಳೆಸಿ. ಲಂಗು ಲಗಾವಿಲ್ದೆ ತಯಾರಾಗ್ತಾರೆ. ನಮ್ಮ ಮಮ್ಮಿ ಡ್ಯಾಡಿ ಹತ್ರ ದುಡ್ಡಿದೆ, ನಾವ್ ಏನ್ ತಪ್ಪು ಮಾಡಿದ್ರು ನೋಡ್ಕೊಳ್ತಾರೆ ಅಂತ ಬೆಳಿತಾರೆ. ಹೆಣ್ಮಗಳು ಹುಟ್ಟಿದ್ರು ಇನ್ನೊಬ್ರನ್ನ ಯಾಕೆ ಹೇರ್ಲಿಲ್ಲ ಅಪ್ಪ ಅಮ್ಮ? ಬೆಳ್ಸೋಕಾಗ್ದೇನಾ? ನಿನ್ ಮೇಲೆ ನಂಬಿಕೆಯಿಂದ ನಮಗ್ ಹೆಣ್ಮಗು ಸಾಕು, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ. ನಮ್ಮನ್ನ ಹೆತ್ತು ಬೆಳೆಸೋದಕ್ಕೆ ಅಪ್ಪ ಅಮ್ಮಂಗೆ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗಿರೋ ಮನಃಶಾಂತಿನ ದೂರ ಮಾಡದಿದ್ರೆ ಸಾಕು. ನಾನು ನಿನ್ನ ಹಾಗೆ ಗುಡಿಲಿ ಒಂದು ಹುಡುಗಿ ನೋಡಿದೆ. ಆಕೆನೇ ನನ್ನ ಜೀವನ, ಆಕೆನೇ ನನ್ನ ಸರ್ವಸ್ವ ಅಂತ ಅನ್ಕೊಂಡೆ. ಆದ್ರೆ ಇಂಥದ್ದೇ ಒಂದು ಚಿಕ್ಕ ತಪ್ಪಿನಿಂದ ಪ್ರೀತಿಸೋ ಮಾತು ಪಕ್ಕಕ್ಕಿಡು. ಆಕೆ ಮುಂದೆ ಒಬ್ಬ ಕ್ಯಾರೆಕ್ಟರ್ಲೆಸ್ ಅವನಾಗಿ ನಿಲ್ಬೇಕಾಯ್ತು. ಅವಳು ಮುಂದೆ ಈಗ ತಲೆ ಚೆಚ್ಕೊಂಡಿರೋದು ಸರಿ ಹೋಗಲ್ಲ. ಇವಾಗ ನಿಂಗೇನ್ ಬೇಕು? ನಾನ್ ಬೇಕಾ? ಆಯ್ತು, ಇರ್ತೀನಿ. ಪ್ರಾಮಿಸ್. ಲೈಫ್ ಲಾಂಗ್ ನಿನ್ಗೊಬ್ಬ ವೆಲ್ ವಿಷರ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಇರ್ತೀನಿ. ಅಳ್ಬೇಡ ಅಮ್ಮ. ಸಾರಿ ಅಮ್ಮ, ಕೋಪದಲ್ಲಿ ನಿಮ್ಮ ಮಗಳ ಮೇಲೆ ಕೈ ಮಾಡ್ಬಿಟ್ಟೆ. ಯು ಟೇಕ್ ಕೇರ್. ಒಪಿನಿಯನ್ ಇಲ್ಲ ಅಂದ ಅಂತ ಕೇಳಿಲ್ವೇ ಹೊರತು ನನ್ಗಾದ್ರೆ ಕೇಳ್ಬೇಕು ಅನಿಸ್ತು. ನಮ್ ಮಗಳನ್ನ ನಿನಗ್ ಕೊಡ್ತೀವಿ, ನಮ್ಮ ಆಸ್ತಿ ಪೂರ ನಿನ್ ಕೈಲಿಡ್ತೀವಿ, ನಮ್ ಜೊತೆ ಇದ್ಬಿಡು ಅಂತ. ಹೆಣ್ಮಕ್ಳನ್ನ, ಅವ್ರ ಹೆತ್ತವರನ್ನ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬ್ಲಾಕ್ ಮೇಲ್ ಮಾಡ್ತಿರೋ ಕಾಲ ಇದು. ಬಟ್ ಹಿ ಇಸ್ ನಾಟ್ ಲೈಕ್ ದಟ್. ಹಿ ಇಸ್ ಸಮಥಿಂಗ್ ಎಲ್ಸ್. ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಇಲ್ಲ ಮ್ಯಾಮ್, ನನಗೆ ಬದಲಾಗಿದ್ದೀನಿ. ಐ ಆಮ್ ಕಂಪ್ಲೀಟ್ಲಿ ಡೀಸೆಂಟ್ ನಾವು.
ಈಗೇನಾಯ್ತು ಮೇಡಮ್ ಹಾಗೆ ನೋಡ್ತಾ ಇದೀರಾ? ನಿಂಗ್ ಬರೀ ಹುಡ್ಗೀರ್ ಹುಚ್ಚು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಸುಳ್ಳುನು ಚೆನ್ನಾಗಿ ಹೇಳ್ತೀಯ. ನಾನ್ ಮಾತಾಡೋ ಮಾತಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೂಡ ತಿಳಿಯತ್ತಾ ನಿಮ್ಗೆ? ನನ್ ಬಾಯಲ್ಲಿ ಏನ್ ಬಂದ್ರೂ ಸುಳ್ಳು ಮಾತುಗಳೇ, ನಾನು ಏನ್ ಮಾಡಿದ್ರು ತಪ್ಪೆ. ಚೆನ್ನಾಗಿ ಚುಚ್ಚು ಮಾತಾಡ್ತೀಯ, ಹೆಣ್ಮಕ್ಳ ತರ. ಮೇಡಮ್ ಸ್ವಲ್ಪ ಲೇಟ್ ಆಗಾದ್ರೂ ಸರಿ, ನೆಕ್ಸ್ಟ್ ಜನ್ಮದಲ್ಲಿ ಖಂಡಿತವಾಗ್ಲೂ ಹೆಣ್ಮಗು ಆಗೇ ಹುಡ್ತೀನಿ. ಯಾವನು ಬೇಕು ಮೇಡಮ್ ಈ ಟೆನ್ಷನ್ ಟಾರ್ಚರ್ ಎಲ್ಲ. ನಂಗೆ ಹಸುವಾಗ್ತಿದೆ, ಏನಾದ್ರೂ ತಿನ್ನೋಣ? ಏನ್ ತಿಂತೀರಾ ಮೇಡಮ್? ಎನಿಥಿಂಗ್. ವಿಜಯ್, ಅಕ್ಷರ ಓದದೇನೆ ಪುಸ್ತಕದ ಹೆಸರು ಇಟ್ಟಿನೆ ನಾನು, ಅದ್ಭುತ ಎದುರದಿರಲು ಗಮನ ಹರಿಸಿದೆ ನೀನು. ಹೆಜ್ಜೆಯು ಹಾಕದೇನೆ ಪಯಣವೇ ಕಹಿಯು ಎಂದಿನಿ ನಾನು, ಅಮೃತವ ವಿಷದ ರೀತಿ ಅಂದು ಕಂಡಿನಿ ನಾನು. ನಿನ್ನ ವರಸೆ ನನಗೆ ತಿಳಿಯದ ನಿನ್ನ ಕಂಡೆ ಮನಸ್ಸೇ, ಏನೇ ನಿನ್ನ ವರಸೆ ನಮ್ಮ ಬಂಧ ತಂದ ಪ್ರೀತಿ ವರಸೆ. ಬಾರುವ ರಾಜನಿ ನನ್ನ ಆಳುವ ರಾಣಿನ ಮನ ಕರೆದಿದೆ ಬಾ, ಗೀತೆಯ ಹಾಡುವ ಸಲಿಗೆಯ ಜೊತೆ ಪ್ರಣಯದ ಕಾವ್ಯವ ಬರೆಯುವ ಬಾರಮ್ಮಿಬ್ಬರ ಸಂಗಮ ಗೀತ ಗೋವಿಂದಂ. ಏನೇ ನಿನ್ನ ವರಸೆ ನನಗೆ ತಿಳಿಯದ ನಿನ್ನ ಕಂಡೆ ಮನಸ್ಸೇ, ಏನೇ ನಿನ್ನ ವರಸೆ ನಮ್ಮ ಬಂಧ ತಂದ ಪ್ರೀತಿ ವರಸೆ. ಅವನ್ನ ಬಿಟ್ಟು ಇಲ್ಲಿಂದ ನಾನು ಹೋದ್ರೆ ಮರ್ಯಾದೆ ಹೋಗುತ್ತೆ. ಕೂತ್ಕೋ, ನಾನು ಆಮೇಲೆ ಮಾಡ್ತೀನಿ ಕಣ. ಬಾಯ್. ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂದೆ, ಹೇಳು. ಗೀತಾ, ಏನಾಯ್ತು? ಆರ್ ಯು ಓಕೆ? ಅಣ್ಣ, ನಾನೊಂದು ಕೇಳ್ತೀನಿ, ಆಗಲ್ಲ ಅನ್ಕೊಡ್ದು. ನಾವು ಊರ್ಗ್ ಹೋಗ್ಬಿಡೋಣ ಅಣ್ಣ. ಅಣ್ಣ ಪ್ಲೀಸ್, ಶಿರೀಷಂಗೂ ನಿಂಗೂ ಇದೆಷ್ಟು ಇಂಪಾರ್ಟೆಂಟ್ ಟೈಮು ನಂಗೆ ಗೊತ್ತು. ಈ ಟೈಮಲ್ಲಿ ನೀನಿಷ್ಟು ಡಿಸ್ಟರ್ಬ್ ಆಗಿರೋದು, ಅದಕ್ಕೆ ನಾನೇ ಕಾರಣ ಆಗಿರೋದು ನನ್ಗಂತೂ ಇಷ್ಟ ಇಲ್ಲ. ಪ್ಲೀಸ್ ಅಣ್ಣ, ಹೋಗೋಣ. ಲೇ, ಹೊಡೆದ್ರೆ ಬಾಯ್ಗೆ ಬಂದ್ಬಿಡ್ಬೇಕು ನನ್ನ ಮಗನೇ. ಈ ಟೈಮಲ್ಲಿ ಏನ್ ಮೇಡಮ್ ನೀವ್ ಈ ಕಡೆ ಒಬ್ರೇ ಬಂದ್ರ ಇಲ್ಲ ಅಣ್ಣನು? ಅಪ್ಪ ಐಟಮ್ ರಾಜ, ಡ್ರೆಸ್ ಹಾಕೊಂಬ.
ನೋಡಕ್ಕಾಗ್ತಿಲ್ಲ. ಸಾರಿ ಮೇಡಮ್. ಮೇಡಮ್, ಏನಾದ್ರೂ ಅರ್ಜೆಂಟ್ ವರ್ಕ್ ಇತ್ತಾ? ನಾಳೆ ಬೆಳಗ್ಗೆನೆ ನಾವು ಮಂಗಳೂರಿಗೆ ಹೋಗ್ತಾ ಇದೀವಿ. ಮತ್ತೆ ನಿಮ್ಮ ಅಣ್ಣ? ಐಲ್ ಟೇಕ್ ಕೇರ್. ಮಾತಾಡಿ ಕನ್ವಿನ್ಸ್ ಮಾಡಿದ್ದೀನಿ. ನಿನ್ ತಂಗಿ ಮದ್ವೆ ಆಗೋವರೆಗೂ ಏನು ಪ್ರಾಬ್ಲಮ್ ಇರಲ್ಲ. ಇದೇನ್ ಹೇಳೋದಕ್ ನೀವು ಈ ಟೈಮಲ್ಲಿ ಇಷ್ಟು ದೂರ ಬಂದ್ರ? ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ. ಈಗ ಬೇಕಾ ಈ ಎನ್ಕ್ವೈರಿ ಅಲ್ಲ? ಐ ಯು ಹ್ಯಾಪಿ ಆರ್ ನಾಟ್? ಹ್ಯಾಪಿನ ಅಂತ ಮೆಲ್ಲಿಗೆ ಹೇಳ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಮೇಡಮ್. ಏ, ಕಂಗ್ರ್ಯಾಚುಲೇಷನ್ಸ್ ಗೋವಿಂದ್. ಯಾವ್ದಕ್ರಿ? ಯಾವ್ದಕ್ಕೆ ಅಂದ್ರೆ ಅದೇ ಆ ಹುಡುಗಿನ ಲವ್ ಮಾಡ್ತಿದ್ದಾಳಲ್ವಾ? ಅರೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೂ ಗೊತ್ತಾಗ್ಲಿಲ್ವೇ? ಆ ಹುಡುಗಿ ನಿನ್ ಹಿಂದೆ ಅಷ್ಟೊಂದ್ ಎಗರ್ಕೊಂಡು ಹಾರ್ಕೊಂಡು ತಿರುಗ್ತಿದ್ದಾಳೆ. ನನ್ ಹಿಂದ್ಗಡೆ ಎಗುರ್ಕೊಂಡ್ ತಿರುಗ್ತಾಳೋ ಹಾರ್ಕೊಂಡ್ ತಿರುಗ್ತಾಳೋ ನನ್ಗೆ ಹೇಗೆ ತಿಳಿಯತ್ರಿ? ನನಗ್ ತಿಳಿಯೋದ್ರೊಳಗೆ ಅವ್ರ ತಾತಂಗ್ ಹಾರ್ಟ್ ಅಟ್ಯಾಕ್ ಆಯ್ತು. ಆಕ್ಚುಲಿ ಏನಾಯ್ತು ಅಜ್ಜಿ? ಏನೋ ಕಡೋ, ಗುಂಡು ಕಲ್ಲಂತಿದ್ದ ಮನುಷ್ಯ ಬೇವ್ರು ಸುರ್ಸ್ಕೊಂಡು ಕೂಸ್ತು ಬಿಟ್ಟು. ಸಾಕು ನಿಲ್ಸೆ ನೀನಳು. ನಾನೇನ್ 25 ವರ್ಷದ ಹುಡ್ಗಾನ ಏನು ನೋಡ್ಲಿಲ್ಲ ಅನ್ನಕ್ಕೆ. ಈಗ ಏನಾಯ್ತು ಅಂತ ನನ್ ಮೊಮ್ಮಗನ್ ಮದ್ವೆ ನೋಡ್ತಾ ಇದ್ದೀನಿ. ಆ ಭಗವಂತ ನನ್ ಮೊಮ್ಮಗಳ ಮದ್ವೆನೂ ನೋಡಕ್ ಟೈಮ್ ಕೊಟ್ರೆ. ಯಾಕ್ರಿ ಇಂತ ಮಾತುಗಳು? ಇದಕ್ಕೆಲ್ಲ ಭಗವಂತನ ಯಾಕೆ ಬೇಡ್ಕೋತೀರಾ? ಅದೇ ಮುಹೂರ್ತದಲ್ಲಿ ಗೀತಕ್ ಕೂಡ ಮದ್ವೆ ಮಾಡ್ಬಿಡೋಣ. ಗೀತನ ಮದ್ವೆನಮ್ಮ? ಏನು ಹಾಗಂದ್ರೆ ನಮ್ಮ ಹತ್ರ ದುಡ್ಡಿಲ್ವಾ? ಬರೀ ದುಡ್ಡಿದ್ರೆ ಸಾಕ? ಮಗಳ ಮದುವೆ ಅಂದ್ರೆ ಎಷ್ಟು ನೋಡ್ಕೋಬೇಕು? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮವ್ರು ಬದುಕಿದ್ದಾಗ್ಲೇ 2 ಮದ್ವೆನೂ ಆಗ್ಬೇಕು. ಇಲ್ಲಿದ್ರೆ ನನ್ ಮೇಲೆ ಅರ್ಜೆಂಟ್ ಅಲ್ಲಿ ಮಾಡೋ ಕೆಲಸ ಅಲ್ಲ ಇದು. ಅಪ್ಪ, ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ನಂದೊಂದು ಮಾತು. ನಮ್ಮ ವಿಜಯ್ ಇದನ್ನಲ್ಲ, ಅದನ್ನಪ್ಪ ಶಿರೀಷನಣ್ಣ. ತುಂಬಾ ಒಳ್ಳೆ ಹುಡುಗ, ನಾನ್ ನೋಡಿದನಲ್ಲ. ನಾವು ಓಕೆ ಅನ್ಕೊಂಡ್ರೆ ಒಂದ್ಸಲ ಅವನ ತಂದೆ ಹತ್ರ ಫೋನಲ್ಲಿ ಮಾತಾಡೋಣ. ನಮಗೂ ಧೈರ್ಯ ಇರುತ್ತೆ. ಹೇಗಿದ್ರು ಗೊತ್ತಿರೋ ಹುಡುಗ. ನಮಗೆಲ್ಲ ಇಷ್ಟ ಆಗೋದಲ್ವೋ? ಮೊದ್ಲು ಇವಳಿಗಿಷ್ಟ ಆಗ್ಬೇಕು. ಏನ್ ಗೀತಾ? ಹೇಳಮ್ಮ. ಏನು ಸಾವಿನ ಸುದ್ದಿ ಬರುತ್ತೆ ಅಂತ ವೇಟ್ ಮಾಡ್ತಿದ್ಯಾ? ಅದೇನ್ ಮೇಡಮ್ ಹಾಗಂತೀರಾ? ಅದು ಚಿಕ್ಕಂದ್ಲಿಂದ ನನಗೆ ಹಾಸ್ಪಿಟಲ್ ICU ಅಂದ್ರೆ ತುಂಬಾ ಭಯ ಮೇಡಮ್. ಅದಕ್ಕೆ ಹೊರಗಿದ್ದೆ. ಹೌದು, ಮತ್ತೆ ನಮ್ ಫ್ಯಾಮಿಲಿ ಫುಲ್ ICUಲೇ ಮಲ್ಕೊಂಡು ಹಾಸ್ಪಿಟಲ್ ಅಡ್ಗೆ ಮಾಡ್ಕೊಂಡು ತಿಂತಿದೀವಿ. ಅಯ್ಯೋ, ನಾನೆಲ್ಲ ಹಾಗಂದೆ? ಮತ್ತೇನು, ಫೇಸ್ ಸ್ವಲ್ಪ ಕೂಡ ಹತ್ತಿರ ಹಾಗೆ ಕಾಣಿಸ್ತಿಲ್ವಲ್ಲ? ಇದೇನ್ ಮೇಡಮ್, ಇದು ತುಂಬಾ ಚೆನ್ನಾಗಿದೆ. ನಿಮ್ ತಾತಂಗ್ ಹುಷಾರಿಲ್ಲ ಅಂದ್ರೆ ನಾನ್ ಯಾಕೆ ಅಳ್ಬೇಕು? ನಿಮ್ ತಾತ ನಮ್ ತಾತ ಏನು ಸ್ವಲ್ಪ ಕೂಡ ಹ್ಯುಮ್ಯಾನಿಟಿ ಇಲ್ವಾ ನಿಂಗೆ? ಸರಿ ಬಿಡಿ ಮೇಡಮ್, ಅಳ್ತೀನಿ. ತಾತ ಹೇಗಿದ್ದಾರೆ? ಕೊನೆ ಉಸಿರಲ್ಲಿದ್ದಾರೆ. ನಿನ್ನ ನೋಡ್ಬೇಕಂತೆ. ನನ್ನ ಯಾಕೆ? ಏನು ಆಸ್ತಿ ಪಾಸ್ತಿ ಕೊಡ್ತಾರೇನು? ನಿಮ್ಮವರೆಲ್ಲ ಇದಾರಲ್ಲ ಮೇಡಮ್, ನನ್ಗೆ ಯಾಕೆ ಕೊಡ್ತಾರೆ? ಅಲ್ವಾ? ಮತ್ತೆ ನಮ್ ತಾತ ಹೇಗಿದ್ರೆ ನಿಂಗೇನು? ಅಂತ ಹೀಟೆಕ್ ಪೈಂದೆ ಬಾಬು. ಯಾರು ಆ ಹುಡುಗಿ? ಅಬ್ಬಾ, ಹೆಡ್ಡೇಕ್ ಅಂದ ತಕ್ಷಣ ಹುಡುಗಿ ಯಾರು ಅಂತ ಕೇಳ್ಬಿಟ್ಯಾ? ನೀವೆಲ್ಲ ಒಂದೇ ಟ್ರ್ಯಾಕ್ ಅಲ್ಲಿ ಇರ್ತೀರಾ ಬಿಡು. ಏ, ಬಾಯ್ ತೆಗಿ. ತಗೋಮ್ಮ. ಏನಪ್ಪ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಅಳಿಯಂದ್ರ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತಮ್ಮ. ಅಪ್ಪ, ನೀವ್ಯಾಕೆ ಈ ರೀತಿ ಆಗೋದ್ರಿ? ಪಾಪ ತಾತಂಗ್ ಹಾರ್ಟ್ ಅಟ್ಯಾಕ್ ಆದ್ರೆ ನೀವ್ಯಾಕೆ ಸಂಭ್ರಮಿಸ್ತಾ ಇದ್ದೀರಾ? ಏ, ಬಾಯ್ ಮುಚ್ಚ. ಅದಕ್ಕೋಸ್ಕರ ಅಲ್ವೋ ಅವ್ರ ತಾತ ಮೊಮ್ಮಗನ್ ಮದುವೆ ಜೊತೆ ಮೊಮ್ಮಗಳ ಮದುವೆನೂ ಮಾಡ್ಬಿಡಿ ಅಂದ್ರಂತೆ. ಖರ್ಚು ಕಡಿಮೆ ಆಗುತ್ತೆ ಅಂತ ಹ್ಯಾಪಿ ಫೀಲ್ ಆಗ್ತಿದ್ದೀರಾ? ನೀನೊಬ್ಬ ಪೆದ್ದ ಕಣ. ಏಯ್, ಅವ್ರ ಗೀತನ ನೀನು ಕೊಡ್ಬೇಕು ಅಂತಿದ್ದಾರೆ. ಈಗ ತಾನೇ ಫೋನ್ ಮಾಡಿದ್ರು. 2 ಮದುವೆನೂ ಒಂದೇ ಮುಹೂರ್ತದಲ್ಲಿ ಕಣೋ. ಲಕ್ಕಿ ಫೆಲ ಕಣೋ. ಏನು ಶಾಕ್ ಆಯ್ತಾ? ಆಕ್ಚುಲಿ ಕಾಲ್ ಮಾಡಿ ಹೇಳೋಣ ಅನ್ಕೊಂಡಿದ್ದೆ. Where I wanted to see you. ಆ ನ್ಯೂಸ್ ಕೇಳ್ತಿದ್ದ ಹಾಗೆ ನಿನ್ ಕಣ್ಣಲ್ಲಿ ಮಿಂಚು, ಆ ಎಕ್ಸೈಟ್ಮೆಂಟ್. ಸೊ ಫೈನಲಿ ನಿಮ್ಮನ್ನ ನಾನು 1 ತಿಂಗಳು ಹಿಂದೆ ಗುಡಿಲ್ ನೋಡಿದ್ದೆ.
ನೀವು ಹಾಗೆ ಮುಂದಕ್ಕೆ ಬಾಗಿ ದೀಪ ಬೆಳಗ್ತಿದ್ರೆ ಒಂದು 4 years ಇರುವಾಗ ಅನ್ಕೊಳ್ತೀನಿ ಅಮ್ಮನ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ ನೆನಪಿಗೆ ಬಂತು. ನೀವು ನನ್ನ ಲೈಫಲ್ಲಿ ಬಂದ್ರೆ ಪ್ರತಿದಿನ ದೀಪಾವಳಿ ಆಗಿರುತ್ತೆ ಅನ್ನಿಸ್ತು. ನೀವು ನನ್ನ ಆಗ ನೋಡ್ಬೇಕಿತ್ತು ಮೇಡಮ್. ನನ್ನ ಕಣ್ಗಳಲ್ಲಿ ನಿಜವಾದ ಮಿಂಚು ಕಾಣಿಸ್ತಿತ್ತು. ಮೇಡಮ್, ನಾನ್ ನಿಮ್ಗೆ ಯಾವತ್ತೂ ನಮ್ಮ ಅಮ್ಮನ ಬಗ್ಗೆ ಹೇಳಿಲ್ಲ ಅಲ್ವಾ? 5 ವರ್ಷದವನಾಗಿದ್ದಾಗ ತೀರ್ಕೊಂಡ್ಲು. ನನಗೆ ನಮ್ಮಮ್ಮ ಅಂದ್ರೆ ಪ್ರಾಣ, ಹುಚ್ಚು, ಪ್ರೇಮ ಎಲ್ಲ. ಆದ್ರೆ ತೋರ್ಸೋದಕ್ಕೆ ಅಮ್ಮ ಇಲ್ಲ. ಅವೆಲ್ಲ ಬಚ್ಚಿಟ್ಟು ನನ್ನ ಹೆಂಡತಿ ಮೇಲೆ ತೋರಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ನನಗೆ ಹೆಂಡತಿ ಅಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಮೇಡಮ್. ಆದ್ರೆ ಯಾಕೋ ನನಗೆ ಗೊತ್ತಿಲ್ಲ, ನಿಮ್ಮಲ್ಲಿ ನನಗೆ ನಮ್ಮಮ್ಮ ಕಾಣಿಸ್ತಿಲ್ಲ ರೀ. ಮೇಡಮ್, ನಿಮ್ ಗಂಡ ಅನ್ನೋನು ಅಲಂಕಾರನೋ ಅವಶ್ಯಕತೆನೋ ಇರಬಹುದು, ಆದ್ರೆ ನನಗೆ ಹೆಂಡತಿ ಅಂದ್ರೆ ಸರ್ವಸ್ವ. ನಿಮ್ಗೇನೋ ಈಗ ಮದ್ವೆ ಅನಿವಾರ್ಯ ಅನ್ನೋ ಹೊತ್ತಿಗೆ ನಿಮ್ ಫ್ಯಾಮಿಲಿಯವರು ನೀವು ನನ್ನನ್ನ ಯಾವುದೋ ಚಾಯ್ಸ್ ತರ ತಗೊಳ್ಳೋದು ನನಗೆ ಇಷ್ಟ ಆಗ್ತಿಲ್ಲ ಮೇಡಮ್. ನನ್ನ ಹೆಂಡತಿಗೆ ನನ್ನ ಚಾಯ್ಸ್ ಆಗಿರಬಾರ್ದು ಮೇಡಮ್, ಒನ್ ಅಂಡ್ ಓನ್ಲಿ ಆಪ್ಷನ್ ಆಗಿರ್ಬೇಕು. ನನ್ನ ಹೆಂಡತಿ ನನಗೋಸ್ಕರನೇ ಹುಟ್ಟಿರ್ಬೇಕು, ನನಗೋಸ್ಕರನೇ ರೆಡಿ ಆಗ್ಬೇಕು. ನನ್ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಕೆಲಸನೇ ಇರಬಾರ್ದು ಅನ್ನೋಷ್ಟು ಹುಚ್ಚು ಮೇಡಮ್. ತಪ್ಪು ನಂದೇ ಮೇಡಮ್, ತಪ್ಪು ನಿಮ್ದೇನಿಲ್ಲ, ನಂದೇ. ನನ್ನ ಹಳೆ ಕಾಲದ ಆಲೋಚನೆಗಳು. ಭಯ ಆಗತ್ತೆ ಮೇಡಮ್, ನಮ್ಮ ಮದ್ವೆ ಆದ್ರೆ ಪ್ರತಿದಿನ ಈ ಹತ್ತಿನ ಥರನೇ ಇರುತ್ತೇನೋ ಅಂತ. ಪ್ಲೀಸ್ ಮೇಡಮ್, ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ನಿಮ್ಮನೇಲಾಗ್ಲಿ ನಮ್ಮನೇಲಾಗ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ಮ ತಂಗಿ ತನ್ನ ಮಕ್ಕಳ ಜೊತೆ ನಿಮ್ಮನೇಲೇ ಇರಬೇಕು. ಏನೋ ಒಂದು ಹೇಳಿ ಈ ಮದ್ವೆ ನಿಲ್ಸಿ ಮೇಡಮ್, ಪ್ಲೀಸ್. ಇಲ್ಲ, ಈ ಮದ್ವೆ ನಡೆದ್ರೇನೆ ನನ್ನ ತಂಗಿ ಮದ್ವೆ ನಡೆಯೋದು ಅಂತಾದ್ರೆ ಹೇಳ್ಬಿಡಿ, ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತೀನಿ. ಅವಶ್ಯಕತೆ ಇಲ್ಲ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಕಣ್ಮುಚ್ಚಿ ತೆರೆಯುವ ವೇಳೆ ಕಥೆ ಪೂರ ಬದಲಾವಣೆಯಾಯ್ತೇ ಮೇಡಮ್. ಥ್ಯಾಂಕ್ ಯು. ಕಣ್ತೆರೆದು ನೋಡಿದ ಮೇಲೆ ಬಹುದೂರದ ಅಂತರ ಬೆಳೆದಿತ್ತೇ. ಎಷ್ಟು ದಿನ ಊಹೆಯಲಿ ನಿಮಿಷವು ಶೂನ್ಯದಲ್ಲಿ ನಾನಾದೇ ಏಕಾಂಗಿ ಅಗಲಿಕೆಯ ಘಳಿಗೆಯಲಿ. ಕೊನೆಯ ದಿನ ಇದುವೇನಾ ನಮ ಪಯಣ, ಇಷ್ಟೇನಾ? ಕಣ್ಣುಚ್ಚಿ ತೆರೆಯುವ ವೇಳೆ ಕಥೆ ಪೂರ ಬದಲಾವಣೆಯಾಯ್ತೇ. ಯಾಕಮ್ಮ ಊಟ ಬೇಡ ಅಂದ್ಯಂತೆ? ಹಾಲಾದ್ರೂ ಕುಡಿ ಬಾ. ಏನಮ್ಮ, ಏನಾಯ್ತೆ? ಯಾಕಮ್ಮ ಅಳ್ತಾ ಇದ್ಯಾ? ಏನಾಯ್ತೆ? ವಿಜಯ್ಗೆ ನಾನು ಇಷ್ಟ ಆಗ್ಲಿಲ್ವಂತೆ ಅಜ್ಜಿ. ಅವನ್ ಹೊಟ್ಟೆಗೆ ಬೆಂಕಿ ಬೀಳ್ಲಿ, ಬೆಕ್ಕಿನ ತರ ಇದ್ದು ಇಂಥ ಕೆಲಸ ಮಾಡದ್ನ? ಯಾಕೆ ಸುಮ್ನಿದ್ಯಾ? ಇವರೆಲ್ಲ ಕೇಳ್ತಿದಾರಲ್ಲ, ಹೇಳು. ಇಷ್ಟ ಇಲ್ಲ ಅಂದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಈಗೇನು ಬಲ್ವಂತವಾಗಿ ಅವನು ಕೊಟ್ಟು ಮದ್ವೆ ಮಾಡ್ತೀರಾ? ಅದೆಲ್ಲ ಪುಟ, ನೀನ್ ಸ್ವಲ್ಪ ಸುಮ್ನೆ ಇರ್ತೀನೋ? ಹೆಣ್ಣು ಮಗುಗೆ ಇಷ್ಟ ಆಗೋದಕ್ಕೆ 100 ಕಾರಣಗಳಿರುತ್ತೆ. ಇಷ್ಟ ಆಗದೆ ಇರೋದಕ್ಕೆ ಅದಕ್ಕಿಂತ ಹೆಚ್ಚಾಗೇ ಇರುತ್ತೆ. ಈಗ ಅವಳೇನಂತಿದ್ದಾಳೆ, ಮದ್ವೆ ಆಗಲ್ಲ ಅದು ಇದು ಅಂತಿಲ್ವಲ್ಲ, ಎಲ್ಲ ನಮ್ಮಿಷ್ಟಕ್ಕೆ ಬಿಟ್ಬಿಟ್ಟಿದ್ದಾಳೆ. ಏನು ಅಂದ್ರೆ ಸ್ವಲ್ಪ ಫೋನ್ ಕೊಡಿ. ಹಾ ಹೇಳಜ್ಜಿ. ನಿನ್ ತಮ್ಮ ಯಾವ ದೇಶದಲ್ಲಿದ್ದಾನೆ ಅಂದೆ? UK ಲಿ. ಯಾಕೆ? UK ನೋ BK ನೋ, ಅವನ್ನ ಸಾಯಂಕಾಲ ಹೊರಟು ಬರಕ್ ಹೇಳು, ಅವನಿಗೆ ಮದ್ವೆ ಇದೆ. ನಮ್ಮಜ್ಜಿ ನೀನ್ ಕಾಣೋ ಬಂಗಾರ ಅಂದ್ರೆ ಲಂಡನ್ ಇಂದ ಬಂದ್ರು ನಮ್ ದೇಶದ ಸಂಪ್ರದಾಯ ಮರ್ತಿಲ್ಲ. ಇದಪ್ಪ ಸಂಸ್ಕಾರ ಅಂದ್ರೆ. ಸಂಪ್ರದಾಯ ಮರ್ತವನು ಮೂಲೆಗೆ ಸರಿ ಮಲ್ಕೊಂಡ್ಬಿಡ್ತಾನೆ ಅಜ್ಜಿ. ಅದಕ್ಕೆ ನಾನ್ ಮೂಲೆಯಲ್ಲಿ ಮಲ್ಗಲ್ಲ, ಸೆಂಟ್ರಲ್ಲೇ ಮಲಗ್ತೀನಿ. ಓ ತಾತ, ಚೆನ್ನಾಗಿರಪ್ಪ. ಹೆಲ್ತ್ ಎಲ್ಲ ಓಕೆನಾ ತಾತ? ಎಕ್ಸ್ಕ್ಯೂಸ್ ಮೀ,
ಕ್ಯಾನ್ ಎವ್ರಿವನ್ ಪ್ಲೀಸ್ ಫಾರ್ಮ್ ಅ ಲೈನ್? ಲೈನ್ ಅಂತ ನೀವು ಪ್ಲೀಸ್ ನಂಗೊಂದು ಚಿಕ್ಕ ಕೆಲಸ ಇದೆ. ಡೋಂಟ್ ಹೆಸಿಟೇಟ್, ಪ್ಲೀಸ್ ಫಾರ್ಮ್ ಎ ಲೈನ್. ಯಾ ಪ್ಲೀಸ್, ಪ್ಲೀಸ್, ಯಾ ಥ್ಯಾಂಕ್ ಯು. ಅತ್ತೆ ಪ್ಲೀಸ್ ಬ್ಲೆಸ್ ಮೀ. ದೇವ್ರ ಒಳ್ಳೇದ್ ಮಾಡ್ಲಿ ಮಾವ. ಬ್ಲೆಸ್. ಇವೆಲ್ಲ ಯಾತಕ್ಕೋ? ಇವೆಲ್ಲ ನಮ್ಮ ಮೂಲ ಸಂಪ್ರದಾಯ ಮಾವಯ್ಯ, ಬೇಡ ಅನ್ಬೇಡಿ. ನನ್ ತಮ್ಮ ಅವನು ಹೇಗ್ ಬೆಳೆಸಿದೀನಿ. ಚೆನ್ನಾಗಿ ಬೆಳೆಸಿದ್ಯಾ ಕಣ. ಕಿಡ್ಸ್ ಅಲ್ವಾ, ನೀನೇ ಕಾಲ್ ಮುಗಿಬೇಕು. ಬಾರೋ. ಏಯ್ ಸಂಪ್ರದಾಯ ಮರಿಬೇಡ. ಎಲ್ರದ್ದು ಆಯ್ತಲ್ವಾ? ದೊಡ್ಡಯ್ಯನವ್ರೆ ಬನ್ನಿ. ಅರೆ ಎಷ್ಟೊಂದ್ ದಿವಸ ಆಯ್ತು ನೀವು ನೋಡಿ. ಬ್ಲೆಸ್ ಮೀ. ಮನೇಲಿ ಮಕ್ಕಳೆಲ್ಲ ಚೆನ್ನಾಗಿದಾರಪ್ಪ. ನೀವ್ ಹೇಗಿದ್ದೀರಾ? ಆರೋಗ್ಯ ನೋಡ್ಕೊಳ್ಳಿ. ನಿನ್ಗೇನೋ ಬಂದಿರೋದು ಕೆಟ್ಟ ಕಾಲ. ಕೆಲ್ಸದವ್ನ್ ಕಾಲಕ್ ಬಿದ್ದು ಮರ್ಯಾದೆ ತೆಗ್ದೆ ಎಲ್ರ ಮುಂದೆ. ಶಟ್ ಅಪ್ ಅಜ್ಜಿ. ಯು ಡೋಂಟ್ ಹ್ಯಾವ್ ದ ರೈಟ್ ಟು ಡಿಸ್ಕ್ರಿಮಿನೇಟ್ ಅ ಪರ್ಸನ್ ಬೇಸ್ಡ್ ಆನ್ ಕಲರ್, ಕ್ರೀಡ್ ಅಂಡ್ ಕಾಸ್ಟ್. ಅವ್ರಿಗೇನು ಕಷ್ಟ ಪಡ್ತಾರೆ, ದುಡಿತಾರೆ, ಫ್ಯಾಮಿಲಿನ ನೋಡ್ಕೋತಾರೆ. ಬಿಫೋರ್ ಐ ಗೆಟ್ ಇನ್ ಟು ದ ರಿಲೇಷನ್, ಐ ವಾಂಟ್ ಟು ಕ್ಲಿಯರ್ ಒನ್ ಥಿಂಗ್. ಪ್ಲೀಸ್ ರಿಮೂವ್ ದೀಸ್ ಸಿಕ್ಕಿ ಐಡಿಯಾಸ್ ಫ್ರಮ್ ಯುವರ್ ಸ್ಟುಪಿಡ್ ಓಲ್ಡ್ ಬ್ರೈನ್. ಕವಿಯಾರು ಈ ಕತೆಗೆ, ಹೊಣೆಯಾರು ಈ ವ್ಯಥೆಗೆ, ತಿಳಿಯದಿದೆ ಈವರೆಗೆ ಒಗಟೇನ ಕೊನೆವರೆಗೆ. ಕನಸುಗಳ ನೋವೆಲ್ಲ ಮೌನದಿ ಸಹಿಸಲೇಬೇಕಲ್ಲ. ಈ ಜನರ ನಡುವಲ್ಲೂ ಶೂನ್ಯವೇ ಕಾಣಿಸುತ್ತಿಹುದಲ್ಲ. ಹೊರಬರುವೆ ನೀನು, ಬರದಿರುವೆ ನೀನು, ಆ ಪರಿಧಿ ದಾಟು ಪರಿಯಿಲ್ಲವೇನು. ಅಗಲಿಕೆಯ ಬಯಸೋ ಈ ರೇಖೆಯು ನಿಜವೇನಾ? ಐಟಮ್ಸ್ ಎಲ್ಲ ಮಸ್ತಾಗಿದೆ ಮಗ. ಆಲೂ ಹಾಕೋ, ಚೆನ್ನಾಗಿದೆ. ಗೆಸ್ಟ್ಗಳೆಲ್ಲ ಊಟ ಮಾಡಿದ್ರಾ? ಅದು ಬೇಕಿಲ್ಲ. ಊರಿಗೆ ಮುಂಚೆ ತಟ್ಟೆಗೆ ಹಾಕೊಂಡು ರೆಡಿ ಆಗ್ಬಿಡ್ತಾನೆ. ನಮ್ ಹುಡುಗಿ ಬೇಡ, ನಾವ್ ಮಾಡ್ಸಿರೋ ಅಡಿಗೆ ಬೇಕು. ಕೊಡಿಲಿ. ಅಜ್ಜಿ ನಿಂಗೇನಾದ್ರೂ ಮೆಂಟ್ಲಾ? ಐ ಆಮ್ ನಾಟ್ ಗೋನಾ ಎಂಟರ್ಟೈನ್ ಸಚ್ ಕಲ್ಚರ್ಲೆಸ್ ಬಿಹೇವಿಯರ್. ನಿನ್ ಬಾಯ್ ಮುಚ್ಚು, ಮಂಗನ್ ತರ ಆಡ್ಬೇಡ. ಏನ್ರಪ್ಪ, ಎಷ್ಟು ವರ್ಷ ಆಯ್ತ್ರಪ್ಪ ನೀವೆಲ್ಲ ಊಟ ಮಾಡಿ? ಅಜ್ಜಿ ಇದೇನಾದ್ರು ಮಾತಾಡೋ ಪದ್ಧತಿನ ಸ್ವಲ್ಪ ಬೇಸಿಕ್ ಮ್ಯಾನರ್ಸ್ ಇರ್ಲಿ. ನೀನೇ ಇಟ್ಕೋ, ನೀನೇ ತಿನ್ನು. ಐ ಹೇಟ್ ಯು ಅಜ್ಜಿ. ಹಲೋ ಬ್ರದರ್. ಹಾಯ್ ಸರ್, ಹೌ ಆರ್ ಯು? ಹೇ ನಮಸ್ಕಾರ ಮೈ ಫ್ರೆಂಡ್ಸ್. ಬ್ರೋ, ನಮ್ ಮುದ್ಕಿ ಯಾಕೆ ನಿಮ್ಮನ್ ಟಾರ್ಗೆಟ್ ಮಾಡ್ತಿದ್ದಾಳೆ? ಆಗ್ಲೇ ಬಸ್ಸಲ್ಲಿ ಕೂಡ ನೋಡ್ದೆ. ತುಂಬಾ ಇನ್ಸಲ್ಟಿಂಗ್ ಅನ್ಸ್ತು. ಯಾಕಂಗೆ? ಅರೆ ಹಾಗೇನಿಲ್ಲ ಸರ್, ದೊಡ್ಡವರಲ್ವಾ, ಸುಮ್ನೆ ತಮಾಷೆಗೆ. ಕಮ್ ಆನ್, ಐ ಕ್ಯಾನ್ ಸೆನ್ಸ್ ಇಟ್. ಯಾ ಇಂಟೆನ್ಷನಲಿ ಇನ್ಸಲ್ಟ್ ಮಾಡ್ತಿದ್ದಾಳೆ. ಏನೋ ಇದೆ ಹೇಳಿ ಪ್ಲೀಸ್. ಅಯ್ಯೋ ಏನೂ ಇಲ್ಲ ಅನ್ನಲ್ಲ. ಆದ್ರೂ ಬೆಳಗ್ಗೆ ಮದ್ವೆ ಇಟ್ಕೊಂಡು ಇವೆಲ್ಲ ನಿಮ್ಗೆ ಯಾಕೆ ಸರ್? ಹೋಗಿ ಹ್ಯಾಪಿಯಾಗಿ ಮಲ್ಗಿ ಫ್ರೆಶ್ ಆಗಿ ಹೇಳಿ ಮಾರ್ನಿಂಗ್. ಅದಲ್ಲ ಬ್ರೋ, ನಾನ್ ಸಾಲ್ವ್ ಮಾಡ್ತೀನಿ. ಅರೆ ಜುಮಾಜಿ ಬಾಯ್ಲಿ, ನೀನಾದ್ರೂ ಹೇಳು ಏನ್ ನಡೀತಿದೆ. ಅರೆ ಹೇಳಿದ್ನಲ್ಲ ಅಣ್ಣ, ಏನಿಲ್ಲ ಅಂತ ಅವನು. ಏನಿಲ್ಲ ಬಿಡಿ. ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಹೇಳು ಹೇಳೋ. ಏನ್ ಹೇಳೋದಣ್ಣ, ನಿಶ್ಚಿತಾರ್ಥದಲ್ಲಿ 25 ಅಂತ ಕೇಳಿದ್ರು. ಈಗ ಕರೆದು ಇನ್ನೊಂದು 15 ಸೇರಿಸಿ ಬೆಳಗ್ಗೆ ಹೊತ್ತಿಗೆ 40 ಕೊಡ್ತೀರಾ ಸಾಯ್ತೀರಾ ಅಂತಿದ್ದಾರೆ. 25 15 ಬ್ರೋ? ಲಕ್ಷಗಳು ಸರ್. ಏನಕ್ಕೆ? ಡೌರಿ ಸರ್. ನಮ್ ಮುದ್ಕಿ ಡೌರಿ ಕೇಳ್ತಾಳ? ಸುಮ್ನಿರ ಸರ್, ನಿನ್ನ ಸ್ವಾಮಿ ವಿವೇಕಾನಂದ ಫ್ಯಾಮಿಲಿನ ಟಾರ್ಚರ್ ಕೊಡ್ತಿದ್ದಾರೆ ಸರ್ ನಮಗೆ. ಬಟ್ ಯು ಹ್ಯಾವ್ ಟು ಫೈಟ್. ನೋ, ಏನ್ ತಮಾಷೆ ಮಾಡ್ತೀವಿ ಸರ್ ನೀವು? ಫೈಟ್ ಅಂತೆ, ಡ್ಯಾನ್ಸ್ ಅಂತೆ. ಮಿಡ್ಲ್ ಕ್ಲಾಸ್ ನವರು ಸರ್ ನಾವು. ನಮ್ ಕೈಲಿ ಏನಾಗುತ್ತೆ? ನೀವು ದೊಡ್ಡವರು, ಏನ್ ಕತೆ ಹೇಳಿದ್ರು ನಡೆಯುತ್ತೆ. ಅರೆ ನಾವು ಬಡವರು, ನಮ್ ತಂಗಿ ಮದುವೆ ನೋಡಿದ್ರೆ ಸಾಕು, ಅದೇ ನಮ್ಮ ಅದೃಷ್ಟ. ಟೋಟಲ್ ಫ್ಯಾಮಿಲಿ ಎಲ್ಲ ಹಾಗೆ ಸಾಸ್ತಿದ್ದಾರೆ ಸರ್ ನಮ್ಮ ಮೇಲೆ. ಇಂಥ ಟಾರ್ಚರ್ ಫ್ಯಾಮಿಲಿ ನಾ ಎಲ್ಲೂ ನೋಡ್ಲಿಲ್ಲ. ದುಡ್ಡು ಕೊಡು ಮತ್ತೆ. ದುಡ್ಡು ಬೇಕಾ? ನನ್ ಬಂಗಾರ ಕಣೆ, ನಿನಗೆ ನನ್ ಬುದ್ಧಿನೇ ಬಂದಿದೆ. ದುಡ್ಡನ್ನ ಮೂಗ್ ಹಿಡಿದು ವಸೂಲಿ ಮಾಡ್ಬೇಕು, ಕಿತ್ಕೋಬೇಕು. ಏನು ಹಾಗ್ ನೋಡ್ತಿದ್ಯಾ? ನಿನ್ ತಾತಂಗ್ ಡೌರಿ ಎಷ್ಟು ಕೊಟ್ಟೆ? ನಿಮ್ ತಾತನ್ ಮುಖಕ್ಕೆ ನನ್ ಕೊಟ್ಟಿದ್ದೆ ಹೆಚ್ಚು. ಇನ್ ವರದಕ್ಷಿಣೆ ಬೇರೆನಾ? ಇವ್ಳು ಮಾತ್ರ ಕೊಡಲ್ವಂತೆ, ಇವ್ರ ಮನೆಗ್ ಬರೋರ್ ಮಾತ್ರ ತರ್ಬೇಕಂತೆ. ಅಮ್ಮ, ಒಟ್ಟು 40 ಕಾಯಿ ಅಂದೆ, ಬರೀ 15 ಬಂದಿದೆ. 25 ಕೋಡ್ ಲ್ಯಾಂಗ್ವೇಜ್ ಬೇರೆ. ನಾಳೆ ಬೆಳಗ್ಗೆ ಮದ್ವೆ ಹೆಣ್ಣು ಮದ್ವೆ ಗಂಡು ಹಸೆ ಮನೆ ಮೇಲೆ ಕೂಡೋದ್ರೊಳಗ್ ಬರುತ್ತೆ ಬಿಡೋ. ಯಾರಿಗೋಸ್ಕರ ಬರುತ್ತೆ? ನಾವ್ ಕೇಳಿದ್ದನ್ನ ಅವ್ರು ಕೊಡದೆ ಹೋಗ್ತಾರಾ?
ಏಯ್ ವರದಕ್ಷಿಣೆ ಅದು ಇದು ಅಂದೆ ಯಾಕೆ ಹೋಗ್ತಿದ್ಯಾ? ನೀನ್ ನನ್ನ ಹತ್ರ ಮಾತಾಡೋ ಅರ್ಹತೆ ಕಳ್ಕೊಂಬಿಟ್ಟೆ. ಯು ರೂತ್ಲೆಸ್ ಬ್ಲಾಡಿ ಬಗ. ಅಜ್ಜಿ ಇದಾರಾ? ಒಳಗಿದ್ದಾರೆ. ಹಾಯ್. ಅಜ್ಜಿ ಎಲ್ಲಿದ್ದಾರೆ? ಹಾಯ್ ಅಕ್ಕ. ಅಜ್ಜಿ ಇದೇನಿದು? ನಮ್ ತಂದೆ ಈ ಬಂಗಾರದ ಒಡವೆ ಕೊಟ್ಟು ಬರಕ್ ಹೇಳಿದ್ರು. ನಾಳೆ ಮಾರ್ನಿಂಗ್ ಬಾಬಾ ಹಾಕೊಳಕ್ಕೆ. ಬಂಗಾರ ಎಷ್ಟ್ ಕಳ್ಸ್ಕೊಟ್ಟಿದ್ದಾನಪ್ಪ ಬಂಗಾರ? ಅಜ್ಜಿ ಅಜ್ಜಿ ಒಂದೇ ಒಂದ್ ನಿಮಿಷ ಪ್ಲೀಸ್ ಅಜ್ಜಿ. ನಿಮಗ್ ನನ್ ಮೇಲೆ ಕೋಪ ಇರೋದು ಸಹಜನೇ. ಆದ್ರೆ ಗೀತಾಗ್ ನಾನ್ ಕರೆಕ್ಟ್ ಅಲ್ಲ ಅಜ್ಜಿ. ಫ್ಯೂಚರ್ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ನಮ್ ಮೊಮ್ಮಗಳ ರೇಂಜಿಗೆ ನಿಮ್ ಸಂಬಂಧ ಕೇಳಿದ್ವಲ್ಲ, ನಮ್ ಕರ್ಮ ಅಲ್ದೆ ಇನ್ನೇನು. ನಿಮ್ ಭಾವ ಇದಾನ್ ನೋಡು, ತೆಂಗಿನ ಮರ. ನಮ್ ಬಾಮ ಇದ ಇಷ್ಟು, ನಮ್ ಬಾಮ ಇದ ಅಷ್ಟು, ನಮ್ ಬಾಮ ಇದ ಬಂಗಾರ ಅಂತ ಅವನ್ ತಂದಿಟ್ಟ ಇದನ್ನೆಲ್ಲ. ಏನು ನನ್ ಬಾಬಾ ನನ್ನ ನೇಮ್ ಪ್ರಪೋಸ್ ಮಾಡಿದ್ರ? ಮತ್ತೆ ನಮ್ಗೇನ್ ಇಷ್ಟನಾ ನಿಮ್ಮನ್ ಕೇಳಿ ಛೀ ಅನ್ನಿಸ್ಕೊಳಕ್ಕೆ? ಅದವನಿಗೆ ರೂಢಿಯಾಗಿ ಹೋಗಿದ್ದಂತೀನಿ. ಅರೆ ವಿಜಯ್ ಎಲ್ಲೋಗ್ತಿದ್ಯಾ? ಯಾಕೋ ಒಂಥರ ಇದೆಯಾ? ಲೋ, ಬಾವನ್ಗೆ ಗೀತನನ್ನು ಕೊಟ್ಟು ಮದ್ವೆ ಮಾಡ್ಕೊಡೋಷ್ಟು ಪ್ರೀತಿ ಇದೆಯೋ ನನ್ ಮೇಲೆ? ತಪ್ಪು ಮಾಡ್ತಿದ್ದೀನೋ? ಗಿಲ್ಟಿ ಫೀಲಿಂಗ್ ಬಂದ್ಬಿಡ್ತಿದ್ಯೋ? ಅವರಷ್ಟು ನನ್ನ ನಂಬ್ತಿದ್ದಾರೆ. ಏನಾದ್ರೂ ಆಗೋಗ್ಲಿ, ನಾನು ನಿಜ ಹೇಳ್ಬಿಡ್ತೀನಿ. ನಿಂಗೆ ಹುಚ್ಚೇನಾ? ಇನ್ನು 5-6 ಗಂಟೆಲಿ ಮದುವೆ ಆಗ್ಬಿಡುತ್ತೆ. ಏನಾದ್ರೂ ಇದ್ರೆ ಆಮೇಲೆ ನೋಡ್ಕೊಬಹುದು, ಮೊದ್ಲು ಬಾಯಿ ಮುಚ್ಕೊಂಡು ಮಲ್ಕೋ ಹೋಗು. ನಮ್ ಬಾಬಾ ಕಣೋ ಶಿರೀಶನ ಲೈಫ್ ಲಾಂಗ್ ನೋಡ್ಕೊಳ್ಳೋರು. ಅಂತವ್ರಿಗೆ ಮೋಸ ಮಾಡಿ ನಾನೇನ್ ಸಾಧಿಸ್ತೀನೋ? ಹೋಗಿ ಹೇಳ್ಬಿಡ್ತೀನಿ, ಇವೆಲ್ಲ ವರ್ಕೌಟ್ ಆಗಲ್ಲ. ವಿಜಯ್ ಬಾಬಾ ಅದನ್ ಕೊಡೋ. ವಿಜಯ್ ಏನ್ ಒಬ್ನೇ ಬಂದ? ಏನಿಲ್ಲ, ನಮ್ ಹುಡುಗರೆಲ್ಲ ಬ್ಯಾಚುಲರ್ ಪಾರ್ಟಿ ಅಂದ್ರು. ಸಾರಿ ಬಾಬಾ, ನಂಗೆ ಗೊತ್ತಿಲ್ಲ ನಾನು ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ. ಯಾವ್ದ್ರ ಬಗ್ಗೆ ವಿಜಯ್? ಅದೇ ಗೀತಾ ಮದ್ವೆ ಟಾಪಿಕ್ ಬಂದಾಗ ನನ್ ಸಜೆಸ್ಟ್ ಮಾಡಿದ್ರಂತೆ. ಅಜ್ಜಿ ಈಗಷ್ಟೇ ಹೇಳಿದ್ರು. ನಿಜ ತಾನೆ ವಿಜಯ್? ನಾನ್ ನಿನ್ ನೋಡ್ದೆ, ಇಷ್ಟ ಆದೆ. ತುಂಬಾ ಒಳ್ಳೆ ಹುಡುಗ. ನನ್ ತಂಗಿ ನಿನ್ ಜೊತೆ ಇದ್ರೆ ಹ್ಯಾಪಿಯಾಗಿ ಸೇಫ್ ಆಗಿರ್ತಾಳೆ ಅನ್ಸಿ ನಿನ್ ಹೆಸರು ಹೇಳಿದೆ. ಆದ್ರೆ ಮೊದ್ಲೇ ನಿನ್ನೊಂದ್ ಮಾತು ಕೇಳ್ಬೇಕಿತ್ತು. ಬಾಬಾ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಇಷ್ಟು ದಿನ ನೀವು ಗೀತನ ವಿಷಯದಲ್ಲಿ ಹುಡುಕ್ತಾ ಇರೋದು ಇನ್ಯಾರನೂ ಅಲ್ಲ ಬಾಬಾ, ನನ್ನೇ. ಬಸ್ಸಲ್ಲಿ ಹಾಗೆ ಮಾಡಿದ್ ನಾನೇ. ನೀನೇ ಮಾಡಿದ್ದು ಅಂತ ನಂಗೆ ಗೊತ್ತು ವಿಜಯ್. ನನ್ ತಂಗಿ ಹೇಳಿದ್ರು, ಅವನು ನೀನು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಸಾಯ್ಸಾಕ್ಬಿಡ್ತೀನಿ ನನ್ನ ಮಗನ್ನ. ಅಣ್ಣ ಪ್ಲೀಸ್ ನನ್ ಮಾತ್ ಕೇಳು. ಒಂದ್ 5 ನಿಮಿಷ ಕೂತ್ಕೋ. ಒಂದ್ 5 ನಿಮಿಷ ಅಣ್ಣ, ನನ್ ಮಾತ್ ಕೇಳು ಬಾ. ಹೇಳು, ಏನ್ ಹೇಳ್ತೀಯ ಹೇಳು. ಯಾಕೆ ಕಿರ್ಚ್ತಿದ್ಯಾ? ವಿಜಯ್ ಮೇಲ್ ಕಂಪ್ಲೇಂಟ್ ಕೊಟ್ಟಿದ್ ನಾನೇ ಅಲ್ವಾ? ನಿನ್ ಹಾಗೆ ನಾನ್ ಕೂಡ ಅವನೊಬ್ಬ ರೋಗ್ ಅನ್ಕೊಂಡಿದ್ದೆ. ಕುಂದ್ ಹಾಕೋಷ್ಟು ಕೋಪ ಇತ್ತು. ಆದ್ರೆ ಅವನೇನು ಅಂತ ಗೊತ್ತಾದ್ಮೇಲೆ ಆ ಕೋಪ ಹೋಗಿ ಸಾಯೋಷ್ಟು ಪ್ರೀತಿಯಾಗಿ ಬದಲಾಯ್ತು. ಬಂಗಾರ ಅಣ್ಣ ಅವನು. ಇಷ್ಟು ದಿನ ಅವನು ಮೇಡಮ್ ನಾನು ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಅಂತ ಎಷ್ಟು ಹೇಳಿದ್ರು ನಾನು ಕೇಳಲೇ ಇಲ್ಲ. ಭಯ ಪಡಿಸ್ದೆ, ತೊಂದರೆ ಕೊಟ್ಟೆ, ಅಳಿಸ್ದೆ, ಅಲ್ದಾಡಿಸ್ದೆ. ಅವನದನ್ನೆಲ್ಲ ಸಹಿಸ್ತಿದ್ರೆ ಅವನ್ ತಪ್ಪು ಮಾಡಿದ್ದಾನೆ, ಅವನು ಬೇರೆ ದಾರಿ ಇಲ್ದೆ ಅದನ್ನ ಸಹಿಸ್ತಿದ್ದಾನೆ ಅನ್ಕೊಂಡೆ. ಅಷ್ಟೇ ಹೊರತು ನನ್ ಮೇಲಿನ ಪ್ರೀತಿ ಕೂಡ ಒಂದ್ ಕಾರಣ ಅಂತ ತಿಳ್ಕೊಳ್ದೆ ಹೋದೆ. ನಮ್ MD ಮಗ್ಳಿಗೆ ಹೊಡೆದಾಗೆ ನನ್ ಕೆನೆಗೂ ಒಂದ್ ಬಾರಿಸಿ ಅರ್ಥ ಆಗ್ತಿಲ್ವಾ ಮೆಂಟಲ್ ನೀನು ಅಂತ ಹೇಳಿದ್ರೆ ಒಪ್ಕೊಳ್ತಿದ್ನೇನು. ಸಹಿಸ್ತಾ ಹೋದ ಹುಚ್ಚಂತರ.
ಸಹಿಸ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಆ ಹುಡುಗಿ ಎಷ್ಟು ಅದೃಷ್ಟವಂತಲು ಇನ್ಯಾರೂ ಇರಲ್ಲ. ಅವನನ್ನ ಸಹಿಸ್ಕೋತಾನೆ. ಭೂದೇವಿಗಿರೋಷ್ಟು ತಾಳ್ಮೆ ಇದೆ ಅಣ್ಣ ಅವನ್ಗೆ. ಇದಕ್ಕಿಂತ ಒಳ್ಳೆಯವನು ಯಾವ ಹುಡುಗಿಗೆ ಸಿಗ್ತಾನೆ ಅಣ್ಣ. ಅದಕ್ಕೆ ಅವನ್ ಲವಲ್ ಬಿದ್ದೋಗ್ಬಿಟ್ಟೆ. ಗೀತಾಗ್ ನಿನ್ ಚಾಯ್ಸ್ ಅಲ್ಲ ವಿಜಯ್, ಒನ್ ಅಂಡ್ ಓನ್ಲಿ ಆಪ್ಷನ್. ಅವಳು ಇಷ್ಟ ಆಗದೆ ಇರೋದಕ್ಕೆ ನಿಂಗೆ ಯಾವ ರೀಸನ್ ಇದೆಯೋ ಗೊತ್ತಿಲ್ಲ. ಆದ್ರೆ ಪಾಪ ಅವಳು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ನಾನು ಕೇಳಿದೆ, ನೀನಂದ್ರೆ ಇಷ್ಟನೇ ಇಲ್ಲ ಅನ್ನೋನ್ ಬಗ್ಗೆ ನೀನ್ ಯಾಕೆ ಹೀಗೆ ಅಳ್ತಿದ್ಯಾ ಅಂತ. ಅವಳೇನ್ ಹೇಳಿದ್ಲು ಗೊತ್ತಾ? ಅವನಿಗಿಷ್ಟ ಇಲ್ಲ ಅಂದ್ರೆ ಏನಣ್ಣ, ನನಗಿಷ್ಟ ಇದೆ ಅಂದ್ಲು. ವಿಜಯ್ ವಿಜಯ್ ಫಸ್ಟ್ ನಮ್ ಫ್ಯಾಮಿಲಿಯಲ್ಲಿ ನಾನೇ UK ಹೋಗಿದ್ದು, ಆದ್ರೂ ನಮ್ ಸಂಪ್ರದಾಯನ ಮರ್ತಿಲ್ಲ. ಇನ್ನೊಂದು ವಿಷಯ, ಮೇಡಮ್ ಪ್ಲೀಸ್. ಅವನ್ ಯಾಕೆ ಕರೀತಿದ್ದಾನೆ? ಏನಿಲ್ಲ, ನೀವ್ ಮಾತಾಡಿ. ನಂಗೆಲ್ಲ ಗೊತ್ತು, ಹೋಗ್ ಮಾತಾಡು. ಅಷ್ಟ್ ಇಂಪಾರ್ಟೆಂಟ್ ಅಲ್ಲ. ಏನ್ ನಡೀತಿದ್ಯೋ ನಂಗೆಲ್ಲ ಗೊತ್ತು, ಹೋಗ್ ಮಾತಾಡು. ಒಂದ್ಸರ್ತಿ ನಿಮ್ ಹತ್ರ ಮಾತಾಡ್ಬೇಕು. ಗೀತಾ, ಇವಾಗಂದ್ರೆ ಇದ್ ನಿಮ್ ಫ್ಯಾಮಿಲಿ ಮ್ಯಾಟರ್, ಅದಕ್ಕೆ ನಾನು ಇನ್ವಾಲ್ವ್ ಆಗ್ತಿಲ್ಲ. ಬಟ್ ಆಫ್ಟರ್ ವೆಡ್ಡಿಂಗ್ ಐ ಆಮ್ ನಾಟ್ ಗೋನ್ ಎಂಟರ್ಟೈನ್ ಸಚ್ ನಟೋರಿಯಸ್ ಬಿಹೇವಿಯರ್. ಏನಾಯ್ತು ಮಾವ? ಮಾಡಿದ್ ಸಾಕು, ಹೋಗ್. ಮೇಡಮ್ ಸ್ವಲ್ಪ ನಿಂತ್ಕೊಳ್ಳಿ ಮೇಡಮ್. ಏನು ಮೇಡಮ್? ಸಾರಿ ಮೇಡಮ್, ನನಗೆ ಗೊತ್ತಿರ್ಲಿಲ್ಲ ನೀವು ನನ್ನ ಎಷ್ಟೊಂದು ಪ್ರೀತಿಸ್ತೀರಾ ಅಂತ. ಅಣ್ಣ ಸಿಕ್ಕಿದ್ರು ಈಗ ತಾನೇ ಹೇಳಿದ್ರು. ಅಯ್ಯೋ ಸರ್, ಏನ್ ಸರ್ ನೀವು ನಿಮ್ಮ ಆಲೋಚನೆಗಳು? ನಾವೇನೋ 3rd ಗ್ರೇಡ್ ಸಿಟಿಸನ್ಸ್. ತಪ್ಪಾಗೋಯ್ತು ಸರ್, ಸಾರಿ ಸರ್. ಏನ್ ಸರ್ ಇನ್ನು ಮಲ್ಕೊಂಡಿಲ್ವಾ? ಮೇಡಮ್, ಈಗ ನಾನು ಹಾಗನ್ನ ನೀವೇನಾದ್ರೂ ಮಾಡ್ಬೇಕು ಮೇಡಮ್. ಏನ್ ಮಾಡ್ಬೇಕು? ಏನೋ ಮಾಡ್ಬೇಕಲ್ಲ ಮೇಡಮ್. ನೀವು ನನಗೆ ಬೇಕು ಅಷ್ಟೇ. ಈಗಲೇ ಏನೋ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿ. ನಮ್ಮನ್ ಕಷ್ಟಗಳು ಯಾರಿಗೂ ಬೇಡ ಸರ್. ಏನ್ ನಡೀತಿದೆ ಅಲ್ಲಿ ಹೇಳ್ತೀನಿ ಸರ್. ಮೇಡಮ್ ಪ್ಲೀಸ್ ಮೇಡಮ್, ನಿಮ್ ಅಜ್ಜಿಗೆ ನೀವೇ ಹೇಳಿ ಮೇಡಮ್. ಒಂದ್ ವಾರದಲ್ಲಿ ನಿಮ್ಮ ಹಣ ಪೂರ್ತಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಮೇಡಮ್. ಈ ಟೈಮಲ್ಲಿ ನನ್ನ ತಂಗಿ ಮದುವೆ ನಿಂತು ಹೋದ್ರೆ ಜೀವನ ನಾಶ ಆಗೋಗುತ್ತೆ ಮೇಡಮ್. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇನ್ 4 ಗಂಟೆಲಿ ಮುಹೂರ್ತ ಇಟ್ಕೊಂಡು ನಮ್ಮ ಅಜ್ಜಿ ಮಾತೆ ಫೈನಲ್. ದುಡ್ಡು ಕೊಟ್ರೆ ಮದುವೆ. ಇನ್ನೊಂದ್ ಮಾತಾಡಿದ್ರೆ ನಿಲ್ಸು. ನಾನ್ ಹೇಳ್ತೀನಿ, ಬಡವರಾಗಿರೋ ನಿಮ್ಗೆ ಮದ್ವೆ ಯಾಕೆ, ಮುಹೂರ್ತ ಯಾಕೆ? ನಿಮ್ ತಂಗಿಗೆ ಯಾಕೆ ಮದ್ವೆ ಮಾಡ್ಲಿಲ್ಲ ಅಂತ ಸೊಸೈಟಿ ಏನಾದ್ರು ಕೇಳುತ್ತಾ ನಿಮ್ಮನ್ನ? ಬಡವರ್ ತರಾನೇ ಇರಿ. ಬಡವರ್ಗೆ ಕನ್ಸ್ ಕಾಣೋ ಹಕ್ಕಿಲ್ಲ. ಇದೇ ತಾನೇ ಹೇಳ್ತಿರೋದು ಸರ್. ಎಕ್ಸಾಕ್ಟ್ಲಿ ಸರ್. ಮಾಡ್ತೀನಿ. ಏನು ಮಾಡ್ಬೇಕಂತೆ ಮಾಡ್ಬೇಕು. ಮೇಡಮ್ ಒಂದ್ಸಲ ನನ್ನ ಮಾತು ಕೇಳಿ ಪ್ಲೀಸ್. ಬಿಡು, ಕೈ ಬಿಡು, ದೂರ. ಮೇಡಮ್, ನೀವ್ ಯಾವತ್ತೂ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ನನ್ ಬಾಧೆ ನಿಮ್ಗೆ ಅರ್ಥ ಆಗತ್ತಾ? ನಿನಗೆ ಅರ್ಥ ಆಗ್ತಿದ್ಯಾ ಹುಚ್ಚ? ನಿನಗೆ ಅರ್ಥ ಆಗ್ತಿದ್ಯಾ? ನಿನಗೆ ಅರ್ಥ ಆಗ್ಲಿಲ್ಲ. ಅವತ್ ನೀನ್ ಮಾತಾಡಿದ ಮಾತುಗಳಿಗೆ ನನಗೇನ್ ಬೇಜಾರು ಅನ್ನಿಸ್ಲಿಲ್ಲ. ಆದ್ರೆ ಕೊನೆಯಲ್ಲಿ ಏನು ಅಂದೆ? ಈ ಮದ್ವೆ ನಡೆದ್ರೆ ಮಾತ್ರ ನನ್ ತಂಗಿ ಮದ್ವೆ ನಡೆಯುತ್ತೆ ಅನ್ನೋದಾದ್ರೆ ಹೇಳಿ ನನ್ ಮದ್ವೆ ಆಗ್ತೀನಿ ಅಂತ್ಯ. ಅಂದ್ರೆ ನನ್ ಕ್ಯಾರೆಕ್ಟರ್ ಇಲ್ದಿರೋಳ ನಿನ್ನ ಬ್ಲಾಕ್ ಮೇಲ್ ಮಾಡಿ ಮದ್ವೆ ಆಗ್ತೀನಾ? ಮೇಡಮ್ ಹಾಗಲ್ಲ ಮೇಡಮ್, ನನಗಿವಾಗ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ತಪ್ಪಾಗೋಯ್ತು ಅಂತ ಹೇಳ್ತಾ ಇದ್ದೀನಲ್ಲ, ಇನ್ನಿಷ್ಟೇ. ಹೌದು, ಇಷ್ಟೇ. ನಾನಂದ್ರೆ ನಿನಗಿಷ್ಟ ಅಂತ ತಿಳಿದ್ಮೇಲೆ ನೀನ್ ನನಗೆ ಯಾವಾಗ ಪ್ರಪೋಸ್ ಮಾಡ್ತೀಯಾ, ಪ್ರಪೋಸಲ್ಗೆ ನಾನ್ ಯಾವಾಗ ಓಕೆ ಅನ್ಲಿ ಅಂತ ಕಾಯ್ತಾ ಇದ್ದೆ. ಯಾಕಂದ್ರೆ ನೀನ್ ಹೀಗೆ ಒಳ್ಳೆಯ ಅಮಾಯಕಂತರ ಮುಖ ಇಟ್ಕೊಂಡು ಮೇಡಮ್ ಪ್ಲೀಸ್ ಮೇಡಮ್ ಸಾರಿ ಮೇಡಮ್ ಅಂತಿದ್ರೆ ಯಾರ್ ಬೀಳಲ್ವೋ ನಿಂಗೆ? ಬೈತ್ರೆ ಬೈಸ್ಕೋತ್ಯಾ, ಕೋಪಿಸ್ಕೊಂಡ್ರೆ ಸಹಿಸ್ಕೋತ್ಯಾ, ಅವಮಾನ ಮಾಡಿದ್ರೆ ನಮ್ಮ ಹುಡುಗಿ ತಾನೇ ಅನ್ಕೊಳ್ತೀಯ. ನಿನ್ನಂತವ್ರಿಗೆ ಯಾರು ಬೇಕಾದ್ರೂ ಬಿದ್ದೋಗ್ತಾರೋ, ನಾನು ಬಿದ್ದೋದೆ. ನನ್ ಕರ್ಮ. ಪರಿಚಯ ಆದೆ, ಮುತ್ತು ಕೊಟ್ಬಿಟ್ಟೆ, ಅರ್ಥ ಆದೆ.
ಪ್ರೀತಿಲು ಬೀಳಿಸ್ದೆ, ನನಗ್ ಬೇಕು ಅನ್ನಿಸ್ದೆ, ಕಾಲಲ್ಲಿ ತಳ್ಬಿಟ್ಟೆ. ನೋಡಕ್ ಗೊತ್ತಾಗಲ್ಲ, ಆದ್ರೆ ನೀನ್ ತುಂಬಾ ಸೆಲ್ಫಿಶ್. ಐ ಮೀನ್ ಇಟ್. you're a selfish rascal. ವಿಜಯ್, ನಾನೇ ಅಲ್ಲ, ಯಾವ ಹೆಂಡತಿ ಕೂಡ ತನ್ನ ಗಂಡಂಗೆ ಅಮ್ಮ ಆಗಲ್ಲ. ಅಮ್ಮ ಅಂದ್ರೆ ನೇಚರ್, ಪ್ರಕೃತಿ, ದೇವ್ರು. ಅಮ್ಮ ಬರೋ ಹುಡುಗಿನೇ ಅಮ್ಮನ್ ತರ ಬದಲಾಯಿಸ್ಕೋಬೇಕು. ನಿಜಾನೆ, ಹಾಫ್ ಸಾಕಾಗಲ್ಲ. ಬಾಟಲ್ ನೀನೇ ತಗೋ. ನಾನ್ ಡ್ಯಾಡಿಗೆ ಏನೋ ಒಂದು ಹೇಳ್ಕೊಳ್ತೀನಿ ಬಿಡು. ಮೇಡಮ್, ಇವಾಗ ಟಾಪಿಕ್ ಎಣ್ಣೆದಾ? ಮತ್ತೇನ್ ಮಾಡೋಣ, ನಿನ್ ಕೈ ಯಾರೇ ಹಾಳು ಮಾಡ್ಕೊಂಡೆ. ಹೌದು ಮೇಡಮ್, ಇನ್ನೊಂದು ಗಂಟೆಲಿ ಮದುವೆ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸರಿ, ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಮೇಡಮ್. ನಿನ್ ಕೆಲ್ಸ ಆಗ್ಬಿಡತ್ತೆ. ಏನ್ ಐಡಿಯಾ ಕೊಟ್ರಿ ಮೇಡಮ್? ಈಗ ತೋರಿಸ್ತೀನಿ ಮೇಡಮ್ ವಿಜಯ್ ಗೋವಿಂದ್ ಅಂದ್ರೆ ಏನು ಅಂತ. ನಕ್ಷತ್ರ ತೋರಿಸ್ಬಿಡ್ತೀನಿ ಒಬ್ಬೊಬ್ರಿಗೂ. ಅಮ್ಮ, ಆ ಮೇಕಪ್ ಎಲ್ಲ ನಿಲ್ಸಿ. 1/4 ಗಂಟೆಲಿ ತೆಗಿಬೇಕೆಲ್ಲ. ಮತ್ತೆ ಆ ಗೋಲ್ಡ್ ಎಲ್ಲ ತೆಗೆದು ಡಬ್ದಲ್ಲಿ ಪ್ಯಾಕ್ ಮಾಡ್ಬಿಡಿ. ಏನಾಯ್ತಪ್ಪ? ಈ ಮದುವೆ ನಡೆಯಲ್ಲ. ಏನಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ನೀವು ಸೀರಿಯಸ್ ಆಗಿ ನೋಡಿದ್ರೆ ಗಡಗಡ ನಡ್ಕೋ ದಿನಗಳೆಲ್ಲ ಹೋದ್ವು. ಪುರೋಹಿತರ ಮಂತ್ರಗಳನ್ನ ನಿಲ್ಸಿ. ಏನ್ ಮಾಡ್ತೀಯ ನೀನು? ಅಬ್ಬಾ, ಮಂತ್ರ ನಿಲ್ಸಿ ಸ್ವಾಮಿ. ಬಾಬಾ ನಿಮ್ಮ ಮೇಲೆ ಹೇಳಿ. ನೀವ್ ಎದ್ದೇಳಿ ಹೇಳ್ತೀನಿ. ವಿಜಯ್, ಯಾಕೋ ಏನಾಯ್ತು? ಏಯ್, ನೀನ್ ಬಾಯ್ ಮುಚ್ಕೋ. ನೀವ್ ಎದ್ದೇಳಿ ಬಾಬಾ. ಏ ವಿಜಯ್, ಏನಾಯ್ತಪ್ಪ? ಅಪ್ಪ, ನೀವು ಸ್ವಲ್ಪ ಹೊತ್ತು ಕಾಮ್ ಆಗಿರ್ತೀರಾ ಪ್ಲೀಸ್? ಬಾಬಾ, ನೀನೆ ನನ್ ಕಾಪಾಡಬೇಕು ಬಾಬಾ. ಏನ್ ಮಾಡ್ತಿದ್ಯಾ? ನಿನ್ ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲ ಬಾಬಾ. ಪ್ಲೀಸ್ ಬಾಬಾ, ಏನೋ ಮಾಡು ಬಾಬಾ. ಬಾಬಾ ಪ್ಲೀಸ್ ಬಾಬಾ, ಪ್ಲೀಸ್. ಏನ್ ಮಾಡ್ತಿದ್ಯಾ? ಹೇಳು ವಿಜಯ್, ಎಲ್ಲರೂ ನೋಡ್ತಿದ್ದಾರೆ. ಬಾಬಾ ಏನೋ ಮಾಡು ಬಾಬಾ, ಪ್ಲೀಸ್ ಬಾಬಾ. ತಪ್ಪಾಯ್ತು ಅಂತ ಕೇಳಿಲ್ಲ ಬಾಬಾ. ಬಾಬಾ ಪ್ಲೀಸ್ ಬಾಬಾ. ನೀನ್ ಹೆಸರು ಕಾಲ್ ಬಿಡಲ್ಲ ಪ್ಲೀಸ್ ಬಾಬಾ. ಪ್ಲೀಸ್, ತಪ್ಪಂತ ಒಪ್ಕೊಳ್ತಾ ಇದೀನಿ ಅಂತ ಹೇಗೆ ಹೇಳಿ? ಇಲ್ಲ ಅನ್ಬಿಡಿ ಬಾಬಾ. ತಪ್ಪು ಒಪ್ಪು ಇದನ್ನೆಲ್ಲ ನೀನ್ ಮೊದಲೇ ನೋಡ್ಕೋಬೇಕಿತ್ತು ವಿಜಯ್. ಬಾಬಾ ಬೇಡ ಅನ್ಬಿಡಿ ಬಾಬಾ, ಪ್ಲೀಸ್ ಬಾಬಾ. ಬಾಬಾ ಪ್ಲೀಸ್, ನೀವು ನಿಮ್ ಕಾಲ್ ಬಿಡಲ್ಲ. ಕ್ಷಮಿಸ್ಬಿಡಿ ಬಾಬಾ, ಒಪ್ಕೊಳ್ಳಿ ಬಾಬಾ. ಏನಾಯ್ತು? ಪ್ಲೀಸ್ ಬಾಬಾ. ಇಂಥ ಸಂಸ್ಕಾರ ಇಲ್ದವ್ರ ಜೊತೆ ನಾನು ನಿನ್ ಸಂಬಂಧ ಬೆಳೆಸೋದು ಬೇವಕೂಫ್. ಏಯ್, ಎಲ್ಗೋಗ್ತಿದ್ಯೋ? ಅಸ್ಲಿಗೆ ಇದಕ್ಕೆಲ್ಲ ಕಾರಣ ನೀನೆ. ದೌರಿಗಾಗಿ ಕಾಲಿಗೆ ಬೀಳ್ಸ್ಕೊತೀರಾ? ವಿಜಯ್ ಬಾಬಾ ಪ್ಲೀಸ್ ಬಾಬಾ, ಗೀತೆ ನಂಗೆ ಕೊಟ್ಬಿಡು ಬಾಬಾ. ಎದ್ದೇಳು ವಿಜಯ್.
ಏನು ಚೀಪ್ ಆಗಿ ವಿಜಯ್. ಎಲ್ಲ ನೋಡ್ತಿದ್ದಾರೆ. ಎದ್ದೇಳು ಎದ್ದೇಳು. ನೀನ್ ಮಾಡ್ಕೊಳ್ತಿದ್ಯಲ್ವಾ ಹಾಯಾಗಿ ಮದ್ವೆ ಇರೋ 5 ಮಿನಿಟ್ಸ್. ಮೇಡಮ್ ಪ್ಲೀಸ್ ಮೇಡಮ್, ಹೀಗ್ ಸೈಲೆಂಟ್ ಆಗಿದ್ರೆ ಹೇಗ್ ಮೇಡಮ್? ಬಾಬಾ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದಾನೆ. ಪ್ಲೀಸ್ ನಿನ್ ತಂಗಿ ಕೊಟ್ಟು ನಂಗೆ ಮದ್ವೆ ಮಾಡ್ಕೊಡು ಬಾಬಾ, ಪ್ಲೀಸ್ ಬಾಬಾ. ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳ್ಬೋದಲ್ವಾ? ನಾನು ಒಬ್ಬನಿಗೆ ನಿಮ್ಗಿಲ್ವಾ ರೆಸ್ಪಾನ್ಸಿಬಿಲಿಟಿ? ಬಾಬಾ ಪ್ಲೀಸ್ ಬಾಬಾ, ವಿಜಯ್, ಹೇಳು ವಿಜಯ್, please. ಬಾಬಾ ನೀವು ಹೂ ಅನ್ನೋ ತನಕ ಕಾಲ್ ಬಿಡಲ್ಲ ಬಾಬಾ, ಪ್ಲೀಸ್ ಬಾಬಾ, ಹೂ ಅನ್ಬಿಡು ಬಾಬಾ. ಬಾಬಾ ಪ್ಲೀಸ್ ಬಾಬಾ. ಏನಿದು? ಕಟ್ಬಿಡು. ಇಡಿಯಟ್. ಥ್ಯಾಂಕ್ ಯು ಮೇಡಮ್. ನಾಚಿಕೆ ಬಿಟ್ಟಿರೋ ಮುಂಡೆದು. ನೇರವಾಗಿ ಹೋಗು. ಅವ್ರೆಲ್ಲರ ಮುಂದೆ ನಿಮ್ ಭಾವನ್ ಕಾಲ್ ಮೇಲೆ ಬಿದ್ಬಿಡು. ಹುಡುಗಿನ ಕೊಡೋವರೆಗೂ ಬಿಡ್ಬೇಡ. ಏನು ಪರವಾಗಿಲ್ಲ. ಸಿಕ್ಕಾಕೊಂಡ್ರು. ಅರೆಸ್ಟ್ ದೀಸ್ ಕ್ರಿಮಿನಲ್ಸ್, ಎಸ್ಪೆಷಲಿ ದಿಸ್ ಓಲ್ಡ್ ಬಗ. ಇನ್ಸ್ಪೆಕ್ಟರ್ ಸರ್, ಏನಾಯ್ತು? ಡೌರಿ ಹರಾಸ್ಮೆಂಟ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಡೌರಿನ? ಅಂತದೇನಿಲ್ವಲ್ಲ. ಮಾವನವ್ರೆ, ನೀವು ಯಾವ್ದಕ್ಕೂ ಭಯ ಪಡ್ಬೇಕಾಗಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ತುಂಬಾ ಅನ್ಯಾಯ ನಡೀತಿದೆ ಅಲ್ಲಿ. ಈಗಲೇ ಬಾಯ್ ಬಿಡಿಸ್ತೀನಿ. ಏ ಜುಮಾನ್ಜಿ ಬ್ರೋ ಇಲ್ಲಿ. ಬ್ರದರ್ ನ್ಯಾಯ ನಮ್ ಕೈಲಿ. ಮದ್ವೆ ಆದ್ಮೇಲೆ ಹೀಗೆ ಕೋಪಿಸ್ಕೊಂಡ್ರೆ ಹೇಗೆ ಗೀತಾ? ಕೈ ಬಿಡು. 6 months ನನ್ ಮೇಲೆ ಕೈ ಹಾಕಿದ್ರೆ ಸಾಯಿಸ್ಬಿಡ್ತೀನಿ. ಏನಾಯ್ತು? ಲಾಸ್ಟ್ ಮಿನಿಟ್ ವರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಣ, ಆದ್ರೂ ಮನ್ಸೆ ಕರಗ್ಲಿಲ್ಲ. ಹಾಗಿದ್ರೆ ವರದಕ್ಷಿಣೆ ಕೊಡು, ಇಲ್ಲ ಅಂದ್ರೆ ನಮ್ಮ ಹುಡುಗಿನ ಮದುವೆ ಆಗಿ ಬಂದ್ಬಿಟ್ರು. ಬಲವಂತ ಮಾಡಿದ್ರು. ನಮ್ಮ ಮನ್ಗೇನು ಇಷ್ಟ ಇರ್ಲಿಲ್ಲ, ಆದ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ. ಮದುವೆ ಆಗೋಯ್ತು. ಪಾಪ ಸಚ್ಚ ಕ್ರೂಯಲ್ ಬಗ್ಗರ್ಸ್ ನೀವುಗಳು. ಹೌದ್, ನೀನ್ ಹೆಂಗ್ ಅಲೋ ಮಾಡಿದೆ? ಶೀಸ್ ಮೈ ಚಿಕ್. ನೋ ನಡಿ ನಡಿ ಮಗು, ಯಾರು ಡೌರಿ ಕೊಟ್ಟು ನೀನ್ ಹೇಳೋ. ಲೋ ಮಾವ ಎಲ್ಲಿದ್ಯೋ? ನಿನ್ ತಂಗಿ ಕರ್ಕೊಂಡು ಶಿರಡಿಗೆ ಹೋಗ್ತಿದ್ದೀನಿ. ಲೋ ಈ ಸಿನಿಮಾನ ಡೈಲಿ ನೋಡ್ತಿದೀವೋ, ನೀನ್ ನೋಡಿದ ಆಂಗಲ್, ಹೇಳಿದ ಕಾನ್ಸೆಪ್ಟ್ ನನ್ಗೆ ತಲೆಗತ್ತಿಲ್ವೋ? ಅದು ನಿನ್ನಂತ ಅಬ್ಬೆ ಕನೆಕ್ಟ್ ಆಗಲ್ಲಮ್ಮ. ನಿನ್ ಕೆಲ್ಸ ಆಯ್ತಲ್ವಾ, ಈಗ ಏನ್ ಬೇಕಾದ್ರೂ ಹೇಳ್ತೇ ಬಿಡು ಮಾಮ. ನಾವು ಗೀತಾ ಇಸ್ ಮೈ ವೈಫ್ ಕಣ. ಲೋ ನೀನ್ ಆಕೆ ಮುಟ್ ನೋಡೋ, ನಿನ್ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ರಾಮಕೃಷ್ಣನೇ ಅಲ್ಲ. ಫೋನ್ ಇಡೋ ಮೊದ್ಲು ನನಗೆ ಐಡಿಯಾ. ನಿಮ್ದ್ಯಾಕ್ ಬದುಕಕ್ ಬಿಡಲ್ವಾ? ದೇವರ ವರವೇನ ರೆಕ್ಕೆ ಬಿಚ್ಚಿ ಹಕ್ಕಿಯಾದೆ ಭಸ, ನಿನ್ನ ಜೊತೆ ಬಯಸಿದೆ ಸರಸ, ಇದು ಹೊಸ ಮಧುರಸ. ನಯನದ ಅಂಚಲಿ ಹರುಷ, ಹೊಳೆಯುವ ಹೊನ್ನಿನ ಕಳಶ, ನಾ ಕಂಡ ಕನಸದು ಬಹುಶಃ ಪ್ರೀತಿಯ ಪರವಶ.